आनंदतीर्थ भगवत्पादाचार्य गुरुभ्यो नमः। हरि ओम। कल्याणाद्भुतगात्राय कवितार्थप्रदायिने श्रीमद्वेंकटनाथाय श्रीनिवासाय ते नमः। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम्। हयग्रीव हयग्रीव हयग्रीवेन्द्योपदेत् तस्य निस्सरते वाणी जगकन्या प्रवाहवत्। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। अभ्रमं पङ्करहितं भजगं विमलं सदा आनन्दतीर्थमधुरं भजे तापत्रयावहम्। चित्रैः पदैश्च गम्भीरैः वाक्यैर्माणैरगम्भितैः गुरुभावं विजयन्ति श्री जगतीर्थवाक् तं वन्दे नृसिंहतीर्थनिलयं श्रीव्यासराजपूजितं ध्यायन्तं मनः नृसिंहशरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी श्रीव्यासतीर्थगुरुभूयास्मदिष्टार्थसिद्धये तपो विद्यावैराग्यादिसद्गुणौकाशानं वादिराजगुरुं वन्दे हयग्रीवपदाश्रयान्। भक्तानां मानसां भोजभानवे कामधेनवे नमतां कल्पतरवे श्रीन्द्रगुरवे नमः। भावबोधकृतं सेवे रघुत्तममहागुरुं निशिष्य शिष्याद्याः टिप्पण्याचार्यसंहिताः कुशाग्रमतये बाणद्वितये वाल्मीतये आराधितश्रीपतये श्रीसुधीन्द्रयतये नमः। पूज्याय राघवेन्द्राय सत्यधर्मरताय कपिलतां कल्पवृक्षाय नमतां कामधेनवे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे गात्रश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम। ಈ ಒಂದು ಶುಭ ಪರ್ವ ಕಾಲ, ನರಸಿಂಹ ಜಯಂತಿ ಉತ್ಸವ ಕಾಲ. ಇವತ್ತು ನರಸಿಂಹ ಜಯಂತಿ ಮತ್ತು ವೇದವ್ಯಾಸರ ಜಯಂತಿನೂ ಸೇರಿ ಬಂದಿದೆ ಈ ಒಂದು ಪರ್ವಕಾಲ. ಭಗವಂತನ ರೂಪಗಳಿಗೆ ಭೇದ ಇಲ್ಲ ಅಂತ ಆಚಾರ್ಯರ ಸಿದ್ಧಾಂತ. ಭಗವಂತನ ರೂಪಕ್ಕೆ ಭೇದ ಇಲ್ಲ, ಭಗವಂತನ ಅವಯವಗಳಲ್ಲಿ ಭೇದ ಇಲ್ಲ ಅಂತ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದರೂ ಎಲ್ಲ ರೂಪಗಳು ಅನಂತ ರೂಪಗಳು, ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಅನಂತ ಕಾರ್ಯಗಳನ್ನು ಅನಂತ ಗುಣಗಳ ಒಡೆಯ ನಮ್ಮ ನಾರಾಯಣ ಮಾಡ್ತಾ ಇದ್ದಾನೆ, ತೋರಿಸಿಕೊಡ್ತಾ ಇದ್ದಾನೆ. ಆದರೆ ಒಬ್ಬೊಂದು ರೂಪಗಳಿಗೂ ವಿಶೇಷವಾದ ಕಾರ್ಯಗಳನ್ನ ಇಟ್ಟುಕೊಂಡಿದ್ದಾನೆ ಸಂಕಲ್ಪವಾಗಿ. ಜ್ಞಾನ ಕಾರ್ಯ ಅಂತ ಹೇಳಿದರೆ ವೇದವ್ಯಾಸರು, ಹಯಗ್ರೀವರೂಪಿ ಪರಮಾತ್ಮ, ದತ್ತಾತ್ರೇಯ, ಕಪಿಲ ಇತ್ಯಾದಿ ರೂಪಗಳಿಂದ ಜ್ಞಾನ ಕಾರ್ಯಗಳನ್ನು ಭಗವಂತ ಮಾಡ್ತಾ ಇದ್ದಾರೆ. ಅದೇ ಕೃಷ್ಣ ಪರಶುರಾಮ ರೂಪಗಳನ್ನು ತೆಗೆದುಕೊಂಡ್ರೆ ಅದು ದೈತ್ಯರ ಸಂಹಾರಕ್ಕಾಗಿ ಮಾತ್ರ ಇಲ್ಲ, ಜ್ಞಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಪರಶುರಾಮರು ಭೀಷ್ಮರಿಗೆ, ದ್ರೋಣಾಚಾರ್ಯರಿಗೆ, ಕರ್ಣನಿಗೆ ಜ್ಞಾನೋಪದೇಶವನ್ನು ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ಉದ್ಧವ ಗೀತೆ ಹೇಳಿದ್ದಾರೆ, ಅರ್ಜುನನಿಗೆ ಗೀತೆ ಹೇಳಿದ್ದಾರೆ, ಭಗವದ್ಗೀತೆಯನ್ನು. ಆ ಥರ ಭಗವಂತನ ಒಬ್ಬೊಂದು ರೂಪಗಳು ಎಲ್ಲ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಭಗವಂತನ ರೂಪಕ್ಕೆ ಭೇದ ಇಲ್ಲ ಅಂತ ನೋಡಿದ್ದೇವೆ. ಆದರೂ ವಿಶೇಷವಾಗಿ ಒಬ್ಬೊಂದು ರೂಪಗಳಿಂದ ಒಂದು ಪ್ರತ್ಯೇಕವಾಗಿ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿಕೊಂಡಿದ್ದಾನೆ. ಆ ರೀತಿಯಲ್ಲಿ ವೇದವ್ಯಾಸರು ಅಂದರೆ ಪ್ರತ್ಯೇಕವಾಗಿ ಜ್ಞಾನ ಕಾರ್ಯಕ್ಕಾಗಿ ಭಗವಂತ ಮಾಡಿರುವ ದೊಡ್ಡ ಅವತಾರ ರೂಪ ಅಂತ ನೋಡುತ್ತೇವೆ. ಇನ್ನೊಂದು ನರಸಿಂಹದೇವರ ಅವತಾರ. ನರಸಿಂಹದೇವರ ಅವತಾರ ಅಂತ ಹೇಳಿದರೆ ದೈತ್ಯರ ಸಂಹಾರಕ್ಕಾಗಿ. ನಮಗೆ ಯಾತಕ್ಕೆ ಅಂದರೆ ನಮಗಿರುವಂತಹ ಅಜ್ಞಾನ ಪರಿಹಾರ ಆಗಬೇಕು. ನಮ್ಮೊಳಗೆ ಇರುವಂತಹ ದೈತ್ಯರು ಒಳಗೆ ವಾಸ ಮಾಡ್ತಾರೆ. ಹೇಗೆ ಬ್ಯಾಕ್ಟೀರಿಯಾ ಬೈ ಬರ್ತ್ ನಮ್ಮ ಹೊಟ್ಟೆಯೊಳಗೆ ಇದೆ. ಅದು ಒಳ್ಳೆ ಕೆಲಸ ಮಾಡುತ್ತೆ, ಕೆಲವು ಬ್ಯಾಕ್ಟೀರಿಯಾ ಕೆಟ್ಟ ಕೆಲಸ ಮಾಡುತ್ತೆ. ಆದರೆ ದೈತ್ಯರು ಒಳಗೆ ಇದ್ದಾರೆ. ಆ ದೈತ್ಯರ ಒಳಗಿದ್ದು ತತ್ವಾಭಿಮಾನಿ ದೇವತೆಗಳ ಅರ್ಚನೆಯಾಗ
ಭಾರತೀಯರ ಮುಖ್ಯ ಪುರಾಣ ಅಂದ್ರೆ ಪರಮಾತ್ಮನೆ ಮಾಡಿಸ್ತಾರೆ ಅಂತ ರಾಯರು ಅದನ್ನು ಕೂಡ ತಮ್ಮ ಸರ್ವಸಮರ್ಪಣಕ್ಕೆ ಎದುರು ತೋರಿಸಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ದೈತ್ಯರ ಒಳಗಿದ್ದು ಕೆಲಸ ಮಾಡಿಸುವವರು ಭಗವಂತನೇ, ಆ ದೈತ್ಯರು ನಮ್ಮ ಒಳಗಿದ್ದಾರೆ. ಆದರೆ ಆ ದೈತ್ಯರಿಂದ ದುರ್ಚಿಂತನೆಗಳನ್ನ ದುರ್ವಿಷಯಗಳನ್ನ ಕೇಳದೆ ದುರ್ಕಾರ್ಯಗಳನ್ನ ಮಾಡದೆ ನಮ್ಮನ್ನು ನಡೆಸಬೇಕು ಅಂದ್ರೆ ನರಸಿಂಹದೇವರಿಂದ ಮಾತ್ರ ಸಾಧ್ಯ ಅಂತ ವಿಶೇಷವಾಗಿ ನರಸಿಂಹದೇವರು ಉಪಾಸನ ಮಾಡಿದರೆ ನಮ್ಮೊಳಗಿರುವಂತಹ ದೈತ್ಯರು ಕಾಮಕ್ರೋಧ ಲೋಪಮೋಹ ಮದಮಾತ್ಸರ್ಯ ಇತ್ಯಾದಿ ದುಷ್ಕರ್ಮಗಳನ್ನ ಮಾಡದೆ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ, ನಮ್ಮನ್ನು ಮಾಡಿಸದೆ ಉದ್ಧಾರವನ್ನು ಮಾಡುತ್ತೇನೆ ಅಂತ ನಾವು ತಿಳಿಯಬೇಕು. ಅಂತ ವಿಶೇಷವಾದ ನರಸಿಂಹರ ಜಯಂತಿ, ನರಸಿಂಹರು ಪರಮಾತ್ಮ ಆವಿರ್ಭವಿಸಿದ ಆ ಒಂದು ಪರ್ವಕಾಲ ಅಂತ ನೋಡುತ್ತೇವೆ. ಇಂತಹ ಪರ್ವಕಾಲದಲ್ಲಿ ನಾವು ಇವತ್ತು ಇಲ್ಲಿ ಮಧ್ವಾಶ್ರಮದಲ್ಲಿ 9 ಮಹನೀಯರಿರುವಂತಹ ಈ ವೃತ್ತಿಕಾ ಬೃಂದಾವನ ಸನ್ನಿಧಾನ, ಮುಖ್ಯ ಪ್ರಾಣದ ಸನ್ನಿಧಾನ ಅಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರು, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಜನಾರ್ದನ ಪರಮಾತ್ಮ ಇರುವಂತಹ ಸನ್ನಿಧಾನದಲ್ಲಿ ನಾವು ಇವತ್ತು ವಿಜಯದಾಸರು ರಚನೆ ಮಾಡಿರುವಂತಹ ನರಸಿಂಹ ಸುಡಾದಿಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ವಿಜಯದಾಸರು ಅಂತ ಕೇಳಿದರೆ ನಾವು ಅವರ ಬಗ್ಗೆ ನೋಡಬೇಕು. ಅಜ್ಞಾನ ವಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರು ಭಜೆ ಅಂತ ಅಜ್ಞಾನವನ್ನು ಪರಿಹಾರ ಮಾಡುವವರು, ವಿಜ್ಞಾನವನ್ನು ನೀಡುವವರು, ಎರಡು ಮಾಡ್ತಾರೆ. ವಿಮಲಂ ಶಾಂತ ಅಂತ, ವಿಮಲ ಮಲ ಅಂದರೆ ದೋಷಗಳು, ನಮ್ಮಲ್ಲೇ ಇರುವಂತಹ ದೋಷಗಳನ್ನು ಪರಿಹಾರ ಮಾಡುವವರು ವಿಜಯದಾಸರು. ಎಲ್ಲ ಇದ್ದರೂ ಕೂಡ ಶಾಂತವಾದವರು, ನಮಗೆ ಶಾಂತಿಯನ್ನು ಕೊಡುವವರು ಅಂತ ಅವರನ್ನು ಚಿಂತನೆ ಮಾಡಬೇಕು. ಅಂತ ವಿಜಯದಾಸರು ಸಾಮಾನ್ಯರಲ್ಲ, ಭೃಗು ಮಹರ್ಷಿಗಳ ಅಂಶ ಸಂಭೂತರು. ಯಾವೊಂದು ಭೃಗು ಮಹರ್ಷಿಗಳು 3 ಲೋಕಕ್ಕೆ ಹೋಗಿ ಹರಿಯೇ ಸರ್ವೋತ್ತಮ ಅಂತ ಸ್ಪಷ್ಟವಾಗಿ ದೃಢವಾಗಿ ನಿಶ್ಚಯವಾಗಿ ಭೂಲೋಕದಲ್ಲಿ ಬಿದ್ದು ತತ್ವ ಉಪಚಾರವನ್ನು ಉಪದೇಶವನ್ನು ಮಾಡಿದ್ದಾರೋ ಅಂತ ವಿಜಯದಾಸರ ಒಂದು ರಚನೆ ಈ ಒಂದು ಸುಡಾದಿ ಅಂತ ನೋಡಿದೆವು, ಕೇಳಿದೆವು. ವಿಜಯದಾಸರು ಪೂರ್ವಾವತಾರದಲ್ಲಿ ಪುರಂದರದಾಸರ ಮಗನಾದ ಮಧ್ವಪತಿಯಾಗಿ ಅವತಾರವನ್ನು ಮಾಡುತ್ತಾ ಪುರಂದರದಾಸರು ತಾವು ಬಿಟ್ಟುಕೊಂಡಂತಹ 5 ಲಕ್ಷ ಕೃತಿಗಳನ್ನ ಸಂಕಲ್ಪವಾಗಿ ಮಾಡಿಕೊಂಡಿದ್ದರೂ ಕೂಡ 4,75,000 ಮಾಡಿದರು. ಮಿಚ್ಚ ಶೇಷ ಭಾಗವನ್ನ 25,000 ನನ್ನ ಮಗ ಮಾಡ್ತಾನೆ ಅಂತ ಸಂಕಲ್ಪ ಮಾಡಿದರು. ನಾವು ಮಕ್ಕಳಿಗೆ ಸೊತ್ತಿಟ್ಟು ಹೋದ್ರೆ ತಗೊಂತಾರೆ, ಸಾಲ ಇಟ್ಟು ತಗೋಬಹುದಿಲ್ಲ, ಋಣ ಇಟ್ಟುದ್ರು ಪುರಂದರದಾಸರು. 7 ಋಣ ಅಂದ್ರೆ ದೊಡ್ಡ ಋಣ. ಆ ಋಣ ಪರಿಹಾರ ಮಾಡಬೇಕು ಅಂದ್ರೆ ಆ ಅವತಾರದಲ್ಲಿ ಪೂರ್ತಿ ಆಗಲಿಲ್ಲ. ಮತ್ತು ಅವರು ವಿಜಯದಾಸರಾಗಿ ಅವತಾರವನ್ನು ಮಾಡುತ್ತಾ ಏನೊಂದು ವೇದವ್ಯಾಸರ ನಾವು ಸ್ಮರಣ ಮಾಡಿದ್ದೇವೋ ಆ ವೇದವ್ಯಾಸರೇ ಪುರಂದರದಾಸರ ರೂಪದಿಂದ ಬಂದು ಕೊಪ್ಪಳದಲ್ಲಿ ಬಂದು ಅವರನ್ನ ವ್ಯಾಸ ಗುಹೆಯಲ್ಲಿ ವ್ಯಾಸಕಾಶಿ ಅಂತ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರು ನಾಲಿಗೆಯಲ್ಲಿ ವಿಶೇಷವಾಗಿ ಬೀಜಾಕ್ಷರವನ್ನು ಧರಿಸಿ ವಿಜಯ ವಿಠಲ ಮುದ್ರೆಯನ್ನು ಅವರಿಗೆ ಕೊಟ್ಟು ಅಂಗಿತವನ್ನು ಕೊಟ್ಟು ದೀಕ್ಷೆಯನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಅಂತ ಪುರಂದರದಾಸರ ಅನುಗ್ರಹದಿಂದ, ಅವರ ಅಂತರ್ಯಾಮಿಯಾದ ವೇದವ್ಯಾಸರ ಅನುಗ್ರಹದಿಂದ ವಿಜಯ ವಿಠಲ ಮುದ್ರೆಯಿಂದ 25,000 ಕೃತಿಗಳು ತಮ್ಮ ತಂದೆಗಾಗಿ, ಪೂರ್ವಾವತಾರದ ತಂದೆಯಾದ ಗುರುವಾದ ಪುರಂದರದಾಸರಾಗಿ ಮೇಲೆ ತಮ್ಮ ಸಾಧನೆಯಾಗಿ ಮತ್ತು ಕೃತಿಗಳ ರಚನೆ ಮಾಡಿದ್ದಾರೆ. ಸುಡಾದಿ ದಾಸರದ್ದೇ ಪ್ರಸಿದ್ಧಿಯವರು. ಸುಲಭವಾದ ಹಾದಿ ಸುಡಾದಿ ಅಂತ ಅರ್ಥ. ಸುಲಭವಾದ ಹಾದಿ, ಭಗವಂತನ ಜ್ಞಾನವನ್ನು ಪಡೆಯಲಿಕ್ಕೆ, ಭಗವಂತನ ಭಕ್ತಿ ನಮಗಾದ ಉಂಟು ಮಾಡಲಿಕ್ಕಾಗಿ, ವಿಶೇಷವಾಗಿ ತತ್ವಜ್ಞಾನವನ್ನು ಆಗಬೇಕಾದರೆ ಸುಲಭವಾದ ಹಾದಿ ಅದು ಸುಡಾದಿ. ಪುರಂದರದಾಸರು ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಸುಡಾದಿಗಳು ಇದ್ದರೂ ಕೂಡ ವಿಶೇಷವಾಗಿ ಒவ்வೊಂದು ಶಾಸ್ತ್ರದಲ್ಲಿ ಒவ்வೊಂದು ಭಾಗಕ್ಕೆ ಕೂಡ ಸುಡಾದಿಯನ್ನು ಮಾಡಿಕೊಟ್ಟಿದ್ದಾರೆ. ನೈವೇದ್ಯ ಪ್ರಕರಣ, ನೈವೇದ್ಯಕ್ಕಾಗಿ ಒಂದು ಸುಡಾದಿ, ತೀರ್ಥಕ್ಷೇತ್ರ ಯಾತ್ರಾ ಸುಡಾದಿ ಇರ್ತದೆ. ವಿಜಯದಾಸರು ಮಾಡಿಕೊಟ್ಟಿರುವ ಎಲ್ಲ ಸುಡಾದಿಗಳ ಸಂಗ್ರಹ ಮಾಡಿದರೆ ಅದು ಕನ್ನಡ ತೀರ್ಥ ಪ್ರಬಂಧ ಆಗಬೇಕು, ಅಷ್ಟು ವಿಶೇಷ. ಒவ்வೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂತಹ ಭಗವಂತನ ಮೇಲೆ, ಆ ರೂಪಗಳಿಗೆ, ಆ ಸನ್ನಿಧಾನ, ತೀರ್ಥ ಎಲ್ಲದ ಬಗ್ಗೆ ಸುಡಾದಿಯಲ್ಲಿ ವಿಶೇಷವಾಗಿ ರಹಸ್ಯವಾದ ವಿಷಯಗಳನ್ನ ಹೇಳಿದ್ದಾರೆ. ಆ ರೀತಿಯಲ್ಲಿ ಎಷ್ಟೋ ಸುಡಾದಿಗಳನ್ನ ಮಾಡಿಕೊಟ್ಟಿರುವ ಹಬ್ಬದ ಸುಡಾದಿ, ಒவ்வೊಂದು ಹಬ್ಬದ ಮೇಲೆ ಮಾಡಿಕೊಟ್ಟಿದ್ದಾರೆ. ಅಂತ ಸುಡಾದಿ ದಾಸರಾದ ವಿಜಯದಾಸರು ಮಾಡಿಕೊಂಡಿರುವ ಸುಡಾದಿಗಳಲ್ಲಿ ರತ್ನವಾಗಿ ಕಾಣಿಸುವಂತಹದ್ದು ನಮಗೆ ಪಂಚರತ್ನಗಳು. ಆ ಪಂಚರತ್ನ ಸುಡಾದಿ ಎಂಬುದು ಪ್ರಸಿದ್ಧವಾಗಿದೆ. ನರಸಿಂಹ ಸುಡಾದಿ, ಧನ್ವಂತರಿ ಸುಡಾದಿ, ಕಪಿಲ ಸುಡಾದಿ, ದುರ್ಗಾ ಸುಡಾದಿ ಅಂತ ಲಕ್ಷ್ಮೀ ದೇವಿಯರ ಶ್ರೀ ಭೂ ದುರ್ಗಾ, ಆ 3ನೇ ರೂಪವಾದ ದುರ್ಗಾ ರೂಪವಾದ ಮೇಲೆ ಮಾಡಿದ ಸುಡಾದಿ, ಮತ್ತು ಮುಖ್ಯ ಪ್ರಾಣ ದೇವರ ಮೇಲೆ ವಾಯು ಸುಡಾದಿ ಅಂತ 5 ಸುಡಾದಿಗಳು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ನಾವು ನೋಡುವಂತಹದ್ದು ನರಸಿಂಹ ಸುಡಾದಿ, ಲಕ್ಷ್ಮೀ ನರಸಿಂಹರ ಸನ್ನಿಧಾನ, ನರಸಿಂಹದೇವರ ಇದು ಜಯಂತಿ ಉತ್ಸವ ಪರ್ವಕಾಲ. ಅಂತ ಪರ್ವಕಾಲದಲ್ಲಿ ಮಧ್ವಾಶ್ರಮದಲ್ಲಿ ಲಕ್ಷ್ಮೀ ನರಸಿಂಹ ಸನ್ನಿಧಾನದಲ್ಲಿ ಆ ನರಸಿಂಹ ಸುಡಾದಿಯ ಬಗ್ಗೆ ಒಂದು ಕಿಂಚಿತ್ತು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡುವ ಹರಿವಾಯುಗಳ ಅನುಗ್ರಹದಿಂದ ಅಂತ ನೋಡ್ತಾ ಇದ್ದೆವು.
ನರಸಿಂಹದೇವರ ಅವತಾರ ಅಂತ ನೋಡಿದರೆ ಅದು ನಾವು 10 ಅವತಾರ ರೂಪಗಳು ಅಂತ ಕಂಡ್ರೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ. 4ನೇದಾಗಿ ನಾವು ಸ್ಮರಣ ಮಾಡುವಂತಹ ಒಂದು ಅವತಾರ ರೂಪ ಭಾಗವತದಲ್ಲಿ ವಿಶೇಷವಾಗಿ ಸಪ್ತಮ ಸ್ಕಂದದಲ್ಲಿ ನರಸಿಂಹದೇವರ ಅವತಾರ ಬಗ್ಗೆ ವೇದವ್ಯಾಸರು ವಿಸ್ತಾರವಾಗಿ ಮಾಡಿಕೊಟ್ಟಿದ್ದಾರೆ. ವಿಸ್ತಾರವಾಗಿ ಅಂದರೆ ಪ್ರಹ್ಲಾದ ಚರಿತ್ರೆ ತುಂಬಿಕೊಂಡಿದೆ. ಕೊನೆಯಲ್ಲಿ ನರಸಿಂಹದೇವರ ಅವತಾರ ಮಾಡ್ತಾರೆ. ಆದರೆ ನರಸಿಂಹದೇವರ ಅವತಾರ ಅಂದರೆ ನರಸಿಂಹ ಭಕ್ತರಾದ ಪ್ರಹ್ಲಾದ ದೇವರ ಚರಿತ್ರೆಯಲ್ಲಿ ಬಂದಿದೆ. ಅದು ಮಾತ್ರ ಇಲ್ಲದೆ ಆ ವೇದವ್ಯಾಸರೇ ಮಾಡಿಕೊಟ್ಟಿರುವ ನರಸಿಂಹ ಪುರಾಣದಲ್ಲಿ ಕೂಡ ಅತ್ಯಂತ ವಿಶೇಷವಾಗಿ ಈ ವಿಷಯಗಳನ್ನು ಹೇಳುತ್ತಾರೆ ಅಂತ ನೋಡಿದೆವು. ಅಂತ ನರಸಿಂಹದೇವರು ನಾವು ಕೇಳಿದರೆ ಕೃತಯುಗದಲ್ಲಿ ಆಂಗಿರೀಶ ನಾಮ ಸಂವತ್ಸರ ವೈಶಾಖ ಶುದ್ಧ ಚತುರ್ದಶಿ ಸ್ವಾತಿ ನಕ್ಷತ್ರ ಸ್ಥಿರವಾಸರ ಸಾಯಂಕಾಲ ವೇಳೆ ಸಂಧ್ಯಾಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಪರಿಯ ಯೋಗದಲ್ಲಿ ಪ್ರದೋಷ ಕಾಲದಲ್ಲಿ 28ನೇ ನಾಳಿಗೆ ಅದು ಆ ಕಾಲದಲ್ಲಿ ಅವತಾರವನ್ನು ಮಾಡಿದರು. ಕಂಬದಿಂದ ಹೊರಗೆ ಬಂದಿದ್ದ ನರಸಿಂಹದೇವರು ಅಂತ ವಿಶೇಷವಾಗಿ ಹೇಳ್ತಾರೆ. ಅಂತ ನರಸಿಂಹದೇವರ ಆ ಅವತಾರ ವರ್ಣನೆಯನ್ನ, ಪ್ರಹ್ಲಾದ ಚರಿತ್ರೆಯನ್ನ, ಭಾಗವತ ಸಪ್ತಮ ಸ್ಕಂದದ ಸಾರವನ್ನ ಇಲ್ಲಿ ವಿಜಯದಾಸರು ನರಸಿಂಹ ಸುಡಾದಿಗೆ ಹೇಳಿದ್ದಾರೆ. ನರಸಿಂಹದೇವರು ಅಂತ ಹೇಳಿದರೆ ನಾನು ಹೇಳಿದೆ, ಯಾತಕ್ಕೆ ನರಸಿಂಹದೇವರು ಉಪಾಸನ ಮಾಡಬೇಕು? ಒಂದು, ನಾವು ಪಾಮರರಾಗಿ ನೋಡಿದರೆ ಲೌಕಿಕದಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಪರಿಹಾರ ಆಗಬೇಕಾದ್ದು ಭಯ. ಇವತ್ತು ಎಲ್ಲಿ ನೋಡಿದರೂ ಭಯ ತುಂಬಿಕೊಂಡಿದೆ. ನಾವು ಏನು ಮಾಡಿದರೂ ಭಯ, ಒಳ್ಳೆ ವಿಷಯಕ್ಕೂ ಭಯ. ಒಳ್ಳೆ ಇದು ಪ್ರವಚನಕ್ಕೆ ಹೋಗಬೇಕು ಅಂದ್ರೆ ಮಳೆ ಬಂದರೆ ಏನಾಗುತ್ತೆ ಭಯ. ಇಲ್ಲ ಪ್ರವಚನ 500 ಅಂತ ಹೇಳಿದ್ರು, 5:30 to 7 ಹೇಳ್ತಾ ಇದ್ರು. ಪ್ರಾರಂಭವೇ 60 ಮಾಡಿದ್ದಾರೆ. ಮನೆ 8 ಗಂಟೆಗೆ ಹೋದರೆ ಊಟ ತಿಂಡಿ ಏನಾಗುತ್ತೆ ಭಯ. ಒಬ್ಬೊಂದು ಕಾರ್ಯ ತಗೊಂಡು ನಮಗೆ ಭಯವೇ. ಎಲ್ಲ ಚೂರು ವಿಷಯ ಹೇಳಿ ಕೂಡ ಎಲ್ಲ ಭಯವೇ. ಅವರ ಭಗವಂತನಿಗೆ ಈ ಒಂದು ನಾಮ ಇದೆ ವಿಷ್ಣು ಸಹಸ್ರನಾಮದಲ್ಲಿ, ಭಯನಾಶನ. ಭಯವನ್ನು ಉಂಟು ಮಾಡುವವ ಅವನೇ, ಭಯವನ್ನು ಪರಿಹಾರ ಮಾಡುವವನು ಅವನೇ ಅಂತ. ಯಾರಿಗೆ? ದೈತ್ಯರಿಗೆ ಭಯಕೃತ್ ಅವ, ಭಯವನ್ನು ಉಂಟು ಮಾಡುವವ. ಸಜ್ಜನರಿಗೆ ಭಯನಾಶನ, ಭಯವನ್ನು ಪರಿಹಾರ ಮಾಡುವವನಾಗಿ ಭಗವಂತ ಇದ್ದಾನೆ ನರಸಿಂಹದೇವರು. ಮುಖ್ಯವಾಗಿ ನಮ್ಮೊಳಗೆ ಇರುವಂತಹ ಶತ್ರುಗಳು ಪರಿಹಾರ, ಶತ್ರುಗಳ ಸಂಹಾರ ಆಗಬೇಕು. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ ಅಂತ. ಮೃತ್ಯುವಿನ ಪರಿಹಾರ ಮಾಡುವಂತ ಮೃತ್ಯು ದೇವದರೆ ದೇವತಾ ಅಂತ ಹೇಳಿದರೆ ರುದ್ರದೇವರು. ಆ ರುದ್ರದೇವರ ಉಪಾಸನಾ ಮೂರ್ತಿ ಅಂದರೆ ನರಸಿಂಹದೇವರು. ರುದ್ರಾಂತರ್ಗತ ರುದ್ರ ಅದು ನರಸಿಂಹದೇವರು ತಿಳಿಯಬೇಕು. ಯಾತಕ್ಕೆ ಅಂದರೆ ಇದರ ನೋಡ್ತೇವೆ ನಾವು ವಿಸ್ತಾರವಾಗಿ ನೋಡುವಂತ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ. ರುದ್ರದೇವರಿಗೆ ಸಂಹಾರ ಮಾಡುವಂತ ಆ ಸಾಮರ್ಥ್ಯವನ್ನು ಕೊಟ್ಟವನು, ಹೊರಗೆದ್ದು ಮಾಡಿಸುವವನು ನರಸಿಂಹದೇವರೇ ಅಂತ ನಾವು ತಿಳಿಯುತ್ತೇವೆ. ಅಂತ ವಿಶೇಷವಾದ ಆ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಹೇಳಿದ್ದೇವೆ. ಉಗ್ರಂ ವೀರ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು. ಇನ್ನೊಂದು ಮೃತ್ಯು ನಾಶ ಆಗಬೇಕಾಗಿದೆ. ಏನು ಶತ್ರುಗಳು? ನಮಗೆ ಎಲ್ಲರೂ ಫ್ರೆಂಡ್ಸ್ ಸರ್. ನಮಗೆ ಹೇಗೆ ಧರ್ಮರಾಜ ಹೇಳಿರಲ್ಲ, ಯಾರು ನೋಡಿದ್ರೆ ನನಗೆ ಫ್ರೆಂಡ್ಸ್, ಎಲ್ಲ ಸ್ನೇಹಿತರಾಗಿ ಕಾಣಿಸ್ತಾರೆ ಅಂತ ಹೇಳಿದ. ದುರ್ಯೋಧನ ಹೇಳಿದಂತೆ ಎಲ್ಲರೂ ಶತ್ರುಗಳಾಗಿ ಕಾಣಿಸ್ತಾರೆ ಅಂತ ದುರ್ಯೋಧನ ಮಾತು. ಧರ್ಮರಾಜನ ಮಾತು ಎಲ್ಲರೂ ಸ್ನೇಹಿತರಾಗಿ ಕಾಣಿಸ್ತಾರೆ ಅಂತ. ನಮಗೆ ಶತ್ರುಗಳೇ ಇಲ್ಲವೇ ಸ್ವಾಮೀಂದ್ರ? ಒಳಗೆ ಇದ್ದಾರೆ ಶತ್ರುಗಳು. ಹರಿಷತ್ ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯ 6 ಬಂದರು ಶತ್ರುಗಳು ಒಳಗೆ ಕೂತುಕೊಂಡಿದ್ದಾರೆ. ಅವರು ಅಂತಹ ಶತ್ರುಗಳು ಅವರ ಆ ಶತ್ರುಗಳು ಉಪಾಧಿಯಿಂದ ಪರಿಹಾರ ಆಗಬೇಕಾದರೆ ನರಸಿಂಹದೇವರ ಉಪಾಸನ ಮುಖ್ಯ ಅಂತ. ನರಸಿಂಹೋ ಅಖಿಲ ಜ್ಞಾನ ಮದಧ್ವಾಂತ ದಿವಾಕರ ಜಯತ್ಯವಿದ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಆಚಾರ್ಯರು ತಮ್ಮ ಮಾಯಾವಾದ ಖಂಡನದಲ್ಲಿ ನರಸಿಂಹದೇವರನ್ನ ಸ್ತೋತ್ರ ಮಾಡುತ್ತಾ ಮಂಗಳಾಚರಣ ಶ್ಲೋಕವನ್ನು ಮಾಡಿಕೊಟ್ಟಿದ್ದಾರೆ. ಅಜ್ಞಾನ ಎಂಬ ಆ ಅಜ್ಞಾನ ನಾಶ ಆಗಬೇಕಾದರೆ ಮತಧ್ವಾಂತ ದಿವಾಕರಗ ಸೂರ್ಯನಾಗಿ ನರಸಿಂಹದೇವರು ಆ ಅಜ್ಞಾನವನ್ನು ಪರಿಹಾರ ಮಾಡಿ ನಮಗೆ ಜ್ಞಾನವನ್ನು ಉಂಟು ಮಾಡುವ ಅಂತ ಆಚಾರ್ಯರು ಸ್ಮರಣ ಮಾಡಿದ್ದಾರೆ. ಅಂತ ನರಸಿಂಹದೇವರ ಸುಡಾದಿ ವಿಶೇಷವಾಗಿದೆ ಅಂತ ನೋಡಬೇಕು. ನಮಗೆ ಅಜ್ಞಾನ ಪರಿಹಾರ ಆಗಬೇಕು, ಭಯಗಳ ಪರಿಹಾರ ಆಗಬೇಕು, ಶತ್ರು ಉಪಾಧಿಗಳ ಪರಿಹಾರ ಆಗಬೇಕು. ಮುಖ್ಯವಾಗಿ ಏನು ಅಂತ ಹೇಳಿದರೆ ಆಚಾರ್ಯರು ಹೇಳ್ತಾರೆ, ಏನೊಂದು ಕಾರ್ಯವನ್ನು ನಾವು ಮಾಡಬೇಕಾದರೆ ವಿಘ್ನ ಪರಿಹಾರ ಆಗಬೇಕು. ವಿಘ್ನ ಪರಿಹಾರಕ್ಕೆ ಯಾರು? ವಿಘ್ನೇಶ್ವರನ ಸ್ಮರಣ ಮಾಡಬೇಕು. ವಿಘ್ನೇಶ್ವರ ಮಾತ್ರ ಇಲ್ಲ, ವಿಘ್ನೇಶ್ವರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ಮೂರ್ತಿ ಪರಮಾತ್ಮನ ಅನುಗ್ರಹದಿಂದ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೇವೆ. ಆದರೆ ದೊಡ್ಡ ಕಾರ್ಯಗಳನ್ನು ಮಾಡಿದಾಗ ವಿಘ್ನ ಪರಿಹಾರ ಆಗಬೇಕಾದರೆ ನರಸಿಂಹದೇವರ ಉಪಾಸನ ಮಾಡಿ ಅಂತ ಆಚಾರ್ಯ ಹೇಳಿದರು. ದೊಡ್ಡ ಕಾರ್ಯ ಅಂದ್ರೆ ಏನು? ಜ್ಞಾನ ಕಾರ್ಯವೇ ದೊಡ್ಡದು. ಅಜ್ಞಾನೇನ ಸದೃಶಂ ಪವಿತ್ರ ವಿಘ್ನವಿದ್ಯತೆ. ಜ್ಞಾನಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ. ಅಂತ ದೊಡ್ಡ ಕಾರ್ಯಗಳಿಗೆ ವಿಘ್ನ ಬರ್ತಾ ಇದೆ. ವಿಘ್ನೇಶ್ವರ ಸಂಧಿಯಲ್ಲಿ ಹೇಳ್ತಾರ, ನಡುವೆ ಬರುದಿಪ್ಪ ವಿಘ್ನವ ತಡೆದು ಭಗವನಿ ನಾಮ ಕೀರ್ತನೆ ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ವಿಘ್ನೇಶ್ವರನ ಜಗನ್ನಾಥದಾಸರು
ಕೇಳ್ತಾರೆ ಗೋಪಾಲದಾಸರನ್ನ, ನಮಗೇನೊಂದು ವಿಘ್ನ ಬಂದಿ, ಆದರೆ ಒಂದು ವಿಘ್ನ ಬರಬಾರದು ಅಂತ. ಏನು? ನಡುವೆ ಬರುದಿಲ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನ ನುಡಿದು ನುಡಿಸಲಿನಿಂದ ಪ್ರತಿ ದಿವಸದಲ್ಲಿ ಮರೆಯಲದೆ. ಭಗವನ್ನಾಮ ಕೀರ್ತನೆ ಎಂಬ ದೊಡ್ಡ ಕಾರ್ಯವನ್ನ, ಆ ಕಾರ್ಯದಲ್ಲಿ ವಿಘ್ನ ಬರಬಾರದು, ನುಡಿದು ನುಡಿಸಲಿನಿಂದ ಪ್ರತಿ ದಿವಸದಲ್ಲಿ ಇದ್ರು ಎಲ್ಲಾ ದಿವಸ ಕೂಡ ಅಂತ ಕಾರ್ಯವನ್ನು ಮಾಡಬೇಕು, ಅದರಲ್ಲಿ ವಿಘ್ನ ಬರಬಾರದು ಅಂತ ಪ್ರಾರ್ಥನೆ. ದೊಡ್ಡ ಕಾರ್ಯಕ್ಕೆ ವಿಘ್ನ ಬರಬಾರದು ಅಂದ್ರೆ ಅದು ಅಂತ ಅನುಗ್ರಹವನ್ನು ಮಾಡುವವ ನರಸಿಂಹರೂಪಿ ಪರಮಾತ್ಮ ಅಂತ ನೋಡಿದ್ದೇವೆ. ಈಗ ಸುಡಾದಿ ಒಳಗೆ ನಾವು ನೋಡಿದರೆ ವಿಶೇಷವಾಗಿ ಈ ಒಂದು ನರಸಿಂಹದೇವರ ಸುಡಾದಿ ಅಂದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತಾಳಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ನಾವು ಕೇಳ್ತೇವೆ ಧ್ರುವ ತಾಳ, ಮಟ್ಟ ತಾಳ, ರೂಪಕ ತಾಳ, ವಿಶೇಷವಾಗಿ ಬೇರೆ ಬೇರೆ ತಾಳಗಳಿಗೆ ಗಂಬೆ ತಾಳ, ಇಂಥ ತಾಳಗಳಲ್ಲಿ ಆ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ನಮ್ಮ ಸುಡಾದಿದಾಸರಾದ ವಿಜಯದಾಸರು. ಅದರಲ್ಲಿ ಮೊದಲ ಪದ್ಯ ಅಂತ ಕೇಳಿದರೆ, ವೀರಸಿಂಹನೇ ನರಸಿಂಹನೇ ಭಯ ಪಾರ ವಾರನೆ ಭಯ ನಿವಾರಣ ನಿರ್ಗುಣ ಸಾರಿಧವರ ಸಂಸಾರ ವೃಕ್ಷದ ಮೂಲ ಬೇರರಿಸಿ ಕೀಳುವ ಬಿಂದು ಭಯಂಕರ ಘೋರಾವತಾರ ಕರಾಳ ವದನ ಅಘೋರ ದುರಿತ ಸಂಹಾರ ಮಾಯಕಾರ ಕ್ರೂರ ದೈತ್ಯರ ಶೋಕ ಕಾರಣ ಉದ್ಭವ ಹಿರೇಳು ಭುವನ ಸಾಗರದೊಡೆಯ ಆರೋಢ ನಾಮ ವಿಜಯ ವಿಠಲ ನಾರಸಿಂಗ ವೀರರಸ ತುಂಗ ಕಾರುಣ್ಯ ಭಾಂಗ. ಇಷ್ಟು ವಿಶೇಷವಾಗಿ ಈ ಒಂದು ಪದ್ಯದಲ್ಲಿ ನರಸಿಂಹದೇವರು ಅಂದರೆ ಯಾರು ಅಂತ ತೋರಿಸಿಕೊಡ್ತಾರೆ ನಮ್ಮ ವಿಜಯದಾಸರು. ವೀರಸಿಂಹನೇ ನಾರಸಿಂಹನೇ ಎಂದರು. ವೀರಸಿಂಹನೇ, ವೀರರಸವನ್ನೇ ತನ್ನ ಸ್ವರೂಪವಾಗಿ ಮಾಡಿಕೊಂಡವ ನರಸಿಂಹರೂಪಿ ಪರಮಾತ್ಮ. ಬೇರೆ ಬೇರೆ ರಸಗಳು ಕೇಳ್ತೇವೆ. ಆ ರಸ ಕಾರುಣ್ಯ ರಸ, ಒಂದು ರಸಗಳಿದೆ. ಇದರಲ್ಲಿ ನರಸಿಂಹದೇವರು ಏನು ರಸವನ್ನು ತೋರಿಸಿದ್ದಾರೆ ಅಂದರೆ ವೀರರಸವನ್ನು ಸ್ವರೂಪದಲ್ಲಿ ತೋರಿಸಿದವರು ವೀರಸಿಂಹನೇ. ನಾರಸಿಂಹನೇ, ಅವ ನರಹರಿ ರೂಪ, ತಮ್ಮ ಮುಖದಲ್ಲಿ ದೇಹದಲ್ಲಿ ನರರೂಪ, ಮುಖದಲ್ಲಿ ಸಿಂಹರೂಪ, ನಾರಸಿಂಹ ರೂಪವನ್ನು ತಾಳಿದನ ಭಗವಂತ ಅಂತ ನಾರಸಿಂಹ ದಯಪಾರ ವಾರಣೆ ಎಂದರು. ದಯಪಾರ ವಾರಣೆ ಎಂದರೆ ವಾರವಾರಣೆ ಅಂದರೆ ಸಮುದ್ರ. ಇಂಥ ನರಸಿಂಹದೇವರು ಎಂತ ಅವರು ಅಂದರೆ ದಯಾ ಸಮುದ್ರ ಅವರು, ಕರುಣಾ ಸಮುದ್ರ ನಮ್ಮ ನರಸಿಂಹದೇವರು ಅಂತ. ದಯಾ ಸಮುದ್ರ ಅವ ಎಂತಾವ ಅಂದರೆ ಭಯ ನಿವಾರಣ. ಈಗ ನೋಡಿದೆವು ಭಯಕೃತ್ ಭಯನಾಶನ. ನರಸಿಂಹದೇವರು ಎಂತಾವ ಅಂದ್ರೆ ನಮಗಿರುವಂತಹ ಎಲ್ಲಾ ರೀತಿಯಲ್ಲಿ ನಮಗೆ ಬರುವಂತಹ ಭಯಗಳನ್ನ, ಅಂಜಿಕೆಯನ್ನ ಪರಿಹಾರ ಮಾಡಬಹುದು. ನರಸಿಂಹದೇವರು ಮಾತ್ರ ಅಲ್ಲ, ಅವರು ಉಪಾಸನ ಮಾಡುವಂತಹ ಮುಖ್ಯ ಪ್ರಾಣನನ್ನ ಸ್ಮರಣ ಮಾಡಿದರೆ ಅಂಜಿಕೆ ಹೋಗುತ್ತಂತೆ. ಕನಸಿಲಿ ಮನಸಿಲಿ ಕಳವಾಡವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ, ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ, ಅಂಜಿಕಿಂಜಾತ ಕೈಯ ಸಜ್ಜನರಿಗೆ, ಅಂಜಿಕಿಂಜಾತ ಕೈಯ. ಕನಸಿಲಿ ಮನಸ್ಸಿಲಿ ಅಂಜಿಕೆ ಬಂದ್ರೆ ಪರಿಹಾರ ಆಗುತ್ತೆ ಹನುಮಂತ ನೆನೆದರೆ ಎಂದರೆ ಆ ಮುಖ್ಯ ಪ್ರಾಣ ದೇವರು. ಜೀವೋತ್ತಮರಾದ ವಾಯುದೇವರ ಸ್ಮರಣೆಯಿಂದ ಭಯ ಪರಿಹಾರ ಅಂತ ಅಂದ್ರೆ ಸರ್ವೋತ್ತಮರಾದ ನರಸಿಂಹದೇವರಿಂದ ಏನು ಸಾಧ್ಯವಿಲ್ಲ. ಭಯ ನಿವಾರಣ ಒಂದು ಮಾತು ಮುಂದೆ ಹೇಳ್ತಾರೆ. ಭಯ ನಿವಾರಣ ನಿರ್ಗುಣ ಅಂದ್ರು. ನಿರ್ಗುಣ ಅಂತ ಕೇಳಿದರೆ ಇದರ ಬೇರೆ ಮತವರು ತಗೊಂಡ್ರು, ಭಗವಂತನಿಗೆ ಏನು ಗುಣ ಇಲ್ಲ ಅಂತ. ನಿರ್ಗುಣ ಎಂಬುದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒಂದು ಭಗವಂತನ ನಾಮನೇ ನಿರ್ಗುಣ. ಆದರೆ ನಿರ್ಗುಣ ಎಂಬುದು ಭಗವಂತ ನಾಮ ಅಂತ ನೋಡಿದರೂ ಅವನಿಗೆ ಏನು ನಿರ್ಗುಣ, ಏನು ಗುಣ ಇಲ್ಲ ಅಂತ ಕೇಳಿದರೆ ಪ್ರಾಕೃತ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಎಂಬ ಈ ಮೂರು ಗುಣಗಳಿಂದ ದೂರ ಇರುವವ ನಮ್ಮ ನರಸಿಂಹ. ಅವರಿಂದ ನಿರ್ಗುಣ. ಜಗನ್ನಾಥದಾಸರು ವಿಜಯದಾಸರ ಶಿಷ್ಯರೇ ಅವರು ಹರಿಕಥಾಮೃತ ಪ್ರಸಾರದಲ್ಲಿ ದೇವತಾ ತಾರತಮ್ಯದಲ್ಲಿ ಕೊಂಡಾಡುತ್ತಾರೆ. ಶ್ರೀರಮಣಿ ಸರ್ವೇಶ ಸರ್ವಗ ಸಾರಭೂತ ಸ್ವತಂತ್ರ ದೋಷ ವಿದೂರನಾನಂದ ಬಲ ಐಶ್ವರ್ಯ ಗುಣಪೂರ್ಣ ಮೂರು ಗುಣವರ್ಜಿತ ಸುಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾ ಸಾಂದ್ರ ನರಹರಿ ಸಲಹು ಸಜ್ಜನರ. ಮೂರು ಗುಣ ವರ್ಜಿತ ಸುಗುಣ, ಮೂರು ಹೇಳ್ತಾರೆ.
ಮೂರು ಗುಣ ವರ್ಜಿತ ಸುಗುಣ ಅಂದ್ರು. ಮೂರು ಗುಣ ವರ್ಜಿತ ಏನು? ಸತ್ವಗುಣ, ರಜೋಗುಣ, ತಮೋಗುಣದಿಂದ ದೂರ ಇರುವವ ಅವನಿಗೆ ಈ ಪ್ರಾಕೃತ ಗುಣಗಳ ಸಂಬಂಧ ಇಲ್ಲ. ಆದರೆ ಅವ ಸುಗುಣ ಅಂದ್ರು. ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ ಯದಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿದದಾಯ ನಮೋ ನಮಸ್ತೆ. ಆಚಾರ್ಯರು ತನ್ನ ಮಹಾಭಾರತ ತಾತ್ಪರ್ಯದಲ್ಲಿ ಮಾಡಿಕೊಟ್ಟಿರುವ ಮಂಗಳ ಶ್ಲೋಕ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ, ಸರ್ವದೋಷ ದೂರ. ಆದರೆ ಅವನಿಗೆ ಏನು ಗುಣಗಳಿಲ್ಲ, ಈ ನಿರ್ಗುಣ ಏನು ಸತ್ವ ರಜ ತಮೋ ಗುಣಗಳಿಂದ ದೂರ ಇರುವವ. ಆಗ ವೀರಸಿಂಹನೇ ನಾರಸಿಂಹನೇ ದಯಪಾರ ವಾರಣೆ ಭಯ ನಿವಾರಣ ನಿರ್ಗುಣ. ಮುಂದೆ ಹೇಳ್ತಾರೆ, ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರರಿಸಿ ಕೀಳುವ ಬಿರಿದು. ಅವನಿಗೊಂದು ಬಿರಿದುದಂತೆ, ಏನೋ ಒಂದು ಅವಾರ್ಡ್ ಅವನಿಗೆ ಇದೆ. ಏನು ಅವಾರ್ಡ್ ಕ್ಯಾಂಡಿಡೇಟ್ ಇದ್ರೆ ಅವನಿಗೆ ದೊಡ್ಡ ಬಿರಿದುದಂತೆ. ಯತಿದಾಸರು ಹೇಳ್ತಾರೆ, ಏನು ಬಿರಿದು? ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರರಿಸಿ ಕೀಳುವ ಅನ್ನೊಂದು ಬಿರಿದು ಇದೆ. ಏನು? ಸಾರಿದವರ, ಅವನ ಸೇರಿದವರ, ಅವನ ಶರಣಾಗತಿ ಹೊಂದಿದವರ, ಅವನ ಭಕ್ತಿ ಮಾಡಿದವರ ಸಂಸಾರ ವೃಕ್ಷದ ಮೂಲ ಅಂದ್ರು. ಸಂಸಾರ ಎಂಬ ದೊಡ್ಡ ವೃಕ್ಷ ಇದೆ. ಇಲ್ಲ, ಈ ವೃಕ್ಷದನ್ನ ನಾವು ಕೊಯ್ಬೇಕು. ನಾವೇ ಮಾಡ್ತೇವೆ, ಗಿಡ ಬೆಳೀತಾ ಇದೆ, ಆಗಾಗ ಮೇಲೆ ಕಟ್ ಮಾಡ್ತೇವೆ ಮತ್ತು ಬೆಳೀತಾ ಇದೆ. ಯಾತಕ್ಕೆ ಬೆಳೀತಾ ಇದೆ? ಬೇರೆ ಕೆಳಗೆ. ನಾವೇನ್ ಮಾಡ್ತೇವೆ? ಹೇಳ್ತೇವೆ. ವಿಜಯದಾಸರು ಇದೇ ಧನ್ವಂತರಿ ಸುಳಾದ ಹೇಳ್ತಾರೆ, ಏನನ್ನೇ ಎಂಡ್ ರೂಟ್ ಮಾಡಬೇಕು ಅಂತ, ರೂಟ್ ಔಟ್ ಮಾಡಬೇಕು. ವ್ಯಾಧಿಗಳನ್ನ ನಾವೇ ಮಾಡ್ತೇವೆ, ಔಷಧ ತಗೊಳ್ತೇವೆ ಮತ್ತು ವ್ಯಾಧಿ ಬರ್ತಾ ಇದೆ. ಇದಕ್ಕೆ ರೂಟ್ ಕಾಸ್ ಕೊಡೋದಿಲ್ಲ. ವ್ಯಾಧಿಗೆ ಮೂಲ ಕಾರಣ ಏನು? ಹಾಗಾದ್ರೆ ರೂಟ್ ಕಾಸ್ ಅನಾಲಿಸಿಸ್ ಮಾಡಿದ್ರೆ ಅವ್ರು ಬೆಸ್ಟ್ ಡಾಕ್ಟರ್, ಡಯಾಗ್ನಾಸಿಸ್ ಮಾಡಿದವರು ಅಂತ. ಅವ್ರೇನೋ ನೋಡಿದಾಗ, ಓ ನೀವು ಇದು ತಗೊಂಡಿದ್ರೆ ಇದರಿಂದ ಇನ್ಫೆಕ್ಷನ್ ಆಗಿದೆ, ಇದರಿಂದ ಈ ವ್ಯಾಧಿ ಬಂದಿದೆ, ಇದೀಗ ಔಷಧ, ಅದನ್ನು ಸರಿ ಮಾಡಬೇಕು. ಅದರ ಮೂಲ ಕಾರಣ ಏನು ವ್ಯಾಧಿಗಳಿಗೆ ಅಂದ್ರೆ ಪಾಪಗಳೇ. ಆ ಪಾಪಗಳ ಪರಿಹಾರ ಆಗಬೇಕು ಅಂದ್ರೆ ಧನ್ವಂತರಿ ಪರಮಾತ್ಮ ಏನ್ ಮಾಡ್ತಾರೆ ಅಂದ್ರೆ ರೂಟ್ ಔಟ್ ಮಾಡ್ತಾರಂತೆ. ಇದನ್ನ ಪಾಪಗಳನ್ನು ಪರಿಹಾರ ಮಾಡ್ತಾರೆ, ವ್ಯಾಧಿಗಳ ಪರಿಹಾರ. ಇಲ್ಲಿ ಹೇಳ್ತಾರೆ, ಸಂಸಾರ ವೃಕ್ಷ ನಮಗೆ ಬೆಳೀತಾ ಇದೆ ಮತ್ತು ಇಲ್ಲ, ನಮಗೆ ಮತ್ತು ಪುನರಪಿ ಜನನ ಪುನರಪಿ ಮರಣ ಆಗ್ತಾ ಇದೆ. ನಾವೇನ್ ಮಾಡ್ತೇವೆ? ಸಾಲ ಮಾಡ್ತೇವೆ, ಬಂದಿದ್ದೇವೆ, ಪುಣ್ಯ ಮಾಡಬೇಕು ಅಂತ ಹೊರಟಿದ್ದೇವೆ. ಒಂದು ಪುಣ್ಯ ಮಾಡಿದ್ರೆ 10 ಪಾಪ ಮಾಡ್ತೇವೆ. ಹೇಳ್ತೇವಲ್ಲ, ಒಂದು ಕರ್ಮಣ ಮಾಡಿದ್ರೆ 10 ಜನ್ಮಕ್ಕೆ 10 ಕರ್ಮಗಳನ್ನ ಸೇರಿಸಿ ಇರ್ತಾ ಡೆಪಾಸಿಟ್ ಮಾಡ್ತಾ ಇದ್ದೇವೆ. ಇದು ಏರೊಂದು ಬೆಳೆದು ಏದು ನಾವು ಕೊಯ್ದು ಕಟ್ ಮಾಡಿ ಅದನ್ನು ಮುಡಿಸಿ ಹಾಗೇನ್ ಮಾಡಬೇಕು? ರೂಟ್ ಔಟ್ ಮಾಡಬೇಕು. ಆಗ ವೃಕ್ಷದ ಮೂಲವನ್ನ ಅಲ್ಲಿ ಕೊಯ್ಬೇಕು. ಆಗ ಹೇಳ್ತಾರೆ, ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರರಿಸಿ ಕೀಳುವ. ಆ ಬೇರನ್ನ ಕುಯ್ದು ಕೀಳುವ ಅವ ತೆಗೆದು ಬಿದ್ದವರು ಅಂತಹ ಬಿರುದು ಇರುವ ಅವನಿಗೆ ಇದೆ ಅಂತ ವಿಶೇಷವಾಗಿ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ನರಸಿಂಹದೇವರು ಮೋಕ್ಷ ಕೊಡುವ, ಸಂಸಾರ ವೃಕ್ಷದ ಮೂಲ ಬೇರೆನಿಸಿ ಕೀಳುವ ಅಂದ್ರೆ ಏನರ್ಥ ಅಂದ್ರೆ ಮೋಕ್ಷದಾಯಕ ಅಂತ ಅರ್ಥ. ಭಗವಂತನ ರೂಪಗಳಲ್ಲಿ ಪಂಚರೂಪಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ 5 ರೂಪಗಳು. ವಿಶೇಷವಾಗಿ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪ ಇರುವಂತಹ ಕ್ಷೇತ್ರ ನಮ್ಮ ಮಣಿಪಾಕ ಮಧ್ವಾಶ್ರಮ. ನಮ್ಮ ಹೊರಡಿ ಆಚಾರ್ಯ ಎಲ್ಲಾರು ಕೇಳಿದ್ರು, ನೀವು ಇಲ್ಲಿರುವಂತಹ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಿಯ ಬಗ್ಗೆ ಮಾತಾಡಬೇಕು ಅಂತ. ಅದಕ್ಕೆ ಸಮಯ ಅವರೇ ಮಾಡಿಕೊಡಬೇಕು, ಭಗವಂತ ಅಡಗ್ರಹ ಆಗಬೇಕು. ಅನಿರುದ್ಧ ಸ್ಥಿತಿಯನ್ನು ಮಾಡುತ್ತಾನೆ, ಪ್ರದ್ಯುಮ್ನ ರೂಪಿ ಪರಮಾತ್ಮ ಸೃಷ್ಟಿಯನ್ನು ಮಾಡುತ್ತಾನೆ, ಸಂಕರ್ಷಣ ರೂಪಿ ಪರಮಾತ್ಮ ಸಂಹಾರವನ್ನು ಮಾಡುತ್ತಾನೆ. ಮೋಕ್ಷ ಕೊಡುವವ ಯಾರು ಅಂದ್ರೆ ವಾಸುದೇವ ರೂಪಿ ಪರಮಾತ್ಮ ಅಂತ ಜಗನ್ನಾಥದಾಸರು ಇದನ್ನೇ ಹೇಳ್ತಾರೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪುದೆ ಮಗೆ ಮಂಗಳವಾ. ಕೈವಲ್ಯದಾಯಕ ನಾರಸಿಂಹನೇ, ಕೈವಲ್ಯದಾಯಕ ಮೋಕ್ಷ ಕೊಡುವ ವಾಸುದೇವ ರೂಪಿ ಪರಮಾತ್ಮ ಅವನೇ ನರಸಿಂಹ. ಯಾತಕ್ಕೆ ಅಂದ್ರೆ ಸಂಸಾರ ವೃಕ್ಷದ ಮೂಲ ಬೇರೆನಿಸಿ ಕೀಳುವ. ಈ ಸಂಸಾರ ವೃಕ್ಷ ಎಂಬ ಈ ಗಿಡ, ದೊಡ್ಡ ಗಿಡದ ವೃಕ್ಷದ ಬೇರನ್ನು ಕೀಳುತ್ತಾನಲ್ಲ, ಅದರಿಂದ ಅವ ಯಾರು ಅಂತ ಕೇಳಿದರೆ ಕೈವಲ್ಯದಾಯಕ, ಮೋಕ್ಷ ಕೊಡುವವನಾಗಿದ್ದಾನೆ. ಮುಂದೆ ಹೇಳ್ತಾರೆ, ಭಯಂಕರ ಘೋರಾವತಾರ ಕರಾಳ ವದನ ಅಘೋರ ದುರಿತ ಸಂಹಾರ ಅಂದ್ರು. ಭಯಂಕರವಾದ ರೂಪವನ್ನು ತಾಳಿದವ ನರಸಿಂಹಂತೆ. ಭಯಂಕರವಾದ ರೂಪ ಯಾರಿಗೆ? ದೈತ್ಯರಿಗೆ ಭಯಂಕರ ರೂಪ. ಅಘೋರ ಅಂದ್ರು. ಎಲ್ಲ ಕಾಂಟ್ರವರ್ಷಿ ಮಾತಾಡ್ತಾರೆ ಜೈದಾಸರು. ಭಯಂಕರ ಅಂದ್ರು, ಅಘೋರ ಅಂದ್ರು. ವೀರಸಿಂಹಣೇಂದ್ರು, ಕಾರುಣ್ಯಪಾಂಗ ಅಂದ್ರು. ಒಂದೇ ಏಕಕಾಲದಲ್ಲಿ ಕಾಂಟ್ರಡಿಕ್ಟಿಂಗ್ ರೂಪಗಳು ನರಸಿಂಹ ರೂಪ.
ಏಕಕಾಲದಲ್ಲಿ ಎರಡು ಮಾಡ್ತಾನೆ ಅಂದ್ರೆ ಭಗವಂತನಿಗೆ ದೋಷಗಳೇ ಇಲ್ಲ. ಅವನಿಗೆ ಕೋಪನು ಗುಣವಾಗಿದೆ ಅಂತಾರೆ. ಕೋಪನು ಕೂಡ ಗುಣವಾಗಿರುವ ಭಗವಂತನಿಗೆ ಗುಣವಾಗಿದೆ. ಅವನ ಕೋಪದ ಯಾತಕ್ಕೆ ಕೋಪಗಳು ಗುಣವಾಗಿದೆ. ನಮಗೆ ಕೋಪ ಬಂದರೆ ಅದು ಬಿ ಪಿ ಆಗುತ್ತೆ. ಕೋಪಗಳು ಬಂದರೆ ನಮಗೆ ಅಜ್ಞಾನ ಬರ್ತಾ ಇದೆ. ಕೋಪಗಳು ಬಂದರೆ ನಾವು ಮಾಡುವಂತಹ ಸಾತ್ವಿಕ ಕಾರ್ಯಗಳು ಅಲ್ಲಿ ವಿಘ್ನ ಆಗ್ತಾ ಇದೆ. ಭಗವಂತ ಕೋಪ ಕಾರ್ಯ ಮಾಡಬೇಕಾದರೂ ಕೂಡ ಸಾಧನಾಗಿದ್ದಾನಂತೆ. ಏಕಕಾಲದಲ್ಲಿ ಎರಡು ಮಾಡುವಲ್ಲ. ಅವರು ಮಾತ್ರ ಅಲ್ಲ, ಭೀಮಸೇನ ದೇವರು ಹೇಳ್ತಾರೆ, ದುಚ್ಛಾದನನ್ನ ಅವನ ಹೃದಯದಲ್ಲಿ ಹರಿಬೇಕಾದರೂ ಕೂಡ ಅಲ್ಲಿ ವಿಶೇಷವಾಗಿ ಸೂಕ್ತಗಳನ್ನು ಹೇಳ್ತಾರೆ. ನರಸಿಂಹದೇವರು ಉಪಾಸನ ಮಾಡಿದವರು ಭೀಮಸೇನ ದೇವರು ಅಂದ್ರೆ ಯುದ್ಧ ಕಾಲದಲ್ಲಿ ಅಂತಹ ಉಪಾಸನ ಮಾಡಿದವರು ಉಂಟೆ ಅಂತ. ಭೀಮಸೇವನರಿಗೆ ಜೀವೋತ್ತಮರಾದ ವಾಯುದೇವರಿಗೆ ಸಾಧ್ಯ ಅಂದ್ರೆ ಇಲ್ಲಿ ನರಸಿಂಹದೇವರು ಹೇಳ್ತಾರೆ. ಭಯಂಕರ ದೈತ್ಯರಿಗೆ ಅಂದರೆ ಅಘೋರ ಅಂದರೆ ಶಾಂತವಾದ ರೂಪ, ಸೌಮ್ಯವಾದ ರೂಪ ತಾಳಿದವ ಸಜ್ಜನರಿಗಾಗಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡ್ತೇವೆ ಪ್ರಹ್ಲಾದರನ್ನ ಅಂಥ ಭಯಂಕರವಾದ ರೂಪವನ್ನು ನೋಡಿ ಹಿರಣ್ಯಕಶಿಪು ಅಂತ ಹೆದರ್ಕೊಂಡು ಬಿಟ್ಟ. ಆದರೆ ಪ್ರಹ್ಲಾದ ಸಣ್ಣ ಬಹು ಅವನಿಗೆ ಅಂಜಿಕಾಗಿತ್ತೆ. ಇಲ್ಲ ಯಾತಕ್ಕೆ ಅಂದರೆ ಅವ ಭಯಂಕರ ಹಿರಣ್ಯಕಶಿಪಿಗೆ ಅದರ ಸೌಮ್ಯವಾದ ಅಘೋರ ರೂಪ ತಾಳಿದವ ಪ್ರಹ್ಲಾದನಿಗೆ ಅಂತ ಹೇಳ್ತಾರೆ. ಒಂದು ರುಚಿಯಾಗಿ ಹೇಳೋದು ಉಂಟು. ಇಂಥ ಭಯಂಕರವಾದ ನರಸಿಂಹದೇವರು ಉಗುರು ನೋಡಿದರೆ ನಮಗೆ ಅಂಜಿಕೆ ಆಗತ್ತಲ್ಲ. ಲಕ್ಷ್ಮಿ ಹೇಗೆ ತೊಡೆಯಲ್ಲಿ ಕೂತುಕೊಂಡ್ಲು, ಲಕ್ಷ್ಮಿಯನ್ನು ಹಿಡಿದುಕೊಂಡಿದ್ದಾರಲ್ಲ, ಕೆಳಕೊಂಡಿದ್ದಾರಲ್ಲ, ಆಗ ಅವಳಿಗೇನು ನೋವು ಆಗೋದಿಲ್ಲವ ಅಂದ್ರೆ ಅವಳಿಗೆ ಮಲ್ಲಿಗೆ ಹೂವು ಉದ್ದ ಸ್ಪರ್ಶ ಮಾಡಿದಂತ ಆಗತ್ತಂತೆ ನರಸಿಂಹದೇವರು ಉಗುರು. ಅಂತ ಸುಂದರವಾದ ರೀತಿಯಲ್ಲಿ ಭಗವಂತ ಲಕ್ಷ್ಮೀದೇವಿ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಕೇಳುತ್ತಾರೆ. ಅಘೋರ ಮುಂದೆ ಹೇಳ್ತಾರೆ, ಅಘೋರ ಕ್ರೂರ ಅಘೋರ ದುರಿತ ಸಂಹಾರ ಅಂದ್ರು. ದುರಿತ ಸಂಹಾರ ಬೇಗವಾಗಿ ಸಂಹಾರ ಮಾಡಿದವ, ಹಂಬದಿಂದ ಆ ಕ್ಷಣವರೆಗೆ ಬಂದು ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿದವ. ಮಾಯಾಕಾರ ಅಂದ್ರು. ಅವ ದೊಡ್ಡ ಮಾಯಾಕಾರ ಅಂತ. ಯಾತಕ್ಕೆ ಅಂದ್ರೆ ಎರಡರ್ಥ ಇದೆ. ದೊಡ್ಡ ಒಂದು ಮಾಯಾವಿತನವನ್ನು ಮಾಡುವವ ವಿಠಲಾಮ, ಇನ್ನೊಂದು ಮಾಯಾಕಾರ ಅಂದ್ರೆ ವಾಸುದೇವ ರೂಪಿ ಪರಮಾತ್ಮನ ಜೊತೆ ಇರುವವಳು ಮಾಯಾದೇವಿ. ಇವಳು ಮೋಕ್ಷವನ್ನು ಕೊಡುವಂತ ರೂಪ ವಾಸುದೇವ ಅಂದ್ರೆ ಅಂತ ಮಾಯಾದೇವಿಯ ಮಾಯಾಕಾರ, ಮಾಯಾದೇವಿ ಪತ್ನಿಯಾದವ ನರಸಿಂಹದೇವರು ಅಂತ ಮಾಯಾಕಾರ ಅಂತ ವರ್ಣನೆಯನ್ನು ಮಾಡುತ್ತಾರೆ. ಕ್ರೂರ ದೈತ್ಯರ ಶೋಕ ಕಾರಣ ಅಂದ್ರು. ಕ್ರೂರ ದೈತ್ಯರಿಗೆ, ಕೆಟ್ಟ ಜನರಿಗೆ, ಅವರಿಗೆ ದುಃಖಕ್ಕೆ ಕಾರಣವಾಗಿರುವವ ಅಂತ ನೋಡ್ರಿ. ದುರ್ಯೋಧನಿಗೆ ದುಃಖಕ್ಕೆ ಕಾರಣ ಆಗಿದ್ದವ ಕೃಷ್ಣನೇ, ಭಗವಂತನೇ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ದುರ್ಯೋಧನನಾಗಲಿ, ರಾವಣನಾಗಲಿ, ಕುಂಭಕರ್ಣ ಇತ್ಯಾದಿ ದೈತ್ಯರಾಗಲಿ, ಹಿರಣ್ಯಕಶಿಪು, ಹಿರಣ್ಯಾಕ್ಷರಾಗಲಿ, ಇವರೆಲ್ಲ ದುಃಖವನ್ನು ಕೊಟ್ಟವ ಯಾರು? ಅವರಿಗೆ ದುಃಖಕ್ಕೆ ಕಾರಣವಾದವ ನರಸಿಂಹ. ಕ್ರೂರ ದೈತ್ಯರ ಶೋಕ ಕಾರಣ ಉದ್ಭವ ಈರೇಳು ಭುವನ ಸಾಗರ ಒಡೆಯ ಅಂದ್ರು. ಈರೇಳು ಭುವನ, 14 ಲೋಕಗಳ ಸಮುದ್ರದಿಂದ ಕೂಡಿರುವಂತಹ ಈ 14 ಲೋಕಗಳ ಆ ಭುವನಕ್ಕೆ ಒಡೆಯ ಯಾರು ಅಂದ್ರೆ ನರಸಿಂಹದೇವರು ಅಂತ ಇಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಮುಂದೆ ಹೇಳ್ತಾರೆ, ಆರೌದ್ರ ನಾಮ ವಿಜಯ ವಿಠಲ ನಾರಸಿಂಹ ವೀರರಸಾತುಲ್ಯ ಕಾರುಣ್ಯ ಪಾಂಧ ಅಂದ್ರು. ಆ ರೌದ್ರನಾಮ ಅಂದ್ರು. ನೋಡ್ರಿ, ರುದ್ರನಾಮ, ರುದ್ರದೇವರಿಗೆ ಯಾತಕ್ಕೆ ರುದ್ರಾಮ ನಾಮ ಬಂತು ಅಂದ್ರೆ ರುದ್ರನಾಮಕ ಪರಮಾತ್ಮನನ್ನ ಉಪಾಸನ ಮಾಡೋದ್ರಿಂದ ಆ ರುದ್ರನಾಮಕ ನರಸಿಂಹ ದೇವರ ನಾಮವೇ ಅವರಿಗೆ ಆಗಿತ್ತು. ರೌದ್ರನಾಮ ಅಂತ. ರುದ್ರಾಮ ನಾಮ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತಹ ನಾಮ. ಆದರೆ ಅಂತ ರೌದ್ರನಾಮಕ ಅಂದ್ರೆ ಕೋಪ ಗುಣಗಳನ್ನೇ ತನ್ನ ಹೆಸರಾಗಿಕೊಂಡವ, ಹೆಸರಾಗಿ ಮಾಡಿಕೊಂಡವ ರೌದ್ರನಾಮಕ ವಿಜಯ ವಿಠಲ. ಅದರ ಕೋಪಡು ಗುಣವಾಗಿದೆ ಅವನಿಗೆ. ಆದ್ರೆ ಅಂತ ರೌದ್ರನಾಮಕ ವಿಜಯ ವಿಠಲನಾದ ನಾರಸಿಂಹ ವೀರರಸ ತುಂಗ, ರಸವನ್ನು ತೋರಿಸಿಕೊಟ್ಟವ ಕಾರುಣ್ಯ ಪಾಂಗ. ಎಂಥ ಕರುಣಾಮೂರ್ತಿ ಗೊತ್ತು. ಅವಳ ಬೇಡಿದವರಿಗೆ ಅಂತ ಕೃಪಾ ಕಟಾಕ್ಷದಿಂದ ನೋಡಿ ಅನುಗ್ರಹವನ್ನು ಮಾಡುವವ ನರಸಿಂಹದೇವರು ಅಂತ ವಿಶೇಷವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಮೊದಲ ಪದ್ಯದಲ್ಲಿ ಅಂತ ನಾವು ನೋಡ್ತೇವೆ. ಮುಂದೆ ಎರಡನೇ ಪದ್ಯದಲ್ಲಿ ಹೇಳ್ತಾರೆ. ಈ ಪದ್ಯದಲ್ಲಿ ನೋಡಿದರೆ ಈಗ ಆ ಸಪ್ತಮ ಸ್ಕಂದದ ಒಳಗೆ ನುಗ್ಗುತ್ತಾರೆ. ನರಸಿಂಹದೇವರು ಯಾರು? ನರಸಿಂಹದೇವರು ಯಾರು ಅಂದ್ರೆ ಭಯವನ್ನು ನಾಶ ಮಾಡುವವ, ಅವ ನರಗರಿ ರೂಪವನ್ನು ತಾಳಿದವ, ಭಯಂಕರವಾದ ರೂಪ ದೈತ್ಯರಿಗೆ, ಶಾಂತವಾದ ಸೌಮ್ಯವಾದ ರೂಪವನ್ನು ತಾಳಿದವ ಜನರಿಗಾಗಿ ಅಂತವ ನಮ್ಮ ಸಂಸಾರ ವೃಕ್ಷದ ಮೂಲವನ್ನು ಕೀಳುವ ಅಂತ ಬಿರುದು ಒಡೆಯವ, ಈರೇಳು ಭುವನ ಸಾಗರದ ಒಡೆಯ, ರೌದ್ರನಾಮಕ ಪರಮಾತ್ಮ, ಜಯ ವಿಠಲ, ಕಾರುಣ್ಯ ಪಾಂಗ, ವೀರರಸಾತುಲ್ಯ ಕಾರುಣ್ಯ ಪಾಂಗ ಅಂತ ಆ ನರಸಿಂಹದೇವರ ವರ್ಣನೆಯನ್ನೇ ಇಲ್ಲಿ ಮಾಡಿಬಿಟ್ಟು ಮುಂದೆ ಅಂತ ನರಸಿಂಹದೇವರ ಚರಿತ್ರೆ ಒಳಗೆ ಹೋಗಬೇಕಾದ್ರೆ ಪ್ರಹ್ಲಾದರಾಜರ ಚರಿತ್ರೆಯಿಂದ ಪ್ರಾರಂಭ ಮಾಡ್ತಾರೆ. ಪ್ರಹ್ಲಾದರಾಜರು ಏನಾಗಿತ್ತು ಮುಂದೆ ಎರಡನೇ ಪದ್ಯದಲ್ಲಿ ಹೇಳ್ತಾರೆ. ಮಗುವಿನ ರಕ್ಕಸನು ಅಗಳಿರಡು ಬಿಡದೆ ಅಗಯಿಂದದಲ್ಲಿ ಕೊಯ್ದ ನಕಪನ್ನ ಕವನದಿ
ಗಗನ ಮಿಗಿಲಾದ ಅಗಲಿದ ಬಾಧಿಯಲ್ಲಿ ನೆಗೆದು ಒಗೆದು ಸಾವು ಬಗದುಕೊಳ್ಳುತ್ತಿರಲು ಹೇ ಜಗದ ವಲ್ಲಭನೇ ಸೂಡಾನಾದಿಗನೇ ನಿಗಮ ವಂದಿತನೇ ಬೊಗಳಿದ ಬಹುತರ ತಗಲಿ ತೊಲಕನೆಂದು ಮಿಗಕು ಕೂತಿರಲು ಯುಗ ಯುಗ ದೊಡು ದಯಾಳು ಗಣದೇವರ ದೇವ ಯುಗಾಧಿಕೃತ ನಾಮ ವಿಜಯ ವಿಠಲ ಹೋ ಯುಗಳ ಗರವ ಮುಗಿದು ಮಗುವು ಮೊರೆಯಿಡಲು ಮಗುವಾದ ಪ್ರಹ್ಲಾದರಾದ ಮೊರೆಯಿಟ್ಟ ಅಂತ ಹೇಳ್ತಾರೆ. ಎಂಥ ಮಗು ಅವರ ಮುಂದೆ ಹೇಳ್ತಾರೆ, ಎಂಥ ಮಗು, ಅವನಿಗೆ ಏನಾಗಿತ್ತು? ಮಗುವಿನ ರಕ್ಕಸನು ಹಗಲೆರಡು ಬಿಡದೆ ಎಂದ್ರು. ಎಂಥ ಮಗು ಅಂದರೆ ಪ್ರಹ್ಲಾದರಾಜನಿಗೆ 5 ವಯಸ್ಸು ಬಾಲಕ. ನಾವು ಕೇಳಿದೆವು, ಅವ ಹಯಾತು ಗರ್ಭದಲ್ಲಿ ಇದ್ದಾಗಲೇ ನಾರದರು ಬಂದು ಉಪದೇಶವನ್ನು ಮಾಡಿದ್ದಾರೆ, ಭಾಗವತವನ್ನು ಅವನ ಶ್ರವಣ ಮಾಡಿಸಿದ್ದಾರೆ. ಯಾತಕ್ಕೆ? ಇವ ಹೊರಗೆ ಬಂದರೆ ಅದನ್ನು ಕೇಳುವಂತ ವಾತಾವರಣ ಇರೋದಿಲ್ಲ, ಹೊಟ್ಟೆಯಲ್ಲಿ ಗರ್ಭದಲ್ಲಿ ಕೊಟ್ಟುಡ ಅಂತ ನಾವು ಕೇಳಿದ್ರು ಹರಿವಾಯು ಸ್ತುತಿಯಲ್ಲಿ. ಗೋವಿಂದೇ ದೇಹಿ ಭಕ್ತಿಂಬವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಪ್ರಗತಿ ಶಾಶ್ವತಿ ಆಸುದೇವ. ಗೋವಿಂದನಲ್ಲಿ ಚಂಚಲ ಇಲ್ಲದೆ ಇರುವಂತಹ ಭಕ್ತಿ, ದೃಢವಾದ ಭಕ್ತಿ ಯಾಕೆ ಬರಬೇಕು? 60 ವಯಸ್ಸಾದ ಮೇಲೆ, ರಿಟೈರ್ಡ್ ಆದ ಮೇಲೆ ಕಲಗ ಕೂತಕಬಾರದು, ಶುಗರ್ BP ಇರಬೇಕು, ಉಪವಾಸ ಇರಬಾರದು, ಎಲ್ಲ ಆದ ಮೇಲೆ ಕಣ್ಣು ಸರಿಬಾರದು ನಮಗೆ. ಆ ರೀತಿ ನಾವು ಬಂದು ರಿಟೈರ್ಡ್ ಆದ ಮಾಡ್ತೇನೆ ಸರ್. ರಿಟೈರ್ಡ್ ಆದ ಕೂಡ ದೇವರ ಪಟ್ಟಿ ತೆರೀತೇನೆ, ರಿಟೈರ್ಡ್ ಆದ ಮೇಲೆ ಹಾಡು ಕಥೆಗೆ ಬರ್ತೇನೆ, ರಿಟೈರ್ಡ್ ಆದ ಮೇಲೆ ಪಾರಾಯಣಕ್ಕೆ ಬರ್ತೇನೆ. ಆಶುದೇವ ಅಂದ್ರೆ ಬೇಗ ಕುಡಿದ್ರು ತ್ರಿವಿಕ್ರಮಡಿದಾಚಾರ್ಯ ಅಂತ ಭಕ್ತಿಯನ್ನ ಬೇಗ ಕುಡಿ. ಯಾವಾಗ? ಕೌಮಾರಂ ಆಚರೆಯುತ್ತೆ. ಪ್ರಹ್ಲಾದರಾಜರು ಹೇಳ್ತಾರೆ, ಕೌಮಾರಂ ಆಚರೆಯುತ್ತೆ, ಸಣ್ಣ ವಯಸ್ಸಿನಲ್ಲಿ ಭಕ್ತಿ ಮಾಡಬೇಕು. ಆಗ ಎಷ್ಟು ಬೇಗ ಕೊಟ್ಟರು ನಾರದರು ಅಂದ್ರೆ ಹೊಟ್ಟೆಯಲ್ಲಿ ಅವಳೇ ಕೊಟ್ಟರು. ಗರ್ಭದಲ್ಲಿರುವಂತಹ ಸಮಯದಲ್ಲಿ ಅವನಿಗೆ ಜ್ಞಾನವನ್ನು ಕೊಟ್ಟವರು ನಾರದರು ಅಂತ. ಆಗ ನಾರದರ ಅನುಗ್ರಹದಿಂದ ಆ ಉಪದೇಶವನ್ನು ಪಡೆದು ಹುಟ್ಟಿದ ಪ್ರಹ್ಲಾದರಾಜರು ಶಂಕಕರ್ಣ ದೇವತೆ ಮೂಲ ರೂಪದಲ್ಲಿ ಅಂತ ಶಂಕಕರ್ಣ ದೇವತೆಯಾದ ಪ್ರಹ್ಲಾದರಾಜರು ಅವತಾರ ಮಾಡಿದರೆ ಅವನ ನಾವು ಕೇಳಿದ್ದೆವು ಈ ಚರಿತ್ರದಲ್ಲಿ. ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ 8ನೇ ಅಧ್ಯಾಯ ಬರ್ತಾ ಇದೆ. ಏನು ಮಾಡಿದ ಹಿರಣ್ಯಕಶಿಪು? ಗುರುಕುಲಕ್ಕಾಗಿ ಚಂಡಾಮಾರ್ಕರ ಜೊತೆ ಅಲ್ಲಿ ಪಾಠಶಾಲೆಗೆ ಕಳಿಸ್ತಾರೆ. ಕಳಿಸಿದರೆ ಅವ್ರು ತಿರುಗಿ ಬರ್ತಾರೆ. ಬಂದಾಗ ಈ ಹಾಲಿಡೇ ಸಮ್ಮರ್ ವೆಕೇಶನ್ ತರ ಬರ್ತಾ ಇಲ್ಲ, ಆಗ ಕೊಟ್ಟಿದ್ರು. ಮನೆಗೆ ಬಂದಾಗ ಆ ಮಗುವಿಗೆ ಚೆನ್ನ ಅಭ್ಯಂಗ ಸ್ನಾನ ಮಾಡಿಸಿ, ಅಲಂಕಾರವನ್ನು ಮಾಡಿಸಿ, ಮೃಷ್ಟಾನ್ನ ಭೋಜನವನ್ನು ಕೊಟ್ಟು ಮನೆಯಲ್ಲಿ ಕುಳಿಸಿಕೊಟ್ಟಂತೆ. ಕಾಕಿಗೂ ತನ್ಗುಂಜು ಬಣ್ಗುಂಜು ಅಂತ ಹೇಳ್ತಾರೆ ತಮಿಳು ಒಂದು ಮಾತು. ಏನೋ ಒಂದು ಮಗು ಒಂದು ಕಾಗಿಗೆ ಕೂಡ ತನ್ನ ಕುಂಜಿ ಹೆಂಗಂದ್ರೆ ತನ್ನ ಲಕ್ಷಣವಾಗಿ ಕಾಣ್ತಂತೆ. ಪ್ರಹ್ಲಾದರಾಜರು ವಿಶೇಷವಾಗಿ ಸ್ವಾಭಾವಿಕವಾಗಿ ಲಕ್ಷಣ ಸ್ವರೂಪ. ಯಾಕಂದ್ರೆ ವಾಯುದೇವರ ಆವೇಶ ಇದೆ. 4 ನಿಮಿಷ ಲಕ್ಷಣ ಭೇದ 30 ಲಕ್ಷಣ ಇರುವಂತ ವಾಯುದೇವರ ಆವೇಶ ಇದೆ ಅವರೊಳಗೆ. ಅಂತ ಲಕ್ಷಣ ಕುರಿತು ತನ್ನ ಮಗುವಾಗಿದ್ದಾನೆ. ಮನೆಯಲ್ಲಿ ಕುಳಿತುಕೊಂಡು ಏನಪ್ಪಾ ಏನು ತಿಳಿಕೊಂಡು ಹೇಳುವಂತಾರೆ, ಹಿತ್ವಾ ಆತ್ಮಪಾದಂ ಜಗವಂತ ರೂಪಂ ಮಣಂಗದೋ ಎದ್ ಹರಿಮಾಶ್ರಯ ಇರ್ತಾರೆ. ಅಮ್ಮ ಎಲ್ಲ ಬಿಟ್ಟುಬಿಡಬೇಕು, ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಬಿಡಿ, ಮಠಕ್ಕೆ ಹೋಗಿ ಹರಿಯನ್ನ ಧ್ಯಾನ ಮಾಡಿ, ಆಶ್ರಯನ ಪಡಿ, ಇದನ್ನ ಧ್ಯಾನ ಮಾಡುವಂತೆ ಸಿಟ್ಟು ಬಂದಿತ್ತು. ಈ ತರ ಮಾತಾಡ್ತಾನ ನಮಃ, ಈ ರೀತಿಯಲ್ಲಿ ಮಾತಾಡ್ತಾನಲ್ಲ, ಇವನಿಗೆ ಏನೋ ತಪ್ಪ ಹೇಳಿಕೊಟ್ಟಿದ್ದಾರೆ. ಚಂಡಾಮಾರ್ಕರ ಬೈದ್ಬಿಟ್ಟ, ಅವ್ರು ಹೇಳಿಕೊಳ್ಳ ಇಲ್ಲಿ ಹೊಟ್ಟೆಯಿದ್ರೆ ಗರ್ಭದಿಂದಲೇ ಬಂದಿದ್ದ ಜ್ಞಾನ. ಮತ್ತು ಹೋಗಿದ್ದ ಪಾಠವನ್ನು ಕಳೆದಿದ್ದ, ಮತ್ತು ವಾಪಸ್ ಬಂದಿದ್ದ. ಇನ್ನೊಂದು ವೆಕೇಶನ್ ಬಂದಿತ್ತು. ಬಂದಾಗ ಈಗ ಏನು ತಿಳ್ಕೊಂಡಿಯಪ್ಪ ಅಂತ ಕೇಳಿದರೆ, ಹೋದ ಸಾರಿ ಬಂದಾಗ ಭಗವಂತನ ಹಣಕ್ಕೆ ಹೋಗಬೇಕು, ಎಲ್ಲ ಬಿಡಬೇಕು, ಭಗವಂತನ ಸಾಕ್ಷಾತ್ಕಾರ ಪಡೆಯಲಿಕ್ಕೆ ತಪಸ್ಸು ಮಾಡಬೇಕು ಅಂತ ಹೇಳಿದ್ದೆ. ಈಗ ಆ ಭಕ್ತಿಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅಂತ 9 ರೀತಿಯನ್ನು ತಿಳಿದುಕೊಂಡಿದ್ದೇನಮ್ಮ. ಸ್ಮರಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನ ಅಂತ ನಮಗೆ ಭಕ್ತಿಯಿಂದ ಭಗವಂತನ ಆ ಭಕ್ತಿಯನ್ನು ಮಾಡುವಂತ ರೀತಿಯನ್ನು ತಿಳಿದುಕೊಂಡಿದ್ದೇನೆ ಅಂತ ಹೇಳಿದಾಗ ಆಗ ಹೇಳಿದಂತೆ, ಮಗುವಿನ ರಕ್ಕಸನು ಹಗಲೆರಡು ಬಿಡದೆ ಸರ್ವೈಹಿ ಉಪಾಯೈಹಿ ಹಂತವ್ಯ ಸಂಭೋಜ ಶಯನಾಸನೈಹಿ. ಹಿರಣ್ಯಕಶಿಪು ಹೇಳಿದ ಎಲ್ಲರ ಕಳಿಸಿದ. ಇವನ ಏನು ಮಾಡಿದರು? ಸರ್ವ ಉಪಾಯೈಹಿ, ಏನೊಂದು ಉಪಾಯ ಉಂಟೋ, ಏನೇನು ಉಪಾಯಗಳು ಉಂಟೋ ಆ ಉಪಾಯದಿಂದ ಇವನ ಕೊಂದು ಬಿಡಿಯುತ್ತೇವೆ. ಶಯನಾಶನ, ಇವ ನಾಶ ಆಗಬೇಕು. ಏನೊಂದು ಉಪಾಯಗಳು ಉಂಟೋ ಎಲ್ಲ ಉಪಾಯಗಳನ್ನು ಪ್ರಯತ್ನ ಮಾಡಿದ್ರು. ಏನೊಂದು ಉಪಾಯಗಳು ಅದನ್ನೇ ಹೇಳ್ತಾರೆ. ಮಗುವಿನ ರಕ್ಕಸವು ಹಗಲಿರಳೂ ಬಿಡದೆ, ಆ ಮಗುವಿನ ಹಗಲು ರಾತ್ರಿ ಬಿಡದೆ ಹರಯಿಂದರಲ್ಲಿ ಹೊಯ್ದು ನಖವನದಿ. ನಖ ಅಂದ್ರೆ ಬೆಟ್ಟ, ಪಲ್ಲದಿ ಇದ್ರೆ ಹಾವು, ನಗಪಲ್ಲದಿ ಇದ್ರೆ 2 ಮಾತು ಇಟ್ಟುಕೊಂಡು ಬೆಟ್ಟದಿಂದ ಉರುಳಿಸಿ ಕಷ್ಟ, ಬೆಟ್ಟದಿಂದ ಕಷ್ಟಿ ಉರುಳಿಸಿ. ಪುರಂದರದಾಸರು ಇದೇ ಪ್ರಹ್ಲಾದರಲ್ಲಿ ಮಾಡಿಕೊಂಡಿದ್ದಾರೆ. ಆಗ ನಗಪನ್ನಕ ಅಂದ್ರೆ ಮಳೆ ಪಾಂಬು ಇಟ್ಟುಕೊಂಡು ಆ ಬೆಟ್ಟದ ಹಾವು
ಎರಡು ಅರ್ಥ. ಬೆಟ್ಟದ ಹಾವಿನಿಂದ ಅವನ ಕಚ್ಚಲಕ್ಕಿಟ್ಟು ಅವನ ಸಾಯಿಸಬೇಕು, ಬೆಟ್ಟದಿಂದ ಉರುಳಿಸಬೇಕು, ಎರಡು ಅರ್ಥ ಉಂಟು. ನಗಪನ್ನಗ ವನದಿ ಅಂದರೆ ಸಮುದ್ರ, ಸಮುದ್ರ ಒಳಗೆ ದೊಡ್ಡ ಕಲ್ಲಿನ ದೇಹದಲ್ಲಿ ಕಟ್ಟಿ ಸಮುದ್ರ ಒಳಗೆ ಇಳಿಸಬೇಕು, ಅವನ ಉಳಿಸಬೇಕು. ಗಗನ ಮಿಗಿಲಾದ ಅಗಣಿದ ಬಾರಿಯಲ್ಲಿ ನೆಗೆದು ಒಗದು ಸಾವು ಒಗದು ಕೊಲ್ಲುತ್ತಿರಳು. ಏನೊಂದೇ ಪ್ರಯತ್ನ ಮಾಡಿದ, ಎಲ್ಲಾ ಪ್ರಯತ್ನಗಳು ಮಾಡಿದ. ಅದನ್ನು ಸುಲಭವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಬೆಟ್ಟದಿಂದ ಕಟ್ಟಿ ಉರುಳಿಸಿ, ಬೆಟ್ಟದಿಂದ ಉಳಿಸಿದ್ರು. ಹುಲಿ ಮನೆಯೊಳಗೆ ಹುಲಿ ಜೊತೆಯಾಗಿ ಇಲ್ಲಕ್ಕೆ ಬಿಟ್ಟರು. ಬೆಂಕಿ ಒಳಗೆ ಇಳಿಸಿದವರು ಅವರ ಹಾವಂತ ಕಚ್ಚಲಕ್ಕಿಟ್ಟರು, ವಿಷವನ್ನು ಕೊಟ್ಟರು. ಎಲ್ಲಾ ರೀತಿಯಿಂದ ಸರ್ವೈಹಿ ಉಪಾಯೈಹಿ, ಹಗಲು ಎರಡು ಬಿಡದೆ, ಹಗಲು ರಾತ್ರಿ ಬಿಡದೆ ಆ ಪ್ರಹ್ಲಾದನಿಗೆ ಎಲ್ಲಾ ರೀತಿಯಿಂದ ಕಷ್ಟವನ್ನು ಕೊಟ್ಟಿದ್ದಾನೆ ಆ ಹಿರಣ್ಯಕಶಿಪು ಅಂತ ಇಲ್ಲಿ ವಿಜಯದಾಸರು ಹೇಳ್ತಾರೆ. ಆಗ ಏನಾಗಿತ್ತು ಪ್ರಹ್ಲಾದರಾಜನಿಗೆ? ನಾವು ಕೇಳ್ತೇವೆ ನರಸಿಂಹ ಪುರಾಣ ಇತ್ಯಾದಿಗಳಲ್ಲಿ ದೊಡ್ಡ ಕೂಡ ಆಯುಧಗಳಿಂದ ಅವನ ಕುತ್ತಬೇಕು, ಅಲ್ಲಿ ಗಾಯ ಹಣವನ್ನು ಉಂಟು ಮಾಡಬೇಕು ಅಂದರೆ ಅದೆಲ್ಲ ಪುಷ್ಪಗಳ ಆಗಿತ್ತು. ಬೆಂಕಿಯಲ್ಲಿ ದೊಬ್ಬಬೇಕು ಅಂದ್ರೆ ಬೆಂಕಿ ಜಿಲ್ಲಂತ ಕಾಣಿಸುತ್ತಂತೆ, ನಾವು ಕೇಳ್ತೇವೆ. ಯಾತಕ್ಕೆ ಅಂದ್ರೆ ಎಲ್ಲಾ ಒಳಗಳು ಸರ್ವಾಂತರ್ಯಾಮಿಯಾದ ಭಗವಂತನ ಚಿಂತನೆ ಮಾಡಿದ ಪ್ರಹ್ಲಾದ ರಾಜ. ಏನು ಮಾಡ್ತಾ ಇದ್ದ? ಇಷ್ಟು ಕಷ್ಟಗಳು ಬಂತಾದ್ದಲ್ಲ, ಆಗ ಏನು ಮಾಡ್ತಾ ಇದ್ದ ಅಂದ್ರೆ ಭಗವಂತನ ಚಿಂತನೆ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ನರಹರಿಯುಂಬೋ ನಾಮವೇ ಕಾಯ್ತೋ, ನರಹರಿಯುಂಬೋ ನಾಮವೇ ಕಾಯ್ತೋ, ನೀಂಜಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದು ಇದ್ದರೆ ಸಾಕೋ. ಆಚಾರ್ಯರು ಬಂದಿದ್ದಾರೆ, ಆಚಾರ್ಯರು ಅಷ್ಟಾಕ ಪ್ರಣಾಮಗಳನ್ನು ಮಾಡಿದ್ದಾರೆ. ಆಗ ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ, ಪ್ರಹ್ಲಾದನ ಪಿತನಾದ ಹಿರಣ್ಯಕಶಿಪುವನ್ನು ಬಾಧಿಸುತ್ತಿರುವಾಗ ಯಾರು ರಕ್ಷಣೆ ಮಾಡಿದರು? ನರಹರಿ ಎಂಬ ನಾಮವೇ ಕಾಯಿತು. ಮಗುವಿನ ರಕ್ಕಸರು ಹಗಲಿರಳು ಬಿಡದೆ ಹಗೆಯಿಂದಲಿ ಹೊಯ್ದು ನಗಪನ್ನಕ ನದಿ ಗಗನ ಮಿಗಿಲಾದ ಅಗಲಿದ ಬಾದಿಯಲ್ಲಿ ನೆಗೆದು ಒಗೆದು ಸಾವು ಬಗದು ಕೊಳ್ಳುತ್ತಿರಲು. ಅವನಿಗೆ ಸಾವು ಆಗದೆ ನೋಡಿಕೊಂಡವ ನರಸಿಂಹದೇವರು. ಸಾವು ಆಗದೆ ನೋಡಿಕೊಂಡವ ಯಾರು ಅಂದರೆ ನರಸಿಂಹದೇವರು. ಯಾತಕ್ಕೆ? ಭಗವಂತ ಆ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನಂತೆ. ಅನನ್ಯ ಚಿಂತೆಯಂತೋ ಮಾಂ ಯೋಜನ ಪರಿಪಾಕತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ತಮ್ಮ ಅನನ್ಯವಾಗಿ ಚಿಂತನೆ ಮಾಡುವಂತಹ ಭಗವದ್ಭಕ್ತರ ಯೋಗಕ್ಷೇಮದ ಬಗ್ಗೆ ಭಗವಂತನಿಗೆ ವಿಚಾರ, ಭಗವಂತ ನೋಡಿಕೊಳ್ಳುತ್ತಾನೆ ಅಂತ. ನಾವು ಸುಂದರವಾಗಿ ಒಂದು ಚರಿತ್ರೆ ಕೇಳ್ತೇವೆ. ಯಾದವಾರಿಯರು ನಮ್ಮ ಉತ್ತರಾದಿಪಣ ಪರಂಪರೆಯಲ್ಲಿ ರಘುತ್ತಮ ತೀರ್ಥರ ಶಿಷ್ಯರು, ವೇದೇಶಿಯ ತೀರ್ಥರ ಶಿಷ್ಯರು, ಪೂರ್ವಾಶ್ರಮ ತಮ್ಮಂದರು ಕೂಡ. ಅಂತ ಯಾದವಾರಿಯರು ಮಕ್ಕಳಿಗೆ ಪಾಠ ಇಡಬೇಕಾದರೆ ನಿತ್ಯನು ಬೇರೆಯವರು ಮನೆ ಹೋಗಿ ಕೈ ಚಾಚಿ ಕೇಳಿದವರಲ್ಲ. ನಾವು ಕೇಳ್ತೇವೆ ಪೂರ್ವಾಶ್ರಮದಲ್ಲಿ ರಾಯ ವೆಂಕಟನಾಥನಾಗಿ ಇದ್ದಾಗ ಕಾಸಿಯಿಂದ ಹೋದವರೇ ಇಲ್ಲ. ವಿದ್ಯೆನ ಕಾಸಿಯಿಂದ ಮೀಸಲಿಡಬಾರ್ದು, ಕಾಸಿಗಾಗಿ ಹೋಗಬಾರದು, ಹಣ ದುಡ್ಡಿಗಾಗಿ ಹೋಗಬಾರದು. ಅಂತ ರೀತಿಯಲ್ಲಿ ಯಾದವರಾಜ ಪಾಠ ತೆಗಿತಾ ಇದ್ರು. ಮಕ್ಕಳಿಗೆ ಊಟ ಹಾಕಲಿಕ್ಕೆ ಧಾನ್ಯಗಳಿಲ್ಲ ಮನೆಯಲ್ಲಿ. ಮಕ್ಕಳು ಸಣ್ಣ ಪುಟ್ಟ ಮಕ್ಕಳೆಲ್ಲ ಪಾಠ ಓದ್ತಾ ಇದ್ದಾರೆ, ಏನು ಮಾಡಬೇಕು? ಆವಾಗ ಅನುವಾದ ಮಾಡ್ತಾ ಇದ್ರು ಭಗವದ್ಗೀತೆಗೆ, ಕೇಳ್ತೇವೆ. ಆಗ ಅನನ್ಯ ಚಿಂತೆಯಂತೋ ಮಾಂ ಯಜನಾ ಪರಿಭಾಷತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಯೋಗಕ್ಷೇಮಂ ಮಹಾಮ್ಯಹಂ, ಇದರ ರೆಡ್ಡಿಂಗ್ ಇಲ್ಲಿ ಮಾರ್ಕ್ ಮಾಡಿ ಓದಿರುತ್ತೆ. ಇದು ಭಗವಂತನಿಗೆ ಹೇಳಿದ್ದಾನಲ್ಲ, ಈ ಮಾತು ನಮಗೆ ಅರ್ಥ ಆಗಬೇಕಾಗಿದೆ ಅಂತ ಮಾಡಿ ಹೊರಟಿದ್ದಾರೆ. ಕೊಂಚ ಸಮಯದಲ್ಲಿ ಯಾರು ಅಂದ್ರೆ ದೊಡ್ಡ ಗಾಡಿ ತುಂಬ ಒಂದು ಬಾಲಕ ಬಂದಿದ್ದಾನೆ. ಏನಂದ್ರೆ ಧಾನ್ಯಗಳು, ಕಾಯಿ, ಹಣ್ಣುಗಳನ್ನು ತುಂಬಿಸಿಕೊಂಡು ಬಂದು ಅವರ ಪತ್ನಿಯವರಂತ ಹೇಳಿದ್ರಂತೆ, ಗುರುಗಳು ಕಳಿಸಿಕೊಟ್ಟಿದ್ದಾರೆ, ಎಲ್ಲ 6 ತಿಂಗಳಿಗೆ ಬೇಕು ಅಂತ ಧಾನ್ಯಗಳಿದೆ, ಮಕ್ಕಳಿಗೆ ಪಾಠಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಕೊಟ್ಟಿದ್ರು. ಕೊಟ್ಟಾಗ ಅವ್ರ ಮೈಯಲ್ಲಿ ಅಲ್ಲಲ್ಲಿ ಪೆಟ್ಟು ತಾಕಿದ ಆ ಒಂದು ಅಡೆಯಾಳ ಕಾಣಿಸ್ತಾ ಇತ್ತು. ಏನು ಅಂದ್ರೆ, ಇಲ್ಲ ಗುರುಗಳು ಏನೋ ತಪ್ಪು ಮಾಡಿಬಿಟ್ಟೆ, ನನ್ನ ಹೊಡೆದು ಬಿಟ್ಟು ಹೋಗ್ತೇವೆ. ಸಮಯ ಬಂದಿರ್ಕೋ ಎಲ್ಲ ಕೊಟ್ಟಿದ್ದಾನೆ, ಹೊರಟಿದ್ದಾನೆ ಆ ಮಗು. ಆಮೇಲೆ ವಾದವಾಗಿ ವಾಪಸ್ ಬಂದಿದ್ರು. ಏನು ಅಂತ ಕೇಳಿದ್ರು. ಏನು ಹೋಗಿ ಬಂದಿರಿ, ಏನು ಸುಧುರವಾಗಿದ್ದೆಲ್ಲ ಕಾರ್ಯ ಇಲ್ಲಲ್ಲ, ಏನು ಹುಡುಕಿ ಬಂದೈತೆ, ಏನು ಆಗಲಿಲ್ಲ. ಇಲ್ಲ ಸ್ವಾಮಿ, ನೀವು ಹೋಗಿದ್ರಿ, ಕೊಂಚ ಸಮಯದಲ್ಲಿ ನೀವು ಯಾರು ಕಳಿಸಿಕೊಟ್ಟಿದ್ರಲ್ಲ, ಒಂದು ಬಾಲಕ ಬಂದಿದ್ದ, ಎಲ್ಲ ಧಾನ್ಯಗಳು ಕೊಟ್ಟಿದ್ದಾನೆ, ಕಾಯಿ ಹಣ್ಣುಗಳನ್ನ ಕೊಟ್ಟಿದ್ದಾನೆ ಅಂತ. ಆಶ್ಚರ್ಯ ಆಯ್ತು, ನಾ ಬರವೇ ಇಲ್ಲವಲ್ಲ ಅಂತ. ನಾ ಯಾರೇ ಕಳಿಸಲಿಲ್ಲವೇ? ಅದೆಲ್ಲ ಮಾಡಿದ್ರಿ ಸ್ವಾಮಿ, ಆದರೆ ಅವನಿಗೆ ಪೆಟ್ರೋಲ್ ಕೊಟ್ಟಿದ್ದಿರಲ್ಲ, ಒಳ್ಳೆ ಮಗುವಾಗಿ ಕಾಣಿಸ್ತಾನೆ ಅಂತ. ಪೆಟ್ರೋಲ್ ಕಟ್ಟಿದ್ದಿದ್ರಿ, ರಕ್ತ ಕಾಣ್ತಾ ಇತ್ತು ಮನಸ್ಸಲ್ಲಿ. ಆಗ ಆ ಕ್ಷಣ ಒಂದು ಅವರು ಧ್ಯಾನವನ್ನು ಮಾಡಿದಾಗ ಅಪರೋಕ್ಷ ಜ್ಞಾನಿಗಳವರು ಅವರಿಗೆ ಆ ಫ್ಲಾಶ್ ಆಗಿತ್ತಲ್ಲಿ. ಆಗ ಅವರಿಗೆ ಅನುವಾದ ಮಾಡ್ತಾ ಇದ್ದೀವಲ್ಲ ಗೀತೆಯ ಬಗ್ಗೆ ಮತ್ತು ನೇರ ಅವರು ತನ್ನ ಪೂಜಾಗ್ರಹಕ್ಕೆ ಹೋಗಿದ್ರು. ಆ ಗ್ರಂಥವನ್ನು ತೆಗೆದು ಆ ಒಂದು ಶ್ಲೋಕವನ್ನು ತೆಗೆದರೆ ಎಲ್ಲಿ ಮಾರ್ಕ್ ಮಾಡಿದ್ರು 2 ಇಂಚ್ ಕಾಣಿಸಲಿಲ್ಲ.
ಭಗವಂತ ನೋಡಿ ಆ ರೆಡ್ಡಿ ಮಾರ್ಗನ ತನ್ನ ದಯೆಯಲ್ಲಿ ಮಾಡಿಕೊಂಡ ಯೋಗಕ್ಷೇಮಂ ಮಹಾಮ್ಯಹಂ ಅನನ್ಯ ಚಿಂತೆಯಂತೋ ಯಜನಾ ಪರಿಭಾಷೆಯನ್ನು ದೇಶಾನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಇದನ್ನೇ ಜಗನ್ನಾಥದಾಸರು ಹೇಳ್ತಾರೆ ತನ್ನ ಕರುಣಾಸಂಧಿಯಲ್ಲಿ ಭಗವಂತನ ರಕ್ಷಣೆ ಮಾಡುವಂತ ರೀತಿ ಹೇಗಿದೆ ನೋಡಿ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಗಣಿಸಿ ನಿಜ ಮಂದಿರದಿ ಬೇಡುವುದನಿತ್ತಾಧರಿಸುವಂದರಲ್ಲಿ ಹಿಂದೆ ಮುಂದೆಡೆ ಬಲದಿ ಒಳಗೊರ ಹಿಂದಿರೇಶನು ತಲವರನೆಂದೆಂದು ತಲದುವನಾಗತದ ಮೂಲೆತ್ತ ನೋಡಿದರು. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಗಣಿಸಿ, ತಾಯಿ ತಂದೆ ಮಗುವಿಗೆ ಬರುವಂತಹ ಎಂಥ ಆಪತ್ತುಗಳು ಭಯಗಳು ಕಷ್ಟಗಳನ್ನ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ತಾರೆ ಯಾವ ರೀತಿಯಲ್ಲಿ ಭಗವಂತ ರಕ್ಷಣೆ ಮಾಡುತ್ತಾ, ತಂದೆ ತಾಯಿಗಳು ಮಾಡಕ್ಕಾಗದೇ ಇರುವಂತಹ ಒಂದು ರಕ್ಷಣೆ ಏನಂದ್ರೆ ಅವರು ಯಾವಾಗಲೂ ಎಲ್ಲಾ ಕಾಲದಲ್ಲಿ ಇಲ್ಲಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ಇಲ್ಲ, ಈ ತಂದೆ ತಾಯಿಗಳು ಈ ಜನ್ಮಕ್ಕಾಗಿ ಎಲ್ಲಾ ಜನ್ಮಕ್ಕೆ ತಂದೆ ಇದ್ದರೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃದಲ್ಲಿ ಹೇಳ್ತಾರೆ. ಏನು ಮಾಡ್ತಾನೆ? ಹಿಂದೆ ಮುಂದೆ ಎಡದಿ ಒಳಗೆ ಹೊರಗೆ ಅಂತ, ಹಿಂದೆ ಮುಂದೆ ಎಡ ಒಳಗೆ ಒಳಗೆ ಹೊರಗೆ ಎಲ್ಲಾ ಕಾಲದಲ್ಲಿ ಎಲ್ಲಾ ಜಾಗದಲ್ಲಿ ನಿಂತು ರಕ್ಷಣೆ ಮಾಡ್ತಾನಲ್ಲ. ಇನ್ನೂ ಒಂದು ಮಾತು ಹೇಳ್ತಾರೆ, ಒಂದು ಮೇಲೆ ಹೋಗಿ ಹೇಳ್ತಾರೆ ನೋಡಿ. ಕಣ್ಣಿಗೆ ಭಯಂದದಲ್ಲಿ ಕೈ ಮೈ ತಿನ್ನಿ ಹೊರಗುವ ತೆರದಿ ಪಲ್ಗಳು ಪಣ್ಣು ಫಲಗಳ ನೈದು ಜಿರ್ವಗೆ ರಸವ ನೀವಂತೆ ಪುಣ್ಯ ಫಲವಿ ಬಂದದಲ್ಲಿ ನುಡಿ ಬೆನ್ನಿನ ಮಾಂಡದೊಳು ಲಕ್ಷ್ಮಣ ನನ್ನನೊದಗುವ ಭಕ್ತರ ವಸರ ಗಮರ ಗಣ ಸಹಿತ. ಕಣ್ಣಿಗೆ ಅವಯಂತ್ರದಲ್ಲಿ ಎವೆಗೆ ಕೆಲಸ ಆಗಬೇಕಾದಲ್ಲ, ಕಣ್ಣಿಗೆ ಕೆಡಬೇಕು. ಯಾತಕ್ಕೆ? ಕಣ್ಣೊಳಗೆ ಬೂಸು ತುಪ್ಪ ಬಿದ್ದರೆ ಕಣ್ಣು ಎವೆ ಮುಚ್ಚಿಕೊಳ್ಳುತ್ತಲ್ಲ, ಯಾತಕ್ಕೆ? ಅದಕ್ಕೇನೋ ಬೇರೆದೋ ಬೆನಿಫಿಟ್ ಇದೆಯಾ ಅಂತ ಕೇಳಿದರೆ ಇಲ್ಲ. ಕೈ ಮೈ ತಿದ್ದಿಗೋರದುವ ತರದಿ ಕಾಲ್ ಕಚ್ಚದಿದ್ರೆ ಕೈ ಮೈ ತುದ್ದಿಕೊಳ್ಳುತ್ತಲ್ಲ, ಕೈಗೆ ಏನೋ ಅಲ್ಲಿ ಉಪಾಯ ಏನೋ ಒಂದು ಬೆನಿಫಿಟ್ ಇದೆಯಾ? ಇಲ್ಲ. ಪನ್ನು ಫಲಗಳ ನಗಿದು ಬಗ್ಗೆ ರಸವನೀವಂತೆ ಹಲ್ಲಿಗೆ ರುಚಿ ಕಾಣುವಂತ ಸಾಮರ್ಥ್ಯ ಇಲ್ಲ, ನಾಲಿಗೆಗೆ ಉಂಟು. ಆದರೆ ಆ ನಾಲಿಗೆಗೆ ನೇರ ರುಚಿ ಕಾಣುವ ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ಹಣ್ಣುಗಳನ್ನ ಕಚ್ಚಲಿಕ್ಕೆ ಆಗೋದಿಲ್ಲ. ಹಲ್ಲು ಚೆನ್ನಾಗಿ ಕಚ್ಚಿ ಅದರ ರಸವನ್ನು ತೆಗೆದು ನಾಲಿಗೆಗೆ ಹುಟ್ಟಿಸಿದ್ರೆ ನಾಲಿಗೆ ಚೆನ್ನಾಗಿ ರುಚಿ ನೋಡುತ್ತೆ. ಆ ರೀತಿಯಲ್ಲಿ ಭಗವಂತ ನಮ್ಮನ್ನ ರಕ್ಷಣೆಯನ್ನು ಮಾಡುತ್ತಾ ನಮ್ಮೊಳಗೆ ಸತ್ಕಾರ್ಯಗಳನ್ನ ಮಾಡಿಸಿ ಅವನಿಗೆ ಏನು ಪ್ರಯೋಜನ ಇಲ್ಲ ಪುಣ್ಯಗಳನ್ನು ಕೊಡ್ತಾ ಇದ್ದಾನಲ್ಲ. ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ಹೇಳ್ತಾರೆ, ಆ ರೀತಿಯಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾರೆ ವಿಜಯದಾಸರು. ನೆಗೆದು ಒಗೆದು ಸಾವು ಮಗದು ಕೊಳ್ಳುತ್ತಿರಳು ಹೇ ಜಗತವಲ್ಲಭನೇ ಎಂದರು. ಹೇ ಜಗತವಲ್ಲಭನೇ ಸುಗುಣ ನಾದಿಕನೇ ನಿಗಮ ವಂದಿತನೇ ಪೊಗಳಿತ ಬಹುತರ ತಗಲಿ ತೊಲಕನೆಂದು ನಿಗೂತ್ತಿರಲು. ಇಲ್ಲಿ ಹೇ ಜಗತವಲ್ಲಭನೇ, ಹೇ ನಾರಸಿಂಹನೇ, ಭಗವಂತನ ನಾವು ಕರಿಬೇಕು, ಚೆನ್ನಾಗಿ ಕೂಗಬೇಕು. ನಾಚಿಕೆ ಇಲ್ಲದೆ ಸಂಕೋಚ ಇಲ್ಲದೆ ದಾಸರು ಇರ್ತಾರಲ್ಲ. ಹೇ ಜಗತವಲ್ಲಭನೇ ಸುಗುಣ ನಾದಿಗನೇ ನಿಗಮ ವಂದಿತನೇ. ನಿಗಮ ಅಂದ್ರೆ ವೇದಗಳು, ಸಕಲ ವೇದ ಪ್ರತಿಪಾದ್ಯ ಯಾರು ಅಂದ್ರೆ ನಾರಾಯಣ. ಅಂತ ಪ್ರತಿಪಾದ್ಯನಾದ ನಾರಾಯಣನ್ನ, ಜಗತ ವಲ್ಲಭನನ್ನ, ಆ ನರಸಿಂಹನನ್ನ ಕೂಗಿದವ ಯಾರು ಅಂದ್ರೆ ಪ್ರಹ್ಲಾದ. ಕೂಗಿದಕ್ಕಾಗಿ ಹೇಗೆ ರಕ್ಷಣೆ ಮಾಡಿದ? ಅವನಿಗೆ ಸಾವು ಬರದಂತೆ ರಕ್ಷಣೆ ಮಾಡಿದ ನರಸಿಂಹ ದೇವರು. ನಿಗಮ ವಂದಿತಾನೆ ತಗಲಿ ತೊಲಕನೆಂದೂ ಮಿಗ ಕೂಗುತ್ತಿರಲು. ಏನು ಅವನ ನಂಬಿ ಪ್ರಹ್ಲಾದನಿಗೆ ನಂಬಿಕೆ ಬೇಕು. ಏನಂದ್ರೆ ಭಕ್ತಿ ಇದೆ, ನಂಬಿಕೆ ಇದೆ ಅಂತ ಗೊತ್ತಾಗಿದೆ. ನಮಗೆ ಒಂದು ಪ್ರದಕ್ಷಿಣ ಯಾವಾಗಲೇ ಒಂದು ಉದಾಹರಣೆ ಹೇಳುವಂತ, ಒಂದು ಪ್ರದಕ್ಷಿಣ ಬರಾವಳಿ ನಮಗೆ ಪಾಸ್ ಮಾಡಿ ಬಿಡಬೇಕು. ಇನ್ನೊಂದು ಪ್ರದಕ್ಷಿಣ ಬರಾವಳಿ ನಮಗೆ ಅಲ್ಲಿ ಮೆಸೇಜ್ ಬರಬೇಕು, ನಿಮಗೆ ಮದುವೆ ಹೆಣ್ಣು ಆಗಿದೆ, ಎಲ್ಲ ಅಲಯನ್ಸ್ ಬಂದಿದೆ ಅಂತ. ಇನ್ನೊಂದು ಪ್ರದಕ್ಷಿಣ ಬರಾವಳಿ ನಮಗೆ ಮಕ್ಕಳಾಗಿರ್ಬೇಕು. ಮೂರನೇ ಪ್ರದಕ್ಷಿಣ US ವಿಸಾ ಕೊಟ್ಟು ಅಲ್ಲಿ ಸೆಟ್ಲ್ ಆಗಿಬಿಡ್ಬೇಕು. ನಮ್ಮ ಇನ್ಸ್ಟೆಂಟ್ ಭಕ್ತಿ ಎಲ್ಲ ಇನ್ಸ್ಟೆಂಟ್ ಆಗಿದೆಲ್ಲ. ಈ ಕಾಲದಲ್ಲಿ ಇನ್ಸ್ಟೆಂಟ್ ಆಗಿ ಭಕ್ತಿ. ಯಾರೋ ಹೇಳಿದ್ರು, ರಾಯಿಗೆ ಸೇವಾ ಪಂಚಾಮೃತ ಅಭಿಷೇಕ ಮಾಡಿದ್ದೆ ಫಲವೇ ಆಗಿಲ್ಲ ಅಂತ. ಏನು ಕೆಲಸ ಆರ್ಡರ್ ಬರಬೇಕಾಗಿದೆ, ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲ ಆರ್ಡರ್ ಬಂದ. ಆ ರೀತಿಯಲ್ಲಿ ನಮಗೆ ಕಾಯುವಂತ ಆ ಒಂದು ಪೂರ್ವಮೆ ಅಂತ ಹೇಳ್ತೇವಲ್ಲ, ಇಲ್ಲ ಭಕ್ತಿಯಲ್ಲಿ ಆ ಒಂದು ಗುಣ ಬೇಕು. ಭಕ್ತಿ ನಂಬಿಕೆ ಇರಬೇಕು. ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟರೆ ಕೆಡಲಿ. ನಂಬಿ ಕೆಟ್ಟವರಿಲ್ಲವೋ ನಂಬಿದ ವಿಭೀಷಣನಿಗೆ ರಾಮನಾದ, ನಂಬದಿದ್ದ ರಾವಣನಿಗೆ ಯಮನಾದ. ಯಮನಲ್ಲಿ ಕಾರಣನೆಂದು ಹೇಳಬೇಡ, ಯವನೇ ಶ್ರೀರಾಮನು ಸಂದೇಹ ಬೇಡ. ಆ ರೀತಿಯಲ್ಲಿ ನಂಬಿಕೆಯಿಂದ ಪ್ರಹ್ಲಾದನಾದ ಮಾಡಿದ ಆ ಒಂದು ಭಕ್ತಿ. ಮುಂದೆ ಹೇಳ್ತಾರೆ, ಯುಗ ಯುಗದೊಳು ದಯಾಳು ಗಣ ದೇವರ ದೇವ.
ಈ ಕ್ಷಮೆ ಕಾಯ್ತಾನೆ, ನಮ್ಮನ್ನ ಕಾಯ್ತಾನೆ, ಮುಂದೆ ಕಾಯ್ತಾನೆ, ನಾಳೆ ಕಾಯ್ತಾನೆ, ವರ್ಷಗಳಿಲ್ಲ, ಯುಗ ಯುಗದಳು, ಒಂದು ಯುಗ ಯುಗದಳು ದಯಾಳುಗಳ ದೇವರ ದೇವ ನಮಗೆ ಮಾತ್ರ ಇಲ್ಲ, ಎಲ್ಲಾ ದೇವತೆಯರಿಗೂ ಕೂಡ ರಕ್ಷಣೆ ಮಾಡುವ, ರಕ್ಷಣೆಯನ್ನು ನೀಡುವ ಭಗವಂತನೇ. ಮುಂದೆ ಹೇಳ್ತಾರೆ, ಯುಗಾಧಿಕೃತ ನಾಮ ಅಂದ್ರು. ಯುಗಾಧಿಕೃತ್ ಯುಗಾವಜ್ಯೋ ನೈಕಮಾಯೋ ಮಹಾಶತಕ ವಿಷ್ಣು ಸಹಸ್ರನಾಮ ಮಾತು. ಯುಗಾಧಿಕೃತ್ ಅದು ವಿಷ್ಣು ಸಹಸ್ರನಾಮ ಇರುವಂತಹ ನಾಮ, ಭಗವಂತನ ನಾಮ. ವಿಜಯದಾಸ ನೋಡಿ, ಅವರು ಸುಡಾದಿಯನ್ನು ನೋಡಿದರೆ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ನಾಮವನ್ನು ಹೊಂದಿರ್ತಾರೆ. ವಿಶೇಷವಾದ ರಹಸ್ಯವಾದ ಮಂತ್ರಗಳನ್ನು ನಮಗೆ ತೆಗೆದುಕೊಟ್ಟಿದ್ದಾರೆ. ಆಚಾರ್ಯರ ತಂತ್ರಸಾರ ಸಂಘದಲ್ಲಿರುವಂತಹ ಮಂತ್ರಗಳಲ್ಲಿ ಬಂದಿದೆ. ಧಂ ಧನ್ವಂತರಿ ಎಂದು ಪ್ರಣವಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ವಿಠಲ ಒಲಿವ. ಧಂ ಧನ್ವಂತರಯೇ ನಮಃ. ತಂತ್ರಸಾರ ಸಂಘದಲ್ಲಿ ಆಚಾರ್ಯರು ಧನ್ವಂತರಿ ಮೇಲೆ ಮಾಡಿದ ಜಪ ಹೇಗಿರಬೇಕು? ಓಂ ಪ್ರಣವಪೂರ್ವಕದಿಂದ, ಓಂ ಧಂ ಧನ್ವಂತರಯೇ ನಮಃ, ಓಂ ಆಚಾರ್ಯರ ಮುಖವಾಗಿ ಗುರುಪದೇಶಿಸಿಕೊಂಡು ಹೇಳಬೇಕು. ಆದರೆ ಈ ಮಂತ್ರಗಳು ನಮಗೆ ಎಲ್ಲಿಂದ ತೆಗೆದುಕೊಡ್ತಾರೆ? ತಂತ್ರಸಾರ ಸಂಗ್ರಹದಿಂದ ಸಾರ ಮಾಡಿ ಬಿಟ್ಕೊಟ್ಟಿದ್ದಾರೆ. ಸ್ತ್ರೀಗಳಿಗೂ ಎಲ್ಲರಿಗೂ ಕೂಡ ಉಪಾಯವಾಗಲಿ ಹಾಗಂತ ವಿಜಯದಾಸರು ಮಾಡಿದ ದೊಡ್ಡ ಕರುಣೆಯಿಂದ ಮಾಡಿದ್ದು. ಯುಗಾಧಿಕೃತ ರಾಮ ವಿಜಯ ವಿಠಲ ಹೋ ಹೋ ಅಂದ್ರು. ಈ ಹೋ ಹೋ ಅಂತ ಹೇಳಿದ್ರೆ ನಾವ್ ಹೇಳ್ತೇವಲ್ಲ, ಓ ಕೊಡು ಅಂತ ಹೇಳ್ತಾರೆ ತಮಿಳಲ್ಲಿ. ನಾವು ಯಾರ್ಯಾರಿಗೆ ಓ ಹೇಳಬಾರದು, ನರಸಿಂಹದೇವರು ಹೇಳ್ಬೇಕು ಅಂತ. ಜಯವಾಗಲಿ ಜಯವಾಗಲಿ ಅಂತ ಹೇಳ್ತೇವಲ್ಲ, ಹೋ ಹೋ ವಿಜಯ ವಿಠಲ ಹೋ ಹೋ ಅಂದ್ರು. ವಿಜಯದಾಸ ವಿಜಯ ವಿಠಲನಿಗೆ ಆ ಜಯ ಘೋಷವನ್ನು ಮಾಡುತ್ತಾ ಯುಗಳ ಕರವ ಮುಗಿದು ಮಗುವೂ ಹೊರಗಿಡಲು. ಆ ಯುಗಳ ಕರವ ಮುಗಿದು ಅಂದರೆ ತಮ್ಮ ಎರಡು ಕೈಗಳನ್ನು ಚೆನ್ನಾಗಿ ಜೋಡಿಸಿ ಆ ಮಗುವು ಮೊರೆ ಇಟ್ಟಿತ್ತಲ್ಲ ಯಾರಲ್ಲಿ? ನರಸಿಂಹದೇವರೇ, ನಾರಸಿಂಹನೇ ವಿಜಯ ವಿಠಲ ಹೋ ಹೋ ಅಂತ ಆ ನರಸಿಂಹದೇವರನ್ನ ಮೊರೆ ಇಟ್ಟಾಗ ಚೆನ್ನಾಗಿ ಕೈಯನ್ನು ಮುಗಿದು ನಮಸ್ಕಾರ ಮಾಡುವ ರೀತಿಯಿಂದ ಹೇಳಿಕೊಡ್ತಾ ಇದ್ದಾರೆ. ನಮಸ್ಕಾರ ಮಾಡೋ ಕಡೆ ಎರಡು ಕಣ್ಣಲ್ಲಿ ಎರಡು ಬೆರಳು ಹಾಕಿಕೊಂಡು ಅದು ಒಂದೇ ಕೈಯಲ್ಲಿ ಸಲ್ಯೂಟ್ ಹಾಕೋದು, ಅದೆಲ್ಲ ನಮಸ್ಕಾರ. ಎರಡು ಕೈಗಳನ್ನ ಚೆನ್ನಾಗಿ ಜೋಡಿಸಿ ಪ್ರಹ್ಲಾದರಾಜರು ಮಾಡಿದರೆ ಆ ಒಂದು ನಮಸ್ಕಾರ ಅಂತ ಇಲ್ಲಿ ಹೇಳ್ತಾರೆ. ವಿಜಯ ವಿಠಲ ಹೋ ಹೋ ಇವುಗಳ ಕರವ ಮುಗಿದು ಮಗುವೂ ಮೊರೆಯಿಡಲು ಅಂತ ರೀತಿಯಲ್ಲಿ ಪ್ರಹ್ಲಾದರಾಜ ಇಲ್ಲಿ ಮೊರೆಯಿಟ್ಟ. ಒಬ್ಬೊಂದು ಆವತ್ತು ಬಂದಾನು ಪ್ರಹ್ಲಾದರಾಜರೇ ಇಲ್ಲಿ ಮೊರೆಯಿಟ್ಟಿದ್ದಾರೆ, ಚೆನ್ನಾಗಿ ಕೈಯನ್ನು ಮುಗಿದು. ಆಗ ಏನಾಗಿತ್ತು? ಆ ಮಗುವಿನ ಮಾತನ್ನ ಭಗವಂತ ಕೇಳಿದನ. ಭಗವಂತ ಇಲ್ಲಿ ವೈಕುಂಠದಲ್ಲಿದ್ದಾನಲ್ಲ, ಅಲ್ಲಿದೆ ನಮ್ಮನೆ, ಈ ಮನೆ ಸುಮ್ಮನೆ ಎಂದ್ರು. ಈ ಮನೆಯಿಂದ ಕರೆದರೆ ಆ ಮನೆಯಿಂದ ಭಗವಂತ ಬರ್ತಾನೆಯ? ಎಷ್ಟೋ ರೀತಿಯಿಂದ ಕೇಳಿದೆವು. ಸಮಯ ಸಮಯ ಉಂಟೆ ಭಕ್ತ ವತ್ಸಲ ನಿನಗೆ, ಸಮಯ ಸಮಯ ಉಂಟೆ ಭಕ್ತ ವತ್ಸಲ ನಿನಗೆ, ಕಮಲಾಕ್ಷ ಕಾಗಿನೆಲೆಯಾದಿ ಕೇಶವನೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುಗರಿಯೇ. ಸಮಯ ಅಸಮಯ, ನಿಂಗಿದು ಸಮಯ, ಇದು ಸಮಯ ಇಲ್ಲ. ರಾತ್ರಿ 12 ಗಂಟೆಗೆ ನೈಟ್ ಒಟ್ಟು ಕಾಲ್ ಮಾಡ್ತಾ ಇದ್ರೆ, ಈಗ ನೈಟ್ 12 ಗಂಟೆಗೆ ಇದ್ದಲ್ಲ ನಮಗೆಲ್ಲ ಬೆಳಿಗ್ಗೆ 9 ಗಂಟೆಗೆ ಕಾಲ್ ಮಾಡಿ 2 ಹೇಳಿ ಕಾಲ್ ಮಾಡಿ ಇರ್ತಾ ಇರ್ತೇವೆ. ಯಾಕೆ ನಾವು ದೈತ್ಯರಾಗಿ ನಿದ್ದೆ ಮಾಡ್ತಾ ಇದ್ದೇವೆ, ನೈಟ್ ಎಲ್ಲ ಆಟ ಬೆಳಿಗ್ಗೆಲ್ಲ ನಿದ್ದೆ ನಮಗೆ. ಆದರೆ ಭಗವಂತರು ಹೇಳ್ತಾರೆ ಸಮಯ ಅಸಮಯ, ಇದು ಸಮಯ ಇದು ಸಮಯ ಇಲ್ಲ ಅಂತ ನಿನಗೆ ಉಂಟೆ ಸ್ವಾಮಿ. ಭಕ್ತ ವತ್ಸಲ ನಿನಗೆ ಪ್ರಹ್ಲಾದರಾಜರು ಕರೆದಾಗ ಬಂದಿಯಲ್ಲ, ಆಣೆಯಾಗಿ ಗಜೇಂದ್ರ ಕರೆದಾಗಲಿ ಬಂದಿಯಲ್ಲ, ದ್ರೌಪದಿ ಆ ಸಭೆಯಲ್ಲಿ ಕರೆದಾಗ ಬಂದಿಯಲ್ಲ, ಅಜಾವಣ ಕರೆದ ನಾರಾಯಣ ಅಂತ ಕರೆದಾಗ ಬಂದಿಯಲ್ಲ, ನಿನಗೆ ಇದು ಸಮಯ ಇದು ಅಸಮಯ ಅಂತ ಉಂಟೆ ಭಕ್ತ ವತ್ಸಲ ನಿನಗೆ. ಆ ರೀತಿಯಲ್ಲಿ ಇಲ್ಲಿ ಬಹು ಮೊರೆಯಿಡಲಿ ಏನಾಗಿತ್ತು? ಮುಂದೆ ಪದ್ಯದಲ್ಲಿ ಹೇಳ್ತಾರೆ, 3ನೇ ಪದ್ಯದಲ್ಲಿ ಕೇಳಿದ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ಕಾಳಿ ಸಂತೋಷವ ಕೂಡಿ ತುಂಬಿದಂತೆ ಮೂರೋಗದ ಪ್ರತಿವಾಲಯದಿಂದ ಸುತೀಲ ದುರ್ಲಭ ನಾಮ ವಿಜಯ ವಿಠಲ ಪಂಚ ಮೌಳಿ ಮಾನವ ಕಂಬ ಸೀಡಿ ಮೂಡಿದ ದೇವ. ಸೀಡಿ ಮೂಡಿದ ದೇವ ಮೌಳಿ ಮಾನವ ಕಂಬ ಸೀಡಿ ಮೂಡಿದ ದೇವ. ಕೇಳಿದ ಆ ಕ್ಷಣದಲ್ಲಿ ಭಗವಂತ ಕೇಳಿದ ಮೇಲೆ 2 ಗಂಟೆದಾಗಿ ನಾವು ಹಾಗೆ ಫೋನ್ ಮಾಡಿದ್ರೆ ಮಿಸ್ ಕಾಲ್ ಮಾಡಿದ್ರೆ ನಾವೇ ಮಾಡೋದು. ನಾವು ಸಾರ್ ಎಲ್ಲ ಕಲಿತಾರೆ ನೋಡಿದೆವು, ನಿನ್ನ ಸಾರ್ ಮೊನ್ನೆ ಹೋದವಾರ ಕಾಲ್ ಮಾಡಿದ್ರಿ, ಈ ವಾರ ಕೇಳ್ತಾರೆ. ನಮ್ಮ ರೀತಿ ಅದು ಭಗವಂತ ಆ ರೀತಿ ಇಲ್ಲ. ಕೇಳಿದ ಆ ಕ್ಷಣದಲ್ಲಿ ಕೇಳಿದ ಆ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಅಂದು, ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೇನೆಂದು. ಮೌಳಿ ವೇಗದಲ್ಲಿ ಪಾಲಿಸುವೇನೆಂದು ಅಂದ್ರೆ, ಮೌಳಿ ಅಂದ್ರೆ ಕಿರೀಟ ಅಂತ ಹೇಳ್ತೇವೆ. ತಲೆ ಎದಲಿ ಶ್ರೇಷ್ಠವಾದ ಭಾಗ, ದೊಡ್ಡತನ ಅಂತ, ಯಜಮಾನತ್ವ ಅಂತ ತಮಿಳು ಹೇಳ್ತೇವೆ. ಒಂದು ರಾಜ ಹೇಗೆ ಇದ್ದಾನೆಯೋ ಗಂಭೀರವಾಗಿ
ಮೌಳಿ ವೇಗದಲ್ಲಿ ರಾಜನಾಗಿ ನಾವೆಲ್ಲರೂ ಕಾಯುವಂತ ರೆಸ್ಪಾನ್ಸಿಬಿಲಿಟಿ ನಮಗಿದೆ. ಯಾರಿಗೆ ರಾಜನಿಗೆ ಏನಾಗುತ್ತೆ ನೋಡಿ, ಮನೆಯಲ್ಲಿ ಕುಟುಂಬದ ತಲೆ ಅಂತ ಹೇಳ್ತೇವೆ, ಹೆಡ್ ಆಫ್ ದ ಫ್ಯಾಮಿಲಿ, ಅವನಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಮಳೆ ಬಂದರೆ ಕರೆಂಟ್ ಇಲ್ಲಾದ್ರೆ ವ್ಯವಸ್ಥೆ ಮಾಡಬೇಕು, ಊಟ ಇಲ್ಲಾದ್ರೆ ವ್ಯವಸ್ಥೆ ಮಾಡಬೇಕು, ನೀರು ಬಂದರೆ ವ್ಯವಸ್ಥೆ ಮಾಡಬೇಕು. ಮನೆ ಯಾರು ಹೆಡ್ ಅವ ಮಾಡಬೇಕು. ಈ ಲೋಕಕ್ಕೆ ಹೆಡ್ ಯಾರು? ಭಗವಂತ, ಲೋಕದೊಡೆಯ. ಅವ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ. ಹೇಗೆ ಬಂದ ಅಂದ್ರೆ ಅಂತ ವೇಗದಲ್ಲಿ ಬಂದಂತೆ. ಯಾವಾಗ ಬಂದ? ಹೇಳಿದ ಆ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೇನೆಂದು ಆ ಭಕ್ತನ ಕಾಯ್ದು ಭಗವಂತನ ಕಾಯ್ತೇನೆ ಅಂತೇಳಿ ಆ ವೇಗದಲ್ಲಿ ಬಂದಂತ. ಹೇಗೆ ಬಂದ? ತಾಳಿ ಸಂತೋಷವ ತೂಳಿ ತುಂಬಿದಂತೆ ಅಂತ. ಏನೋ ಬೇಡ, ಯಾರೋ ಕರಿತೇವು ಸರ್, ಭಯ ಒಂದು ಕೊಂಚ ಹೆಲ್ಪ್ ಮಾಡಿದ. ಓ ಹನೇ ಬಾರ ಕರಿತಾನಲ್ಲ, ನಿನ್ನೆ ಕರೀದ, ಯಾರು ಕಾಲ್ ಮಾಡೋದು, ಬಾತ್ ಹೇಳೋದು, ಅಂತ ಹೇಳೋದು, ಪಾಠ ಈ ಆಚಾರ ಬಿಡೋದೇ ಇಲ್ಲ. ನಾವು ಹೇಳ್ತಾರೆ ನಮಗಾಗಿ ಅವರು ಕರಿತಾ ಇದ್ದಾರೆ, ಆದ್ರೆ ನಮಗೆ ಅಪ್ಪ ಕಾಲ್ ಮಾಡ್ತಾರಲ್ಲ ಅಂತ. ಆದ್ರೆ ಭಗವಂತ ಹೇಗೆ ಬರ್ತಾನಂದ್ರೆ ಪ್ರೀತ ಬರ್ತಾನಂತೆ. ಸಂತೋಷದಿಂದ ತಾಳಿ ಸಂತೋಷವ ತೂಡಿ ತುಂಬಿದಂತೆ, ಆನಂದದಿಂದ, ಸಂತೋಷದಿಂದ, ಉತ್ಸಾಹದಿಂದ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ಕೇಳಿದ ಆ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ಮುಂದೆ ಬರ್ತಾನೆ. ಭೂಲೋಕದ ಪದಿಯವ ಹೇಳಿದೆವು, ಮನೆಗೆ ಯಜಮಾನ ಅಂದ್ರೆ ಬರ್ತಾನ, ಭೂಲೋಕದ ಪದಿ ವಾಲಯದಿಂದ ಮೂರು ಲೋಕದ ನಾಯಕನಾದ ಪ್ರಭು ಬಂದಿದ್ದಾನೆ. ಸುಶೀಲ ದುರ್ಲಭ ನಾಮ ಅಂತ ನೋಡಿ. ಅಂದವ ಯಾರು ಅಂದ್ರೆ ದುರ್ಲಭ ಅಂದ್ರು. ದುರ್ಲಭ, ಅವ ಸಾಮಾನ್ಯ ಸಿಕ್ಕೋ ಹೊರಲ್ಲ ಅಂದ್ರು. ಏನಪ್ಪ ಕೇಳಿದ ಕ್ಷಣ ಬರ್ತಾನಲ್ಲ, ಅವನಿಗೆ ಜಾಬ್ಲೆಸ್ ಫೆಲೋ ಅಂತ ಹೇಳ್ತೇವೆ. ಜಾಬ್ಲೆಸ್ ಫೆಲೋ, ಏನು ಕೆಲಸ ಇಲ್ಲ, ಯಾಕೆ ಕೂಲಿ ಬರ್ತಾನೆ. ನಾವು ಹೇಳ್ತೇವೆ ಅಲ್ಲಿ ಅವನಿಗೆ ಯಾವ ಕೆಲಸ ಕೂಲಿ, ಅಲ್ಲಿ ಅವನಿಗೆ ಏನು ಉದ್ಯೋಗ ಇಲ್ಲ, ಯಾಕೆ ಕಾಲಿಗೆ ಬರ್ತಾನೆ. ಅವ ಎಲ್ಲಾ ಕಾಲದಲ್ಲಿ ಅನಂತ ಕಾಲ, ಅನಾದಿ ಕಾಲದಿಂದ ಅನಂತ ಕಾಲ ಎಂಗೇಜ್ ಪರ್ಸಂದ್ರ, ಮೋಸ್ಟ್ ಎಂಗೇಜ್ ಪರ್ಸಂದ್ರ ಭಗವಂತನೇ. ಯಾತಕ್ಕಂದ್ರೆ ಅನಂತ ಜೀವರಾಶಿಗಳೊಳಗೆ ಅನಂತ ರೂಪಗಳಿಂದ ಅನಂತ ಕಾರ್ಯಗಳನ್ನ ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಒவ்வೊಂದು ಕ್ಷಣಗಳಲ್ಲಿ ಮಾಡಬೇಕು ಅಂದ್ರೆ ಮೋಸ್ಟ್ ಎಂಗೇಜ್ ಪರ್ಸನ್. ಅವ ಸಾಮಾನ್ಯರಲ್ಲ, ಅವ ದುರ್ಲಭ. ಅವನು ದುರ್ಲಭೋ ವಿಷ್ಣು ಸಹಸ್ರನಾಮ ಮಾತಿದು ಕೇಳ್ತೇವೆ. ದುರ್ಲಭ ಭಗವಂತನ ನಾಮ ವಿಷ್ಣು ಸಹಸ್ರನಾಮ ಬಂದಿದೆ. ಆದ್ರೆ ಅಂತ ದುರ್ಲಭ ಸುಲಭ ಅಂತ ಹೇಳ್ತಲ್ಲ. ಮಲಗಿ ಪರವಾದರಲ್ಲಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು, ನಿಲುವ ನಿಂತರೆ ನಲಿದರೆ ಉಳಿವೆ ನಿಲವೆಂಬ ಸುಲಭನೋ ಹರಿಯಿತು. ಸುಲಭ ಯಾವಾಗ? ಭಕ್ತಿ ಮಾಡಿದವರಿಗೆ ಸಜ್ಜನರಿಗೆ ಸುಲಭ, ದುರ್ಜನರಿಗೆ ದುರ್ಲಭ. ಭಕ್ತರಿಗೆ ಕೂಡ ದುರ್ಲಭ ಆಗಿದ್ದಾರೆ. ಯಾವಾಗ ಅಂದ್ರೆ ನಾವು ಮಾಡಿದೆ ಅಂತ ಹೇಳಿದೆ, ಆ ಗರ್ವ ಬಂದಾಗ, ಅಹಂಕಾರ ಬಂದಾಗ ದುರ್ಲಭನಾಗಿದ್ದಾರಂತೆ. ಯಾವ ಕೇಳ್ತೇವಲ್ಲ, ಗೋಪಿಕಾ ಸ್ತ್ರೀಗಳು, ಓ ಕೃಷ್ಣ ನಮ್ಮೊಡೆಯ, ನಮ್ಮ ಜೊತೆ ಯಾವಾಗಿದ್ದಾನೆ. ನಾವು ಏನು ಆ ಕ್ಷಮ ಅವರಿಗೆ ಪಂಚ ಗರ್ಭ ಬಂದಾಗ ಕಾಣಿಸಲಾಗಿ ಮಾಡಿಬಿಟ್ಟು ಕಾಣಾಗಿ ಹೋಗಿ ದುರ್ಲಭ. ಆದರೆ ಸುಲಭ ಅಂತ ನಾವು ತಿಳಿಯಬೇಕು. ಸುಶೀಲ ದುರ್ಲಭ ನಾಮ ವಿಜಯ ವಿಠಲ ಪಂಚ ಮೌಳಿ ಮಾಡವ ಕಂಬ ಸೀಡಿ ಮೂಡಿದ ದೇವ. ಆ ವಿಜಯ ವಿಠಲಾದ ನರಸಿಂಹ ಪಂಚಮೌಳಿ ಅಂತಾರೆ. ಪಂಚಮೌಳಿ ಅಂದ್ರೆ ಈ ಸಿಂಹಕ್ಕೆ ಪಂಚಾರಣ ಅಂತ ಒಂದು ನಾಮ ಇದೆ. ಪಂಚಾರಣ ಅಂದ್ರೆ ನಾಮ. ಇವ ಪಂಚಾರಣ ಯಾತಕ್ಕೆ? ಇವ ಸಿಂಹ ರೂಪ ತಾಳಿದವ ಒಂದು. ಇನ್ನೊಂದು ರೀತಿ ಏನಂದ್ರೆ ದೊಡ್ಡ ಬಾಯಿ ತರಕಂಡ ಒಂದು ಪ್ರಾಣಿಗೆ ಕೂಡ ಈ ರೀತಿಯಲ್ಲಿ ಪಂಚಾನೈಹಿ ಅಂತ ಒಂದು ನಾಮ ಇದೆ. ಬಾಯಿ ತಕಂಡವ ಯಾತಕ್ಕೆ ಅಂದ್ರೆ ಕರಾಳವದನ ಅಂತ ನೋಡಿದೆವು. ನರಸಿಂಹದೇವರು ನೋಡಿದೆವು, ಕರಾಳವದನ ಅಂತ ಅವನಿಗೆ ನಾಮ ಇದೆ. ನಾವು ಕೂಡ ನೋಡಿ, ಆಂಧ್ರದಲ್ಲಿ ಒಂದು ಪಾಣಕ ನರಸಿಂಹದೇವರು ಒಂದು ಕ್ಷೇತ್ರ ಇದೆ. ಬಾಯಿ ತರಕಂಡೇ ಇರ್ತಾರೆ, ಪಾಣಕ ಎಷ್ಟಾದರೂ ಒಳಗೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಕರಾಳವದನ ಅವರು ಬಾಯಿ ತರಕಂಡಿರಬಹುದು ಯಾವಾಗಲೂ ಕೂಡ. ಅಂತ ನರಸಿಂಹದೇವರು ಪಂಚಮೌಳಿ ಮಾನವ ಕಂಬ ಸೀಡಿ ಮೂಡಿದ ದೇವ. ಪ್ರಹ್ಲಾದ ಕರೆದಿದ್ದ, ನರಸಿಂಹದೇವರು ಏನು ಮಾಡಿದರು? ಕಂಬ ಮೂಡಿ ಅಂತ, ಕಂಬವನ್ನು ಮೂಡಿಕೊಂಡು ಒಳಗಿದ್ದಾನೆ ಅಂತ. ಮೂಡಿದ ಕಂಬ ಒಳಗಿದ್ದಾನೆಯೋ ಇಲ್ಲ ಕಂಬವನ್ನು ಮುಚ್ಚಿಕೊಂಡು ತಾವು ಒಳಗಿದ್ದಾನೆಯೋ ಕೇಳಿದೆವು. ಅಷ್ಟ ಎಲ್ಲ ಹಿಂಸೆಯನ್ನು ಕೊಟ್ಟ ಹಿರಣ್ಯಕಶಿಪು ಒಂದು ರೀತಿಯಲ್ಲಿ ಅವನಿಗೆ ಅಂಜಿಕಾಗಿದ್ದು. ಏನು ಅಂಜಿಕೆ ಅಂದ್ರೆ, ನಾವು ಬ್ರಹ್ಮದೇವರಲ್ಲಿ ಹಗಲು ಆಗಬಾರದು, ರಾತ್ರಿ ಆಗಬಾರದು, ಹೊರಗಿರಬಾರದು, ತನ್ನ ಮರಣ, ಒಳಗಿರಬಾರದು, ಹೊರಗಾಗಬಾರದು, ಮೃಗಗಳಿಂದಿರಬಾರದು, ಮನುಷ್ಯಗಳಿಂದಿರಬಾರದು, ದೇವತೆಗಳಿರಬಾರದು ಎಲ್ಲ ಹೇಳ್ತಾನೆ. ಒவ்வೊಂದು ಹೇಳ್ತಾ ಬರ್ತಾನಲ್ಲ. ಇಷ್ಟು ದೊಡ್ಡ ವರ ಕೊಟ್ಟಿದ್ದಾನೆ ದೇವರು, ಬ್ರಹ್ಮದೇವರು. ಈ ವರ ನನಗೆ ಮಾತ್ರ ಇಲ್ಲದೆ ನಮ್ಮ ವಂಶಕ್ಕೆ ಕೊಟ್ಟು ಬಿಟ್ಟರೆ ನಾವು ತಿಳಿಸಿಬಿಟ್ಟಂತೆ. ಯಾತಕ್ಕೆ ಅಂದ್ರೆ ಪ್ರಹ್ಲಾದನಿಗೆ ಏನು ಮಾಡಿದ್ರೆ ನಮಗೆ ವರ ಆಗೋದಿಲ್ಲ, ಅಂಜಿಕೆ ಬಂದದ್ದು. ಆಗ ಇಂಥ ರೀತಿಯಲ್ಲಿ ನಿನ್ನ ರಕ್ಷಣೆ ಮಾಡಿದವ ಯಾರು ಅಂದರೆ ಕಂಬರ್ ಹೇಳ್ತಾರೆ ಅಂತ ತಮಿಳೊಂದು ಮಾತು ಉಂಟು, ಅದು ನಮ್ಮ ಶಾಸ್ತ್ರವೇ. ಒಂದು ಸೊಲ್ಲಿನೂ ಮೂಡನ್ ಅಂತ ಹೇಳ್ತಾರೆ. ಒಂದು ಸೊಲ್ಲಿನೂ ಮೂಡನ್. ಎಲ್ಲಿ ದೇವ ಇದ್ದಾನಂತ ಕೇಳಿದಲ್ಲ, ತ್ವಾಸವು ಯತಿ
ಯದಿತ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ನಿನ್ನ ಭಗವಂತ ಎಲ್ಲಿದ್ದಾನೆ ನಾವು ಕೇಳ್ತೇವೆ. ಪುರಂದರದಾಸರು ಚೆನ್ನಾಗಿ ಇದನ್ನು ವರ್ಣನ ಮಾಡ್ತಾರೆ ತಮ್ಮ ಕೃತಿಯಲ್ಲಿ. ನಿನ್ನ ದೇವ ಇದ್ದ ಎಡೆಯನು ತೋರು ಎನ್ನುತ್ತ ಪಿತನು ತನ್ನ ಸುತನು ತೋರಿದ ಸುತನು ಕೋರಲು. ಎನ್ನ ದೇವ ಇಲ್ಲದಂತ ಎಡೆಗಳುಂಟ ಲೋಕದೊಳ್ಳು ಕಂಬದಲ್ಲಿ ಇರುವನೆಂದು ಕೈಯ ಮುಗಿದು ತೋರ್ದ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು. ನಿನ್ನ ದೇವ ಇದ್ದ ಎಡೆಯನು ತೋರು ಎನ್ನುತ್ತಾ ಪಿತನು ತನ್ನ ಸುತನು ಕೋರಲು. ನಿನ್ನ ಕೇಳಿದ ಎಲ್ಲಿದ್ದಾನೆ ನಿನ್ನ ದೇವ? ನಿನ್ನ ದೇವ ಇಲ್ಲದಂತ ಎಡೆಗಳುಂಟು ಲೋಕದಲ್ಲಿ ಎಂದು. ಹರಿ ಎಲ್ಲ ಸರ್ವತ್ರ ವ್ಯಾಪಿಯಾದ ಪರಮಾತ್ಮ. ಎಂತ ಅವನ ಗೊತ್ತು ಹೇಳಿದ್ದೇವೆ, ಜಗನ್ನಾಥಾಸನ ಹೇಳಿದ್ದೇವೆ. ಸುಳ್ಳಿನೂ ಮೂಡ ಈ ಮಾತು ಎಲ್ಲಿದ್ದಾನಂತ ಕೇಳಿದಿಲ್ಲ, ಆ ಮಾತಲ್ಲಿ ಇದ್ದಾನಂತ. ಸರ್ವ ಶಬ್ದವಾಚ್ಯ ಅಂತ ರಾಯರು ತಮ್ಮ ಪ್ರಾತ ಸಂಕಲ್ಪ ಗದ್ಯೆಯಲ್ಲಿ ಹೇಳ್ತಾರಲ್ಲ, ಲೌಕಿಕ ವೈದಿಕ ಎಲ್ಲ ವೇದ ಶಬ್ದಗಳು ಲೌಕಿಕ ಶಬ್ದಗಳಲ್ಲೇ ಭಗವಂತ ಇದ್ದಾನೆ ಅಂತ. ಅದೇ ಜಗನ್ನಾಥಾಸರು ಅದು ಮಾತ್ರ ಇಲ್ಲ, ಎಲ್ಲ ಕಾರ್ಯಗಳು ಅವನೇ ಮಾಡುತ್ತಾನೆ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಮತ್ತೊಬ್ಬನಲ್ಲಿ ನೀಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಅಬ್ಬರದ ಗೆದ್ದೈವನಿವ ಮತ್ತೊಬ್ಬರನ್ನು ಬೆಕ್ಕಿಸಲು, ಲೋಕದೊಳೊಬ್ಬನೇದ ಪಾದ್ಯ ಪಾದಕನಾಗ ನಿರ್ಭೀತ. ಒಬ್ಬನಲ್ಲಿ ಕೇಳುವ ಅವನೇ, ಇನ್ನೊಬ್ಬನಿಂದ ನೀಡುವವನು ಅವನೇ, ಮಾತಾಡುವ ಅವನೇ, ಕೇಳುವವನು ಅವನೇ, ಕೇಳಿಸುವ ಅವನೇ. ಅವನೇ ಅಂದ್ರೆ ಎಲ್ಲನೇ ಭಗವಂತ ಅಂತ ಅರ್ಥ ಇಲ್ಲ, ಎಲ್ಲರೊಳಗಿಟ್ಟು ಮಾಡಿ ಮಾಡಿಸುವ. ನಾವು ಸ್ವತಂತ್ರರಲ್ಲ, ಸ್ವತಂತ್ರೋ ಭಗವಾನ್ ವಿಷ್ಣು. ಭಗವಂತೊಬ್ಬನೇ ಸ್ವತಂತ್ರ, ಅವನಿಲ್ಲದೆ ಅವನಂದ್ರೆ ಓರು ಅಣುವು ಅತಿಯಾದ ಅಂತ ಹೇಳ್ತೇವಲ್ಲ, ಅದು ಅಂತ ಮಾತನ್ನ ಇಲ್ಲಿ ನಾವು ತಿಳಿತೇವೆ. ಎಲ್ಲಿ ಇದ್ದಾನೆ? ಎಲ್ಲ ಸರ್ವತ್ರ ವ್ಯಾಪಿಯಾಗಿದ್ದಾನೆ. ಎಲ್ಲ ದೇವ ಇಲ್ಲದಂತ ಎಡೆಗಳುಂಟು ಲೋಕದಲ್ಲಿ ಶ್ವಾಸವು ಎದಿತ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಎಲ್ಲಿದ್ದಾನೆ? ಸ್ತಂಭದಲ್ಲಿ ಇದ್ದಾನೆ ಅಂತ ಹೇಳಿ ಇದ್ದಾನೆ. ಕೈಯ ಮುಗಿದು ತೋರಿದಾಗ ಕೈಯ ಮುಗಿದು ತೋರಿಸ್ತಾ ಇದ್ದಾನೆ. ಎಲ್ಲಿದ್ದಾನೆ? ಇದ್ದಾನೆ ಅಂತ ದೃಢವಾಗಿ ಹೇಳಿದಾಗ ಕೇಳ್ತೇವಲ್ಲ, ಆಗ ಭಗವಂತ ಕಂಬ ಮೂಡಿದ ದೇವ, ಕಂಬವನ್ನು ಮೂಡಿದ ಪರಮಾತ್ಮ ಮೂಡಿ ಒಳಗೆ ಒಳಗಿದ್ದ ಅಲ್ಲಿ ಇದ್ದಾನೆ ಅಂದ್ರೆ ಹೇಳಿದ ಉಂಟು ಭಗವಂತ ತುಂಬಿಕೊಟ್ಟಿದ್ದ ಅಂತ. ಆಚಾರ್ಯರು ಹೇಳ್ತಾರೆ, ಭಗವಂತನ ಎಲ್ಲಾ ರೂಪಗಳು ಅನಂತ ರೂಪಗಳು ಅನಂತ ಕಾಲದಲ್ಲಿ ಯಾವಾಗಲೂ ಉಂಟು ಅಂತೆ. ಆಗ ರಾಮಾವತಾರ, ನರಸಿಂಹಾವತಾರ, ಕೃಷ್ಣಾವತಾರ ಅಂತ ಹೇಳ್ತಾರಲ್ಲ, ಇವಾಗ ನರಸಿಂಹಾವತಾರ ಇದ್ದಾರೆ, ರಾಮಾವತಾರ ಇದ್ದಾರೆ, ಕೃಷ್ಣಾವತಾರ ಇದ್ದಾನೆ. ಭಗವಂತ ಎಲ್ಲ ರೂಪಗಳಿಂದ ಇದ್ದಾನೆ. ಆಗ ಅವತಾರ ಆಗಿದ್ದಲ್ಲ, ಪ್ರಕಟಣೆ ಮಾಡಿಕೊಂಡ ಹೊರಗೆ ತನ್ನ ರೂಪಗಳನ್ನ ಕಾಣುವಂತೆ ಪ್ರಕಟ ಮಾಡಿಕೊಂಡ. ರಾಮದೇವರು ಬೆಳೆದ, ರಾಮದೇವರು ಬೆಳೆಯಲಿಲ್ಲ, ಅವನಿಗೆ ಪ್ರಾಕೃತ ರೂಪ ದೇಹ ಇಲ್ಲ, ಬೆಳೆದಂತೆ ಕಾಣಿಸಿದ. ಹಾಗಂತ ಆಚಾರ್ಯರು ತಮ್ಮ ಮಹಾಭಾರತ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನೋಡಿದರೆ ಭಗವಂತ ಎಲ್ಲ ತುಂಬಿಕೊಂಡಿದ್ದಾನೆ. ಆದರೆ ಇಲ್ಲಿ ಪ್ರಹ್ಲಾದನಾಗಿ ವಿಶೇಷವಾಗಿ ಕಂಬದಲ್ಲಿ ಇದ್ದಾನೆ ಅಂತ ತೋರಿಸಿಕೊಂಡ. ಆಗ ಯಾತಕ್ಕೆ ಹಿಂಗೆ ಮಾಡಿದ ಪ್ರಹ್ಲಾದ? ಕಂಬದಲ್ಲಿ ಯಾತಕ್ಕೆ ಬಂದಿದ್ದಾನೆ? ಕೇಳಿದ ಆ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೇನೆಂದು. ಅದಕ್ಕಾಗಿ ಪ್ರಹ್ಲಾದನ ಮಾತಿತ್ತಲ್ಲ, ಸತ್ಯಂ ವಿಧಾತುಂ ನಿಜಭೃತ್ಯವಾರ್ಜಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ ಅದೃಶ್ಯದಾದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನಮೃಗಂ ನಾಮಾನುಷಂ. ಸ್ತಂಭೇ ಸಭಾಯಾಂ ನಮೃಗಂ ನಾಮಾನುಷಂ. ಮೃಗ ಇಲ್ಲ, ನರ ಇಲ್ಲ, ನಮೃಗಂ ನಾಮಾನುಷಂ ರೂಪದಲ್ಲಿ ಸತ್ಯಂ ವಿಧಾತುಂ ನಿಜಭೃತ್ಯಭಾಷಿತಂ. ಮಾತನ್ನ ಸತ್ಯ ಮಾಡಲಕ್ಕಾಗಿ ಪ್ರಹ್ಲಾದರಾಜರು ಹೇಳಿದಲ್ಲ, ಏನು ಮಾತು? ಭಗವಂತ ಇದ್ದಾನೆ ಎಂಬ ಮಾತು ಸತ್ಯವಾಗಿ ಮಾಡಲಕ್ಕಾಗಿ ಬಂದ. ನಮ್ಮ ಸತ್ಯ ಧರ್ಮದಿದ್ದರು ಭಾಗವತ ಟಿಪ್ಪಣಿಯನ್ನು ಮಾಡಿದಾಗ ಹೇಳ್ತಾರೆ, ವಿಶೇಷವಾಗಿ ಅರ್ಥಗಳನ್ನು ಹೇಳ್ತಾರೆ. ಅದು ಪ್ರಹ್ಲಾದರಾಜರು ಮಾತ್ರ ಸತ್ಯ ಮಾಡಲಕ್ಕಾಗಿಯೋ? ಅದು ಮಾತ್ರ ಇಲ್ಲ. ನೀ ಯಾರು ಮಾತು? ಭಗವಂತ ಗೀತೆಯಲ್ಲಿ ಹೇಳಿದ್ದಲ್ಲ, ಅನ್ಯಾ ಚಿತ್ತಯಂತೋ ಮಾಂ ಯಜನಾ ಪರಿಭಾಷತೆ ತೇಷಾಂ ವಿದ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಗೀತೆಯಲ್ಲಿ ಭಗವಂತ ಹೇಳಿದ ಮಾತು ಸತ್ಯ ಮಾಡಕ್ಕಾಗಿ ಬಂದಿದ್ದಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. 3 ಯುಗದಲ್ಲಿ ಅವತಾರ ಮಾಡ್ತಾನೆ ಅಂತ ಭಗವಂತ ಹೇಳಿದಲ್ಲ, ಆ ಮಾತ್ರ ಸತ್ಯ ಮಾತಕ್ಕಾಗಿ ಬ್ರಹ್ಮದೇವರು ಹೊರ ಕೊಟ್ಟಿದ್ದರಲ್ಲ, ಒಳಗಿರಬಾರದು ಹೊರಗಿರಬಾರದು, ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಒಂದು ರೂಪವನ್ನು ಸತ್ಯ ಮಾಡಿ ಬ್ರಹ್ಮದೇವರ ಮಾತು ತನ್ನ ಮಗಳ ಮಾತ್ರ ಸತ್ಯ ಮಾಡಲಿಕ್ಕಾಗಿ ಈ ಯಾವ ರೀತಿ ಎಷ್ಟೋ ಮಾತುಗಳನ್ನ ಹೇಳ್ತಾರೆ, ಅಂತ ಮಾತನ್ನ ಸತ್ಯ ಮಾಡಲಿಕ್ಕಾಗಿ ಇಲ್ಲಿ ಬಂದಿದ್ದಾನೆ ನರಸಿಂಹದೇವರು. ಈ ಒಂದು ವಿಷಯ ತಾತ್ಪರ್ಯ ನಾವು ಚೆನ್ನಾಗಿ ನೋಡಬೇಕು. ಇದು ಯಾತಕ್ಕೆ ಭಗವಂತ ನೇರಾಗಿ ಬಂದಿರಬಹುದಲ್ಲ, ನೇರಾಗಿ ಅಲ್ಲಿ ಪ್ರತ್ಯಕ್ಷವಾಗಿ ಪ್ರವೇಶ ಮಾಡಿರಬಹುದು.
ಇಷ್ಟು ಮಾಡಿದ್ದಾನಲ್ಲ ಯಾತಕ್ಕೆ ಅಂದ್ರೆ ನಮಗೆ ಒಂದು ತತ್ವಜ್ಞಾನವನ್ನು ನೀಡ್ತಾ ಇದ್ದಾನೆ, ಭಗವಂತ ತಾತ್ಪರ್ಯವನ್ನು ನೀಡುತ್ತಾ ಇದ್ದಾನೆ. ಯಾತಕ್ಕೆ ನೀವು ಕೇಳಿದ್ರಿ, ಸೀತಾದೇವಿಯಲ್ಲಿ ಹುಟ್ಟಿದಳು, ನೆಲದಲ್ಲಿ ಹುಟ್ಟಿದಳು ಸೀತಾದೇವಿ, ಗರ್ಭವಾಸ ಇಲ್ಲ. ಪದ್ಮಾವತಿಯಲ್ಲಿ ಅವತಾರ ಮಾಡಿದಳು, ನೆಲದಲ್ಲಿ ಪದ್ಮದಲ್ಲಿ ಅವತಾರ ಮಾಡಿದಳು. ನೋಡ್ರಿ, ಗರ್ಭವಾಸ ಇಲ್ಲದೆ ಅವತಾರ ಮಾಡಿದ ಲಕ್ಷ್ಮಿಯನ್ನ ಮದುವಾಗಬೇಕಾದ್ರೆ ನೋಡ್ರಿ, ಬಿಗಿ ಮಾಡಿದ ಹೆಣ್ಣನ್ನ ಮದುವೆ ಮಾಡಬೇಕಾದ್ರೆ ಎಮ್ಮಿ ಮಾಡಿದ ಹುಡುಗಬೇಕು. ನಾವು ಕೇಳ್ತೇವೆ, ಈ ಕಾಲದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ, ಚಾಲೆಂಜ್ ಆಗಿದೆ. ಯಾತಕ್ಕೆ ಖಂಡಿತ ಹೇಳಬೇಕು, ಈ ಕಾಲ ಮಕ್ಕಳು ಮೇಲೆ ಮೇಲೆ ಹೈಯರ್ ಸ್ಟಡೀಸ್ ಹೋಗುತ್ತಾರೆ, ಮೇಲೆ ಮೇಲೆ ಉದ್ಯೋಗ ಸಂಪಾದನೆ ಮಾಡ್ತಾರೆ, ಆನ್ ಸೈಟ್ ಆಪರ್ಚುನಿಟಿ ಬರ್ತಾ ಇದೆ, ಸಂಬಳ ತುಂಬಾ ತೆಗಿತಾ ಇದ್ದಾರೆ, ವಯಸ್ಸು ತುಂಬಾ ಹೆಚ್ಚಾಗ್ತಾ ಇದೆ, ಏಜ್ ಮನುಷ್ಯ ಏನ್ ಮಾಡ್ತಾರೆ, ಡಿಗ್ರಿ ವೈಸ್ ತನ್ನ ಮೇಲೆ ಇರುವಂತ ಹುಡುಗನ ಹುಡುಕ್ತಾರೆ. ಸಾಮಾನ್ಯ ನಮ್ಮ ಹೆಣ್ಣು ಮಕ್ಕಳೇ ಈ ರೀತಿಯಲ್ಲಿ ಹುಡುಕಿದರೆ ಮಹಾಲಕ್ಷ್ಮಿ ಯಾವಾಗ ಇರಬೇಕು? ಗರ್ಭವಾಸ ಇಲ್ಲದೆ ಇರುವಂತಹ ಮಹಾಲಕ್ಷ್ಮಿಗೆ ಗರ್ಭವಾಸದಲ್ಲಿ ಬಂದ ರಾಮನು ಕೃಷ್ಣನು ಪತಿಯಾಗಬೇಕಾದ ಕೇಳಿದ್ರೆ ಗರ್ಭವಾಸ ನರಸಿಂಹದೇವರಿಗೆ ಇಲ್ಲ. ಆ ವಿಷ್ಣು ಗರ್ಭದೊಳಗೆ ಅಡಗು ಮಾಡೋ ಗರ್ಭವಾಸ ಇರ್ಬೋದು, ಗರ್ಭವಾಸ ದುಃಖ ಇಲ್ಲ ಅಂದ್ರು. ಗರ್ಭವಾಸ ದುಃಖ ಇಲ್ಲ, ಗರ್ಭವಾಸನ ಅವನಿಗೆ ಬೇಕುಂಬುದು ಇಲ್ಲ ಅಂತಾರೆ. ಯಾತಕ್ಕೆ? ಅವ ಸ್ತಂಭಾರ್ಪಕ ಅಂದ್ರು ಆದಿರಾಜರು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ರಾಮನ ದಶಾವತಾರ ಸ್ತುತಿಯಲ್ಲಿ. ತಂಬೋಲಿ ತೀಕ್ಷ್ಣಕ ಸಂವೇದಿತೇಂದ್ರ ರಿಪು ಕುಂಬೀಂದ್ರ ಪಾಹಿ ಕೃಪಯ ಸ್ತಂಭಾರ್ಭಕಾಸಗನ ಡಿಂಬಾಯ ದಕ್ಷವರ ಗಂಭೀರನಾದ ನೃಗರೇ. ಸ್ತಂಭಾರ್ಭಕ ಅಂದ್ರು, ಸ್ತಂಭವನ್ನೇ ಗರ್ಭವಾಗಿ ಮಾಡಿಕೊಂಡ ನರಸಿಂಹವ. ಆತಕ್ಕೆ ತೋರಿಸಿಕೊಡ್ತಾನೆ, ನನಗೆ ಕೌಸಲೆಯಾಗಿ ನಾನು ರಾಮಾವತಾರ ಮಾಡಬೇಕಾದರೆ ಕೌಸಲೆಯಾಗಿ ಇದ್ದನಲ್ಲ ತಾಯಿಯಾಗಿ, ನಾನು ಕೃಷ್ಣಾವತಾರ ಮಾಡಬೇಕಾದ್ರೆ ದೇವಕಿಯಾಗಿ ಇದ್ದನಲ್ಲ, ನಾ ವಾಮನನಾಗಿರ್ಬೇಕಾದ್ರೆ ಅತಿಥಿ ದೇವಿಯಾಗಿ ಇದ್ದಳಲ್ಲ, ಅವಳು ಗರ್ಭ ಯಾತಕ್ಕೆ? ಈ ಕಂಬದಂತೆ ಅಂದ್ರು ಭಗವಂತ. ಈ ಕಂಬದಂತೆ ಕಂಬ ಹೇಗೆ ನಿಮಿತ್ತವೋ ಆ ನಿಮಿತ್ತವಾಗಿ ಮಾಡಿಕೊಂಡೆ. ಅವರಿಗೆ ಅನುಗ್ರಹ ಮಾಲಕ್ಕಾಗಿ ಹೊಟ್ಟೆ ಇಟ್ಟಿದ್ದಾನೆ. ಆದರೆ ನಮಗೆ ಗರ್ಭವಾಸ ದುಃಖ ಇಲ್ಲ, ಗರ್ಭವಾಸ ಬೇಕುಂಬೋದಿಲ್ಲ ಅಂತ. ಆಗ ಆ ಸ್ತಂಭದಲ್ಲಿಂದ ಭಗವಂತ ಅಲ್ಲಿ ಪ್ರವೇಶ, ಒಳಗೆ ಸ್ತಂಭದಲ್ಲಿ ಮೂಡಿಕೊಂಡ ಸೀಡಿ ಮೂಡಿದ ದೇವ. ಪಂಚಮೌಡಿ ಮಾನವ ಕಂಬವ ಸೀಡಿ ಮೂಡಿದ ದೇವ. ಇದರಲ್ಲಿ ಇಷ್ಟು ವಿಷಯಗಳು ತಗೋಬೇಕು. ಕಂಬದೊಳಗೆ ಇದ್ದಾನ ನರಸಿಂಹ ಅಂದ್ರೆ ಇಷ್ಟು ವಿಷಯಗಳು ತಲೆಗೆ ಹತ್ತಬೇಕಾಗಿ. ಮುಂದೆ ಹೇಳ್ತಾರೆ ಏನು ಮಾಡಿದ ಆಗ ಮುಂದೆ ಪದ್ಯದಲ್ಲಿ, ಮುಂದೆ ಆ ಕಂಬದೊಳಗೆ ಬಂದಿದ್ದಾನಲ್ಲ ನರಸಿಂಹ, ಮುಂದೆ ಏನು ಮಾಡಿದ ಆ ವಿಷಯವನ್ನ ಮುಂದೆ 4ನೇ ಪದ್ಯದಲ್ಲಿ ಹೇಳ್ತಾರೆ. ಹೇಗೆ ಕಂಬದಿಂದ ಹೇಗೆ ಹೊರಗೆ ಬಂದಿದ್ದ? ಲಟ 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 ಕಡಿಸಿ ವನಜಾಂಡ ಕಡಗ ಪಟ ಪಟ ಪುಟು ಕಡತಿ ಬಿಚ್ಚುತ್ತಲಿರಲು ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ಕಟ ಕಟ ಕಟ ಗಡಿದು ರೋಷದಿಂದ ಮಿಟಿ ಮಿಟಿ ಮಿಟನೆ ಸಾಕ್ಷಿಯಲ್ಲಿ ನೋಡಿ ತಟಿಕೋಟಿ ಭಟಕೆ ಆ ಭಟವಾಗಿರಲು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ದಿಟ ನಿಟಿಲ ನೇತ್ರ ಸುರ ಕಟಕ ಪರಿಪಾಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ದೇವರು. ವಿಜಯದಾಸರು ಈ ಲಠ 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 ಅಂತ ಶಬ್ದಗಳು. ಈ ಲಠ ಅಂದ್ರೆ ನಮ್ಮ ಮನೆಗೆ ಪಾತ್ರ ಕೊಡುದು ಲಠಪಟ ಲಠಪಟ ಶಬ್ದ ಬರುತ್ತೆ. ಏನೋ ಒಂದು ಕಾರ್ಯನ ಉತ್ಸಾಹದಿಂದ ಮಾಡಿದರೂ ಪಾತ್ರಗಳು ಶಬ್ದ ಆಗುತ್ತೆ. ಹೆಂಡತಿ ಕೋಸಿಕೊಂಡಂತ ಕೆಲಸ ಮಾಡಿದ್ರೆ ಪಾತ್ರಗಳು ಶಬ್ದ ಆಗುತ್ತೆ. ಕೇಳ್ತೇವೆ ಲಠಾಪುಟ ಏನಪ್ಪ ಲಠಾಪುಟ ಶಬ್ದ ಮಾಡ್ತಾ ಇದ್ದೀವಿ. ಇಲ್ಲಿ ಲಠ 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 ಅಂದ್ರೆ ಒಂದು ಉತ್ಸಾಹವನ್ನು ತೋರಿಸಿಕೊಡುವಂತ ಶಬ್ದಗಳು. ನರಸಿಂಹದೇವರು ಬಂದಿದ್ದಾರೆ, ನಾವು ಕೇಳಿದೆವು. ಹೇಗೆ ಬಂದಿದ್ರು? ಉತ್ಸಾಹದಿಂದ ಬಂದಿದ್ದರು. ಯಾತಕ್ಕೆ? ನನ್ನ ಭಕ್ತನ ಕಾಯಬೇಕಾಗಿ ಬಂದಿದ್ದ, ನನ್ನ ಭಕ್ತನ ನೋಡಬೇಕಾಗಿ ಬಂದಿದ್ದೇನೆ ಅಂತ ನಾವು ಕೇಳ್ತೇವೆ. ಕವಿಗಳೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಅವರ ಹಿರಣ್ಯ ಕದಿಗುಣ ಹೊಟ್ಟೆಯಿಂದ ಚೆನ್ನಾಗಿ ಸೀಳಿದಾಗ ನರಸಿಂಹದೇವರು ಒಳಗಾಗಿ ನೋಡ್ತಾ ಇದ್ದರಂತೆ. ನರಸಿಂಹದೇವರು ಏನು ಹುಡುಕುತ್ತಾ ಇದ್ದಾರೆ ಒಳಗೆ ಅಂತ ಕೇಳಿದರೆ, ಇವನ ಗರ್ಭದಲ್ಲಿ ಇಂತಹ ಭಕ್ತಿ ಮಾಡುವಂತಹ ಒಂದು ಭಕ್ತ ಹುಟ್ಟಿದ್ದಾನಲ್ಲ, ಇನ್ನು ಬೇರೆ ಯಾರೋ ಭಕ್ತರು ಇದ್ದಾನೆಯೋ ಅವರ ಗರ್ಭದಲ್ಲಿ ಅಂತ ನರಸಿಂಹದೇವರು ಹುಡುಕಿಕೊಂಡಿದ್ದು ಅಂತ ಹೇಳ್ತಾರೆ. ಅಂತ ಸುಂದರವಾದ ರೀತಿ. ಯಾತಕ್ಕೆ ಅಂದರೆ ಭಕ್ತರುಗಳ ಅಹಂ ಭಕ್ತ ಪರಾಧೀನ. ಭಗವಂತನ ಮಾತು ಅಹಂ ಭಕ್ತ ಪರಾಧೀನ. ಭಗವಂತನ ಎಲ್ಲಿ ಹರಿದಾಸರ ಮುಂದೆ ಭಗವಂತ ಹಿಂದೆ ಬರ್ತಾ ಇದ್ದಾನೆ, ಹರಿದಾಸರ ಮುಂದೆ ಭಗವಂತನ ಕಾಣ ಬರ್ತಾ ಹಿಂದೆ ಭಗವಂತ ಓಡ್ತಾ ಇದ್ದಾನಲ್ಲ, ಭಗವಂತನೇ ಭಕ್ತರಿಗಾಗಿ ಓಡಿ ಬರ್ತಾ ಇದ್ದಾನೆ. ಲಠ ಲಠ ಉತ್ಸಾಹವನ್ನು ಮಾಡುತ್ತಾ ಲಠ 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 ಕೆಡಿಸಿ ವನಜ ಝಾಂಡ ಅಂದ್ರೆ ವನಜ ಅಂದ್ರೆ ವನಜ ಝಾಂಡ ಅಂದ್ರೆ ಬ್ರಹ್ಮಾಂಡ. ವನಜ ಅಂದ್ರೆ ನೀರಲ್ಲಿ ಹುಟ್ಟಿದ ತಾವರೆ, ಆ ತಾವರೆಗೆ ಹುಟ್ಟಿದ ಬ್ರಹ್ಮದೇವರು ಬ್ರಹ್ಮಾಂಡ. ವನಜ ಝಾಂಡ ಬ್ರಹ್ಮಾಂಡವನ್ನು
ಘಟಕ ಆ ಬ್ರಹ್ಮಾಂಡದ ಆ ಗರ್ಭದ ಆ ಕಾಲದ ಒಳಗೆ ಅದು ಒಡೆಯುವಂತೆ ಹಂಗೆ ಬಂದಿದ್ದಾನಂತೆ. ಉತ್ಸಾಹದಿಂದ ಪುಟ 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 ಪುಟಿಗ ಶೀರಿಹಾರುತ್ತ ಪುಟ ಪುಟ ಪುಟನೆಗೆದು ಶೀರಿಹಾರುತ್ತ ಅಂತ ಅಂದ್ರೆ ಪುಟ ಅಂದರೆ ಹಾರಿ ಬರೋದು, ಜಂಪಿಂಗ್. ಹೇಗೆ ಈ ಹುಲಿಗಳು ಹಾರದ ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಆನಂದ ಹಾರಿ ಬಂದಿದ್ದಾರಂತೆ. ಏನು ನಡೆದು ಬಂದಿಲ್ಲ ಕಂಬದಿಂದ ಹೇಗೆ ಬಂದ? ಉತ್ಸಾಹದಿಂದ ಬಂದ, ಕಂಬದಿಂದ ಹಾರಿ ಬಂದಿದ್ದಾನೆ. ಬಂದ ರೀತಿ ಹೆಂಗಿತ್ತು? ಪಲ್ ಕಟಕಟ ಕಟಕಡಿದು ರೋಷದಿಂದ ಹಲ್ಲುಗಳನ್ನ ಏನು ಮಾಡಿದ? ಪಲ್ ಕಟಕಟ ಕಟಕಡಿದು ಕಟಕಟ ಹಲ್ಲಗೆಚ್ತಾರೆ. ಅಲ್ಲ ಕಚ್ಚಬೇಡ ಅಂತ ಹೇಳ್ತೇವೆ. ಕೋಪಗಳನ್ನು ತೋರಿಸಿಕೊಳ್ಳಕ್ಕಾಗಿ ನಾನು ಉತ್ತರ ರೂಪನಾಗಿ ಬಂದಿದ್ದೇನೆ ಎಂಬುದಕ್ಕಾಗಿ ಪಲ್ ಕಟಕಟ ಕಟಕಡಿದು ರೋಷದಿಂದ ಅಂತ ಹೇಳಿದರು. ಬ್ರಹ್ಮಾಂಡ ಆ ಗರ್ಭರವನ್ನೇ ಎರಡಾಗ ಸೀಳಿದರೆ ಏನೊಂದು ಸದ್ದು ಶಬ್ದಗಳಾಗುತ್ತಾ ಇದೆಯೋ ಅಂತ ಶಬ್ದಗಳನ್ನು ಉಂಟು ಮಾಡುತ್ತಾ ಉತ್ಸಾಹದಿಂದ ಅಲ್ಲಿಂದ ಹಾರುತ್ತಾ ಹಲ್ಲುಗಳನ್ನು ಚೆನ್ನಾಗಿ ನರನರ ಪಲ್ ಕಟಕಟ ಕಟಕಡಿದು ರೋಷದಿಂದ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ. ಮಿಟಿ ಮಿಟಿ ಅಂತ ಹೇಳಿದರೆ ಈ ಕಣ್ಣುಗಳನ್ನ ಚೆನ್ನಾಗಿ ತೆರೆದಿಟ್ಟುಕೊಂಡು ನೋಡೋದು. ಈ ಕೋಪಗಳು ಬಂದು ನೋಡ್ರಿ, ಕಣ್ಣುಗಳು ಮುಚ್ಚೋದಿಲ್ಲ. ಕೋಪಗಳು ಬರೋಣ, ಕಣ್ಣುಗಳು ಚೆನ್ನಾಗಿ ತೆರೆದುಕೊಳ್ಳುತ್ತೇವೆ. ಚೆನ್ನಾಗಿ ಮುಳುಚುಪಾಗಿದೆ ಅಂತ ಕೇಳಿದ್ರೆ ಹೊರಚುಪಾಗಿದೆ ಅಂತ ಕೇಳ್ತೇವಲ್ಲ, ಆ ರೀತಿಯಲ್ಲಿ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ. ತನ್ನ ಕಣ್ಣುಗಳಿಂದ ಚೆನ್ನಾಗಿ ತೆರೆದುಕೊಂಡು ಕಣ್ಣುಗಳನ್ನಿಟ್ಟುಕೊಂಡು ನೋಡುತ್ತಾ ಮಿಡಿ ಮಿಡಿ ಮಿಡನೆ ರಕ್ತಾಕ್ಷಿಯಲ್ಲಿ ನೋಡಿ 13 ಕೋಟಿ ಊರ್ಬಟಕ್ಕೆ ಆರ್ಭಟವಾಗಿರದು. 13 ಕೋಟಿ ಊರ್ಬಟಕ್ಕೆ ಅಂದರೆ ಮಿಂಚು. ಹೇಗೆ ಮಿಂಚು ಗುಡಿಗಳು ಬರ್ತಾ ಇದೆ, ದೊಡ್ಡ ಮಣ ಬಂದರೆ ಆಗುತ್ತಾ ಇದೆಯೋ ಅಂತ ಕೋಟಿ ಕೋಟಿ ಮಿಂಚುಗಳು ಬಂದರೆ ಏನಾಗುತ್ತೆ? ಅಂತ ಪ್ರಕಾಶದಿಂದ ಬಂದುತ್ತೆ. ಬರುವಂತ ಸಮಯ ಹೇಗಿತ್ತು ಅಂದ್ರೆ ಅಂತ ಮಿಂಚುಗಳಂತ ಕೋಟಿ ಪ್ರಕಾಶದಿಂದ ಅವನು ಹೊರಗೆ ಬಂದಿದ್ದಾನೆ. ಆರ್ಭಾಟ ಮಾಡುತ್ತಾ ಇದ್ದಾನೆ. ಊರ್ಭಟಕ್ಕೆ ಆರ್ಭಟವಾಗಿರಲು ದೊಡ್ಡ ಆರ್ಭಾಟವನ್ನು ಮಾಡುತ್ತಾ ಮಿಂಚಿನಂತೆ ಆ ಪ್ರಕಾಶವನ್ನು ತೋರುತ್ತಾ ಕಣ್ಣುಗಳನ್ನ ಚೆನ್ನಾಗಿ ತೆರೆದಿಟ್ಟುಕೊಂಡು ಹಣ್ಣುಗಳನ್ನ ಕಟಕಟ ಅಂತ ಕಚ್ಚುತ್ತಾ ಅಲ್ಲಿ ನರಸಿಂಹದೇವರು ಹಾರುತ್ತಾ ಕಂಬದಿಂದ ಬಂದ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ವಿಜಯದಾಸರು ಒಂದು ಸುಂದರವಾದ ಒಂದು ಕೃತಿಯನ್ನು ಮಾಡಿದ್ದಾರೆ. ನರಸಿಂಹದೇವರ ಅವತಾರವನ್ನ ಈ ಒಂದು ಸಮಯದಲ್ಲಿ ಹೇಳ್ತಾರೆ. ಬಳಿರೆ ಬಳಿರೆ ನಾರಸಿಂಹ ಮರಸಿಂಹ ಮಳಮಳ ಮಳದವರ ವೈರಿ ಹುರಿ ಮಾರಿ. ಬಳಿರೆ ಬಳಿರೆ ನಾರಸಿಂಹ. ಹೇಗೆ ಬಂದರು ನರಸಿಂಹದೇವರು? ನಗ ನಗ ನಗಗಳಿಂದಾಡಿಸಿ ದುರ್ದಶ ಜಗ ಜಗ ಜಗವೆಲ್ಲ ಸ್ತಂಭಿಸಿ ಕೆಂಪಾಗೆ ಹೊಗೆ ಹೊಗೆ ಹಾಗೆ ಬಲವತೆ ಜಗಡಿಸಿ ಜೋಶ ಹಿಡಿ ಉಗುಳುತ್ತ ಬಂದ ನರಸಿಂಹ. ಅಗ್ನಿಯನ್ನು ಉಗುಳುತ್ತಾ ಬಂದಂತೆ ಇದನ್ನು ಮುಂದೆ ವರ್ಣನೆ ಮಾಡಿದ್ದಾರೆ. ಶಬ್ದ ತುಂಬಿತು ಅವ್ಯಾಕೃತ ಕಾಶ ಪರ್ಯಂತ. ಪ್ರಕಾಶವನ್ನು ನೋಡಿದ್ರೆ ವೇಣು ಪ್ರಕಾಶ, ಕೋಟಿ ಮಿಂಚಿನಂತೆ ಪ್ರಕಾಶ. ಹಲ್ಲುಗಳನ್ನ ಕಡಗಡ ಅಂತ ಕಚ್ಚುತ್ತಾ ಬಂದ. ಇನ್ನೇನಿತ್ತು? ದೊಡ್ಡ ಶಬ್ದಗಳು ಕೇಳ್ತಾ ಇದ್ದಂತೆ. ಎಂಥ ಶಬ್ದಗಳು ಅಂದ್ರೆ ಆ ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ ಅಂದ್ರು. ಅವ್ಯಾಕೃತ ಆಕಾಶ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತ ಆಕಾಶ ಇಲ್ಲ, ಅದಕ್ಕೆ ಮೇಲೆ ಇದೆ. ನಮ್ಮ ಶಾಸ್ತ್ರ ಹೋದರೆ ಭತ್ತ ತಿಳಿತಾ ಇದೆ. ಅಂತ ಅವ್ಯಾಕೃತ ಆಕಾಶ ಪರ್ಯಂತ ಬ್ರಹ್ಮಾಂಡದ ಮೇಲೆ ಒಂದು ಆಕಾಶ ಇದೆ. ಆ ವ್ಯಕ್ತವಾದ ನಿತ್ಯ ವಸ್ತು ಆಕಾಶ ಪರ್ಯಂತ ಶಬ್ದಗಳು ಕೇಳ್ತಾ ಇದ್ದು. ಅಂತ ಶಬ್ದಗಳನ್ನ ಮಾಡುತ್ತಾ ಅವ್ಯಾಕೃತ ಆಕಾಶ ಪರ್ಯಂತ ಸರ್ವಗಳನ್ನು ಕೇಳಿಸುತ್ತಾ ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಸಕ್ತ ನಿಟಿಲ ನೇತ್ರ ಸುರ ಕಟಕ ಪರಿಪಾಲ. ಕಂಬದಿಂದ ಬಂದಿದ್ದಾನೆ. ಹೇಗೆ ಬಂದಿದ್ದಾಗ ಬಂದ ಏನಾಗಿತ್ತು ಅಂದ್ರೆ ಬ್ರಹ್ಮಾಂಡದ ಗರ್ಭರ ಒಡೆದು ಅಲ್ಲಿಂದ ಆಕಾಶದಿಂದ ಗಂಗೆ ಹೊರಗೆ ಬಂದುಬಿಡುತ್ತೆ. ಆ ನೀರು ಸುರಿತಾ ಹಾರದ ಪ್ರವಾಹವಾಗಿ ಹೊರಗೆ ಬರ್ತಾ ಇದೆ. ಶಬ್ದಗಳು ಅವ್ಯಾಕೃತ ಆಕಾಶವಾಗಿದೆ. ಅಲ್ಲಿಂದ ಗಂಗಾ ಪ್ರವಾಹ ಬರ್ತಾ ಇದೆ ಅಂತ ನರಸಿಂಹ ವೀರ ಧ್ವನಿಯಿಂದ ಮಾಡುತ್ತಾ ಒಬ್ಬರಿಗೆ ವಶವಲ್ಲದ ನಮ್ಮ ವಿಜಯ ವಿಠಲ ಇಬ್ಬಗೆಯಾಗಿ ಕಂಬದಿಂದ ಹೊರಮಡಿದ. ಒಬ್ಬರಿಗೆ ವಶವಲ್ಲದ ಅಂದ್ರು. ಒಬ್ಬರಿಗೆ ವಶವಲ್ಲದ ಅಂತ ಹೇಳಿದರೆ ಯಾರಿಗೆ ಅದು ಸಮಾನವಿಲ್ಲದವ. ಭಗವಂತನಿಗೆ ಸಮಾನವಾದವ ಉಂಟ ಅಂದ್ರೆ ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ನಮೋದೇವೋ ನಭೂತೋ ನಭವಿಷ್ಯತಿ. ವೆಂಕಟಾದ್ರಿ ಪರ್ವತಕ್ಕೆ ಸಮವಾದ ಒಂದು ಸ್ಥಾನ ಇಲ್ಲ, ವೆಂಕಟೇಶನಿಗೆ ಸಮವಾದ ಒಂದು ಸಮಾನವಾದ ದೈವ ಇಲ್ಲ.
ಒಬ್ಬರಿಗೆ ವಶವಲ್ಲದ ನಮ್ಮ ವಿಜಯ ವಿಠಲ. ನಾವು ನೋಡಿ, ನಮಗೇನಂದ್ರೆ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ಮ ಬಾಂಡ್ ಎಲ್ಲ ಇಟ್ಟಿದ್ದೇವು, ನಮ್ಮ ದೇವರು ಹೇಳ್ತೇವೆ. ವಿಜಯದಾಸರು ಹೇಳ್ತಾರೆ, ಅವರೆಲ್ಲ ನಮ್ಮವರಲ್ಲ, ನಮ್ಮವರು ಯಾರು ಅಂದ್ರೆ ಭಗವಂತನೇ ನಮ್ಮ ವಿಜಯ ವಿಠಲ. ಎಷ್ಟು ಚೆನ್ನಾಗಿ ವಿತ್ ರೈಟ್ಸ್ ಇರ್ತಾರೆ. ಉರಿಮೆಯೋಡಕ್ಕೆ ಫುಲ್ ರೈಟ್ಸ್, ಪ್ರಿವಿಲೇಜ್ ಟು ಸೇ, ವಿ ಆರ್ ಪ್ರಿವಿಲೇಜ್ ಟು ಸೇ ಅವ ನಮ್ಮ ವಿಜಯ ವಿಠಲ. ಯಾತಕ್ಕೆ ಅಂದ್ರೆ ಒಳಗೆ ಇದ್ದಾನೆ, ಬಿಂಬರೂಪಿಯಾಗಿ ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಯಾವಾಗಲೂ ಕೂಡ ಲಿಂಗದೇಹ ಭಂಗವಾಗಿ ವಿರಜಾನದಿ ಸ್ನಾನ ಮಾಡಿ ಲಿಂಗದೇಹ ಭಂಗವಾಗಿ ಸ್ವರೂಪವನ್ನು ನಾವು ನೋಡಿದ ಮೇಲೂ ಕೂಡ ಒಳಗಿರುವಂತಹ ಬಿಂಬರೂಪಿ ಇದ್ದೇ ಇರ್ತಾನೆ. ಅವರವರಿಗೆ ಆಗಿರುವಂತಹ ಜೀವ ಒಳಗೆ ಇರುವಂತಹ ಬಿಂಬರೂಪಿ ಅನಾದಿ ಕಾಲದಿಂದ ಅನಂತ ಕಾಲವಾಗಿದ್ದಾನಲ್ಲ. ಯಾರು ನಮ್ಮವ ಹೇಳಿರ್ತಾರೆ, ಯಾರು ನಮ್ಮವ ವಿಜಯವಿಟ್ಟಲ್ಲ, ನಮ್ಮ ವಿಜಯವಿಟ್ಟಲ್ಲ ಇಬ್ಬಗೆಯಾಗಿ ಕಂಬದಿಂದ ಪರಮಂಥ, ಕಂಬದಿಂದ ಈ ರೀತಿಯಲ್ಲಿ ಪ್ರಾದುರ್ಭಾವ ಮಾಡಿದ ಅಂತ ಹೇಳಿ ವಿಶೇಷವಾಗಿ ಹೇಳ್ತಾರೆ ಈ ಒಂದು ಪದ್ಯದಲ್ಲಿ. ಈ ಮುಂದೆ ನಾವು ನೋಡ್ತೇವೆ ಏನಾಗಿತ್ತು. ಮುಂದೆ ಹೊರಗೆ ಬಂದ ನರಸಿಂಹ ನೋಡಿದೆವು. ನರಸಿಂಹ ಯಾರು, ಪ್ರಹ್ಲಾದನಿಯವನಿಗೆ ಏನೇನು ಕಷ್ಟಗಳನ್ನು ಕೊಟ್ಟ, ಆ ಪ್ರಹ್ಲಾದ ಏನು ಮಾಡ್ತಾ ಇದ್ದ, ಅಂತ ರೀತಿಯಲ್ಲಿ ಭಕ್ತಿ ಮಾಡಿದ ಪ್ರಹ್ಲಾದನ ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದ, ಅಂತ ಪ್ರಹ್ಲಾದಲ್ಲಿ ಹಿರಣ್ಯಕಶಿಪು ಕೇಳಿದ ಮಾತು ಏನು ಕೇಳಿದಕ್ಕೆ ಪ್ರಹ್ಲಾದ ಏನು ಹೇಳಿದ, ಎಲ್ಲ ಸರ್ವತ್ರ ವ್ಯಾಪಿಯಾಗಿದ್ದಾನೆ ಅಂತ ಹೇಳಿದಾಗ ಭಗವಂತ ಹೇಗೆ ತುಂಬಿಕೊಟ್ಟಿದ್ದ, ಎಲ್ಲಿ ಇದ್ದ ಕಂಬದಲ್ಲಿ, ಆ ಕಂಬದಿಂದ ಹೊರಗೆ ಬಂದಾಗ ಹೇಗಿತ್ತು, ಏನೇನು ರೀತಿಯಿಂದ ಹೊರಗೆ ಬಂದಿದ್ದ, ಬಂದ ಬಳ ಏನ್ ಮಾಡಿಕೊಂಡೋ ಎಲ್ಲರೂ ಆರಾಮಾಗಿ ಮಡಿಕೊಂಡಿದ್ದಾರ, ಕೂತ್ಕೊಂಡಿದ್ದಾರೆ, ಇಲ್ಲ ಮಾತಾಡಿಸಿದಾರ, ಏನಿಲ್ಲ, ಏನು ಮಾಡಿದ ಮುಂದೆ ಹೇಳ್ತಾರೆ ಈ ಪದ್ಯದಲ್ಲಿ. ಗುಡಿ ಗೂಡಿ ಸುತಕೋಟಿ ಸಿಡಿಲು ಗಿರಿಗೆ ಬಂದು ಅಂತ ಹೇಳ್ತಾರೆ. ನರಸಿಂಹದೇವರು ಯಾವ ರೀತಿ ಬಂದ, ಅವರಲ್ಲಿ ಏನಾಗಿತ್ತು, ಶಬ್ದಗಳು, ಅವರು ಪ್ರಕಾಶ ಇದೆಲ್ಲ ಹೇಳಿದ್ರು. ಹೊರಗೆ ವಾತಾವರಣ ಎಕ್ಸ್ಚೇಂಜ್ ಆಗಿತ್ತು. ಭಗವಂತ ಬಂದ ಆ ಸ್ಥಳ ವಾತಾವರಣ ಏನಾಗಿತ್ತು, ಗುಡಿಗೂಡಿ ಸುತಕೋಟಿ ಸಿಡಿಲು ಗಿರಿಗೆ ಬಂದು ಹೊಡದಂತೆ ಸೀರಿ ಬೊಪ್ಪುಡುದಲಿ ಲಂಘಿಸಿ ಹಿಡಿದು ರಕ್ಕಸನ್ನ ಕೆಡಗಿ ಬಡಿಗಿ ತುಡಿಗಿ ತೊಡೆಯ ಮೇಲಿರಿಸಿ ಹೆರುಡರ ಗುರುಗುರದಿಂದ ಪಡುವಾಳಗಳ ದನಿಯ ಧರಣಿಯ ನೋಡಿ ಕಡುಗೋಪದಲ್ಲಿ ಸದ ಬಡಿದು ರಕ್ಕಸನ ಕೆಡಗಿ ನಿರಿಗರಡನ್ನು ಕೊಳ್ಳಡಿಯಲ್ಲಿ ಧರಿಸಿದ ಕಡಗರದ ದೈವ ಕಡಗಲಿ ಭೂರ್ಭೂರ್ವ ವಿಲಯ ವಿಠಲ ಪಾಲ್ ಕಡಲೊಡೆಯ ಶರಣರ ಒಡವೆ ಒಡನೊಡನೆ ಗುಡಿ ಗುಡಿ ಸುತಕೋಟಿ ಸಿಡಿಲು ಗಿರಿಗೆ ಬಂದು ಒಣದಂತೆ. ನರಸಿಂಹದೇವರು ಬಂದಾಗ ಶಬ್ದ ಮಾಡಿದರು, ಮಿಂಚು ಕೋಟಿ ಕೋಟಿ ಮಿಂಚುಗಳು ಬಂದಾಗ ಪ್ರಕಾಶ ಕಾಣಿಸಿತ್ತು. ಅದು ಹೆಂಗಿತ್ತು, ಗುಡಿ ಗುಡಿ ಸುತ ಗರ್ಜನ ಮಾಡ್ತಾ ಬಂದಂತೆ. ನೋಡಿ, ಹಲ್ಲು ಕಚ್ತಾ ಬಂದ ಅಂತ ಹೇಳಿದ್ರು. ಮುಂದೆ ಹೇಳ್ತಾರೆ ಗರ್ಜನೆಯನ್ನು ಮಾಡ್ತಾ ಬಂದಿದ್ದಾನೆ, ಸಿಂಹ ಗರ್ಜನೆ ಅಂತ ಕೇಳ್ತೇವೆ. ಸಾಧಾರಣ ಸೂರ್ಯ ಅಲ್ಲಿ ಗರ್ಜನೆ ಮಾಡಿ ಸರ್ಕಸ್ಲಿ ಗರ್ಜನೆ ಮಾಡಿದ್ರೆ ಫ್ರಂಟ್ ಲೈನ್ ಬೇಡ ಅಂತ ಬಿಡ್ತೇವೆ ನಾವು. ನರಸಿಂಹದೇವರ ಗರ್ಜನೆ ಅಂದ್ರೆ ಹೇಗಿರಬೇಕು, ಸಿಂಹ ಗರ್ಜನೆಯನ್ನು ಮಾಡುತ್ತಾ ಗುಡಿ ಗುಡಿ ಸುತ ಗರ್ಜನೆಯನ್ನು ಮಾಡುತ್ತಾ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ. ಕೋಟಿ ಗುಡುಗು, ಒಂದು ಗುಡುಗು ಒಂದು ಜಲ್ಲಿ ಬಿದ್ದರೆ ಆ ವಾತಾವರಣವೇ ಭಸ್ಮಾಗಿ ಬಿಡುತ್ತೆ. ಕೇಳ್ತೇವೆ, ಎಲ್ಲಿ ಗುಡುಗು ಬಿದ್ದಿದೆಯೋ ಕಾಣುತ್ತೇವೆ, ಎಲ್ಲ ಭಸ್ಮಾಗಿ ಬೊಗ್ಗಾಗಿ ಕಾಣುತ್ತೆ. ಕೋಟಿ ಗುಡುಗು ಬಂದು ಗಿರಿಗೆ ಬಂದು ಹೊಡೆದಂತೆ. ಅದನ್ನು ಹೊಡಿಲಿಕ್ಕೆ ಒಳ್ಳೆ ಪ್ಲೇಸ್ ಇರಬೇಕು ಚೆನ್ನಾಗಿ, ಯಾಕಂದ್ರೆ ಬಾಲ ಹೊಡೆದ್ರೆ ರಿಟರ್ನ್ ಆಗಿ ಬರಬೇಕು. ದೊಡ್ಡ ಬೆಟ್ಟದಲ್ಲಿ ಕೋಟಿ ಗುಡುಗು ಬಂದು ಹೊಡೆದರೆ ಏನೊಂದು ಶಬ್ದ ಆಗುತ್ತೆಯೋ ಆ ರೀತಿಯಲ್ಲಿ ಗರ್ಜನೆಯನ್ನು ಮಾಡುತ್ತಾ ಸೀರಿ ಹಾರುತ್ತಾ ಆ ಭಯಂಕರವಾದ ರೂಪವನ್ನು ತಾಡುತ್ತಾ ಬಂದು ಮಿಂಚು ಬಂದು ಆ ಶಬ್ದವನ್ನು ಮಾಡಿದ ಅಷ್ಟು ಶಬ್ದವನ್ನು ಮಾಡುತ್ತಾ ಬುಡುಗಲಿ ಉತ್ಸಾಹದಿಂದ ಶಬ್ದವನ್ನು ಮಾಡಿಕೊಂಡು ಲಂಘಿಸಿ ವೇಗವಾಗಿ ಅಲ್ಲಿಂದ ಅಲ್ಲಿ ಹಾರುತ್ತಾ ಬರ್ತಾ ಇದ್ದಾರೆ. ಬರ್ತಾಗ ಏನು ಮಾಡಿದ್ರು, ಮುಂದೆ ಕೆಡಹಿ ಮಂಡಿಯ ದುಡಿಗಿ ಕೇರೊಡಲ ಕೂರುಗುರದಿಂದ. ಕೆಡಹಿ ಇದ್ರೆ ಕಲಗ ಅವಳ ಚೆನ್ನಾಗಿ ದೊಪ್ಪಿ, ಹಿರಣ್ಯಕಶಿಪುವನ್ನ ಚೆನ್ನಾಗಿ ದೊಪ್ಪಿ, ಮಂಡೆಯ ದುಡಿಗಿ ತಲೆಯಲ್ಲಿ ಚೆನ್ನಾಗಿ ಹೊತ್ತು, ಅವ ಶಿರಸಲ್ಲಿ ಚೆನ್ನಾಗಿ ಹೊತ್ತು, ಹೇರೊಡಲ ದೊಡ್ಡ ಮೈಯವಳು, ಸಾಮಾನ್ಯ ಮೈಯಲ್ಲ. ಹಿರಣ್ಯಕಶಿಪು ರಾಕ್ಷಸವ, 36,000 ವರ್ಷ ತಪಸ್ಸುಗಳು ಮಾಡಿದೆ ಬಂದಾನೆ. ಅವನಿಗೆ ಆಯುಷ ಎಷ್ಟು ಕೆಟ್ಟಿ ಚೆನ್ನಾಗಿತ್ತು. ಕೃತಯುಗದಲ್ಲಿ ಆಯುಷು ತುಂಬ 1 ಲಕ್ಷ ವರ್ಷ ಕಾಲ ಆಯಿತು. ದೊಡ್ಡ ಮೈ ಅವನಿಗೆ. ಹೇಳ್ತೇವೆ ಒಂದು ದ್ವಾಪರ ಯುಗದ ಒಂದು ಯುಗದಲ್ಲಿ ಎಷ್ಟು ಬೆಳೀತಾರೆ ಅಂತ. ಕಲಿಯುಗದಲ್ಲಿ 3 ಅಡಿ 3.5 feet ಬೆಳೀತಾರೆ.
ದ್ವಾಪರಯುಗದಲ್ಲಿ 7 ಫೀಟ್ ಇದ್ದಿರುತ್ತೆ, ತ್ರೇತಾಯುಗದಲ್ಲಿ 14 ಫೀಟ್, ಮುಂದೆ ಕೃತಿಗಳಲ್ಲಿ 28 ಫೀಟ್ ಇದ್ದಿರುತ್ತೆ. ಕಮ್ಮಿ ಪಕ್ಷ ಇರ್ತಾರೆ, ಅಷ್ಟು ಎತ್ತರವಾಗಿದ್ರು. ಹಿರಣ್ಯಕಶಿಪು ದೊಡ್ಡ ರೂಪವನ್ನು ತಾಳಿದ. ಹೇರೊಡಲೆ ಕೂರುಗುಣದಿಂದ ಚೆನ್ನಾಗಿ ಅವರ ದೊಡ್ಡ ಮೈಯನ್ನ ತೆಗೆದು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡ ನರಸಿಂಹ. ಕೂರುಗುಣದಿಂದ ಮುಂದೇನು ಮಾಡಿದ? ತನ್ನ ಶಾರ್ಪ್ ಉಗುರುಗುಣದಿಂದ ಪಡುವಲ ಕಡಲ ಹಡಿಯ ಧರಣಿಯ ನೋಡಿ ಹೊಳಿಸಿಕೊಂಡ. ಹೊಡೆದ ಕೆಲಸ ಮಾಡಲಿಲ್ಲಂತೆ. ಏನು ಮಾಡಿದ? ಪಡುವಲ ಗಡಲ ಅಂದ್ರು. ಪಡುವಲ ಗಡಲ ಅಂದ್ರೆ ಪಶ್ಚಿಮ ದಿಕ್ಕು, ವೆಸ್ಟ್ ಡೈರೆಕ್ಷನ್, ಅಲ್ಲಿ ನೋಡಿದಂತೆ. ಪಡುವಲ ಗಡಲ ಧರಣಿಯ ನೋಡಿ, ಪಶ್ಚಿಮ ದಿಕ್ಕದಲ್ಲಿ ಅಸ್ತಮನವಾಗುವಂತ ಸೂರ್ಯನ ನೋಡಿದ. ಅದಕ್ಕೆ ಸಂಧ್ಯಾಕಾಲ ಬಂದಿದೆಯಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹಿರಣ್ಯಕಶಿಪು ಹೊರಗೆ ಇಲ್ಲ, ಹಗಲಿರಬಾರದು ರಾತ್ರಿ ಇರಬಾರದು. ಬ್ರಹ್ಮದೇವರು ಹಾಗೆ ಆಗಲಿದ್ರು. ಯಾತಕ್ಕೆ? ಸಂಧ್ಯಾಕಾಲ ಬಂದಿದೆಯಪ್ಪ, ಸಂಧ್ಯಾಕಾಲದವರು ಸಂಧ್ಯಾವಂದನ ಮಾಡ್ತಾರೆ. ಸಂಧ್ಯಾಕಾಲವೇ ನನಗೆ ಗೊತ್ತಿಲ್ಲ, ಸಂಧ್ಯಾಕಾಲದಲ್ಲಿ ನರಸಿಂಹದೇವರು ಬರ್ತಾನೆ ಅಂತ. ಪಡುವನ ಕಡಲ ಧರಣಿಯ ನೋಡಿ ಪಶ್ಚಿಮ ದಿಕ್ಕ. ಯಾತಕ್ಕೆ? ಬ್ರಹ್ಮದೇವರು ಹೊರಬಿಟ್ಟಿದ್ದಾರಲ್ಲ, ಹಗಲಿರಬಾರದು ರಾತ್ರಿ ಇರಬಾರದು, ಹೊರಗಿರಬಾರದು, ಹೊತ್ತಿನಲ್ಲಿ ಕೂತ್ಕೊಂಡ. ನರ ಇರಬಾರದು, ಮನುಷ್ಯರಿರಬಾರದು, ಮೃಗ ಇರಬಾರದು. ಮೃಗ ವೃಕ್ಷವನ್ನು ತಾಳಿದ. ಆಯುಧಗಳಿರಬಾರದು, ಕೂರುಗುಣದಿಂದ ತನ್ನ ಉಗುರುಗಳನ್ನೇ ಆಯುಧಗಳಾಗಿ ಮಾಡಿಕೊಂಡ. ರಾತ್ರಿ ಇರಬಾರದು, ಹಗಲಿರಬಾರದು. ಸಂಧ್ಯಾಕಾಲದಲ್ಲಿ ಸೂರ್ಯ ಅಸ್ತಮನಾಗುವಂತಹ ಸಮಯದಲ್ಲಿ ಸದಬಡಿದು ಅವರ ಬಡಿದ್ರು. ಹೇಗೆ ಮಾಡಿದ? ನಿಡಿಗರಳನು ಕೊರಳಲ್ಲಿಯೇ ಧರಿಸಿದ. ಹೊಟ್ಟೆಯಿಂದ ಸೀಳಿದಂತೆ. ಹೇಗೆ ಸೀಳಿದ? ಹುಟ್ಟಕಾಯಪ್ಪ ಹೇಳಾವಳಿ ಅಂತ ಕಣ್ಮುಚ್ಚಿದ ಮತ್ತೆ. ಯಾಕಂದ್ರೆ ಭಯಂಕರ, ಏನಂದ್ರೆ ಇಂಪಾಸಿಬಲ್ ಅಂತೇವಲ್ಲ, ಕಷ್ಟವಾದ ಕಾರ್ಯ ಸ್ವಾಮಿ. ಇಂಥ ದೊಡ್ಡ ಕಾರ್ಯ ಭಗವಂತನೇ ಆಗಿಲ್ಲಂತೆ. ವಿಜಯದಾಸ ಹೇಳಿದಂತು ಸದಬಡಿದು ಅಂದ್ರೆ ಮನೆಯಲ್ಲಿ ಕುಪ್ಪ ಬಡಿಯುವಂತೆ ಭಾಷೆ ಬಡಿದರೆ ಸದಗೊಳಿಸಲಿಂದ ಇರ್ತಾರೆ. ಸದಬಡಿದು ಅದೇನು ದೊಡ್ಡ ಕೆಲಸ ಅಲ್ಲ. ಸದಬಡಿದು ಇತ್ತು ದೊಡ್ಡ ಕೆಲಸ. ಯಾಕಂದ್ರೆ ಸರ್ವೆಂಟ್ ಆಗಿದ್ದೇವೆ, ನಮಗೆ ಆಗುವ ಸದಬಡಿಲಿಕ್ಕೆ ಸಾಧ್ಯವೇ ಇಲ್ಲ ಇತ್ತು. ಆ ಸರ್ವೆಂಟ್ ಅವಳು ಇಲ್ಲಿ ಒಂದು ಬಿಡ್ತಾಳಲ್ಲಿ ಅಲ್ಲೆಲ್ಲೇ ಹಾಗೆ ಎಲ್ಲಿಗೆ ತಲೆ ನೆಲಕ್ಕೆ ಒಯ್ಯಬಾರದು ಅಂತ ಕೊಡು ಹೋಗ್ತಾ ಇದ್ದಾರೆ. ಸದಬಡಿದು ಜೀರ್ಣಾಸರು ಸದಬಡಿದು ಕೂಡಿಸುವಂತೆ, ಸದಬಡಿದಂತೆ. ಹೇಗೆ ಅಸಾಧಾರಣವಾಗಿ ಸದಬಡಿಯುವ ಕಾರ್ಯ ಹೇಗೆ ಮಾಡುತ್ತಾರೆಯೋ ಭಗವಂತ ಅಂತ ದೊಡ್ಡ ರೂಪದಿಂದ ಇದ್ದ ಹಿರಣ್ಯಕಶಿಪುವನ್ನ ತೊಡೆಯಲ್ಲಿ ಕೂಡಿಸಿಕೊಂಡು ಪಡುವಲ ಕಡಲ ಧರಣಿಯ ನೋಡಿ ಕಡುಕೋಪದಲ್ಲಿ ಸದಬಡಿದು ರಕ್ಕಸನ ಎಡಗಿ ನಿಡಿಗರಳನು ಕೊರಳಡಿಯಲ್ಲಿ ಧರಿಸಿದ. ಒಳಗಿದ್ದ ಅವನ ಕೊರಳನ್ನು ಹೊರಗೆ ತೆಗೆದು ಮಾಳೆಯಾಗಿ ಕೊರಳಲ್ಲಿ ಹಾಕಿಕೊಂಡ ನರಸಿಂಹ. ದಾಸರು ಈ ವಿಷಯವನ್ನೇ ಹೇಳ್ತಾರೆ. ವರಕಂಬವನ್ನ ಹೊಡೆಯಲು ನರಗರಿಯು ಉಗ್ರಕೋಪವನ್ನು ತಾಳಿದ. ಕಡಕನೆಂಬ ಧ್ವನಿಯ ಮಾಡಿ ನಗಗಳಿಂದ ಬಿಡಿದು ಒತ್ತಿ ಕರುಳ ಬಗಿದು ಮಾಲೆ ಹಾಕಿ ಕಂದ ಭಕ್ತನಪ್ಪಿಕೊಂಡ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು. ವರಕಂಬವನ್ನ ಒದೆಯಲು ನರಗರಿಯು ಉಗ್ರ ಕೋಪವನ್ನು ತಾಳಿದ. ಮತ್ತೇನ್ ಮಾಡಿದ? ಕಡಕನೆಂಬ ಧ್ವನಿಯ ಮಾಡಿ ನಗಗಳಿಂದ ಬಿಡಿದು ಒತ್ತಿ ಕರುಳ ಬಗಿದು ಮಾಲೆ ಹಾಕಿ ಕಂದ ಭಕ್ತನಪ್ಪಿಕೊಂಡ ನಾರಸಿಂಹ. ಏನು ಮಾಡಾಕಿಕೊಂಡ? ನಾವ್ ಹೇಳ್ತೇವೆ ವಿನ್ನಿಂಗ್ ಕ್ಯಾಂಡಿಡೇಟ್. ಜಯ ಆಯಿತು ಅಂದ್ರೆ ಏನ್ ಮಾಡ್ತೇವೆ? ಎಲ್ಲ ಮಾಡಾಕ್ತೇವೆ. ಅಲ್ಲಿ ಯಾರಪ್ಪ ಅವರಿಗೆ ಮಾಡಾಕಿದ್ದಾರೆ? ತಾನೇ ಹಾಕಿಕೊಂಡಂತೆ. 7 ಮಾಲೆ ಹಿರಣ್ಯಕಶಿಪು ಜಯಮಾಲೆಯನ್ನು ಹಾಕಿಕೊಂಡ. 7 ಮಾಲೆ ಮುಂದೆ ಹಾಕ್ತಾರೆ. ಜಯ ಪುಷ್ಪವನ್ನು ಜಯ ಜಯ ಅಂತಂದ್ರೆ ದೇವತೆಗಳನ್ನ ಅಲ್ಲಿ ಹೂ ಮಾಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಮೊದಲು ಮಾಲೆ ತಾನೇ ಹಾಕಿಕೊಂಡ. ನಮಗೆ ಯಾರು ಹಾಕೋದಿಲ್ಲ. ಪತ್ರಂ ಪುಷ್ಪಂ ಫಲಂತೋಯಂ, ದೇವರು ಬಿಟ್ಟು ಕಟ್ಟಿ ಇಟ್ಟದ್ದೇ ಇಟ್ಟದ್ದು. ಯಾರು ಮಾಲೆ ನೀರು ಏನು ಹಾಕೋದಿಲ್ಲ. ಕೊರಳಲ್ಲಿ ಧರಿಸಿದ. ಅವನೇ ಹಾಕಿಕೊಂಡ. ಏನು ಹಿರಣ್ಯಕಶಿಪು ಆ ಕೊಡಲನ್ನ ತೆಗೆದು ಆಲೆಯಾಗಿ ಹಾಕಿಕೊಂಡ ಅಂತ ಇಲ್ಲಿ ಮುಂದೆ ಹೇಳ್ತಾರೆ. ಸಡಗರದ ದೈವ ನಡುಗಲಿ ಭೂರ್ಭೂರ್ವ ವಿಜಯ ವಿಠಲ ಮಾರು ಗಡನೊಡೆಯ ಶರಣರ ಬಡವೆ ಬಡನೊಡನೆ ಎಂದು. ಸಡಗರದ ದೈವ ಅಂದ್ರು. ಸಡಗರದ ದೈವ ಉತ್ಸಾಹದಿಂದ ಸಂಭ್ರಮವಾಗಿ ನಮ್ಮ ದೈವ ಏನ್ ಮಾಡಿದ? ಕಡುಗಲಿ ಅತಿ ಪರಾಕ್ರಮಿಯಾದವ, ಸಾಮಾನ್ಯನಲ್ಲ. ಅವನಿಗೆ ಇದೆಲ್ಲ ಬೇಕು ಹೋದಲ್ಲ, ಸಂಹಾರವೇ ಬೇಕು ಹೋದಲ್ಲ.
ಸಂಕಲ್ಪ ಮಾತ್ರದಿಂದ ಹಿರಣ್ಯಕಶಿಪುವಿನ ಸಂಹಾರ ಮಾಡಕ್ಕೆ ಬಲ್ಲ ನರಸಿಂಹದೇವರು ಇದನ್ನ ಆವರಣ ಮಾಡಿದ ಯಾತಕ್ಕೆ ಅಂದ್ರೆ ನಮಗೆಲ್ಲ ಕಥೆ ತಿಳಿಬೇಕು, ಹಿರಣ್ಯಕಶಿಪು ನರಸಿಂಹದೇವರ ಮಹಿಮೆ ತಿಳಿಬೇಕು, ಭಗವಂತ ಈ ರೀತಿಯೆಲ್ಲ ರಕ್ಷಣೆ ಮಾಡ್ತಾನೆ ಅಂತ ನಂಬಿಕೆ ಬರಬೇಕು. ಅದಕ್ಕಾಗಿ ಮಾಡಿದ ಆ ದೈವ ಉತ್ಸಾಹದಿಂದ ಮಾಡಿದಾಗ ಕಡೆ ಪರಾಕ್ರಮಿಯಾದವ ಶರಣವೇ ಒಡನೆ ಅವ ಭಕ್ತರ ಶರಣಾಗತಿ ಹೊಂದಿದವರೆಗೆ ಭಕ್ತರ ಮತ್ಸರನಾಗಿದ್ದಾನೆ. ಗಡಲೊಡೆಯ ಅಂದ್ರು, ಗಡಲು ಅಂದ್ರೆ ಸಮುದ್ರ, ಪಾಲ್ಗಡಲೊಡೆಯ ಹಾಲ ಸಮುದ್ರದ ಒಡೆಯನಾದ ನಮ್ಮ ನರಸಿಂಹ ವಿಜಯ ವಿಠಲ ಪಾಲ್ಗಡಲೊಡೆಯ ಶರಣವೇ ಒಡವೆ ಒಡನೊಡನೆ ಎಂದ್ರು. ಇಲ್ಲಿ ಭೂರ್ಭೂರ್ವ ಅಂತ ಹೇಳಿದ್ದಾರೆ, ಭೂರ್ಭುವ ವಿಜಯ ವಿಠಲ ಅಂದ್ರು. ನೋಡ್ರಿ, ಭೂರ್ಭುವ ಭೂಹು ಭೂರ್ಭುವ ಭೂರ್ಭು ಎಲ್ಲ ಭಗವಂತನ ನಾಮಗಳು ಹೇಳ್ತೇವಲ್ಲ. ಭೂರ್ಭುವೋ ಲಕ್ಷ್ಮೀ ಸುಬೀರೋ ರುಚಿರಾಂಗತಃ. ಭೂರ್ಭುವ ಭಗವಂತನ ನಾಮ ವಿಷ್ಣು ಸಹಸ್ರನಾಮ ಬಂದಿದೆ. ಭೂರ್ಭುವ ಭೂರ್ಭುವ ಸ್ವಸ್ಥರಸ್ಥಾಳು ಕವಿತಾ ಪ್ರಪಿತಾಮಹ ವಿಷ್ಣು ಸಹಸ್ರನಾಮ ಬಂದ ಮಾತು ಅಂತ ವಿಷ್ಣು ಸಹಸ್ರನಾಮ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಒಂದು ಮಾತಿದೆ, ಹೇಗೆ ಹಾವು ಒಂದು ಎಲೆಯನ್ನ ಸಾಮಾನ್ಯವಾಗಿ ಸಾಧಾರಣವಾಗಿ ಕಚ್ಚಿ ಓಡುವಂತಹ ಹಳ್ಳಿಯನ್ನ ಕಚ್ಚಿ ತಿಂತಾದೆಯೋ ಸಾಧಾರಣವಾಗಿ ಅಲ್ಲಿ ಹಿರಣ್ಯಕಶಿಪುನ ಸಂಹಾರ ಮಾಡಿದ್ದಾನೆ ಭಗವಂತ. ಮುಂದೆ ಏನಾಗಿತ್ತು? ಈಗ ಸಂಹಾರ ಆಗಿದೆ, ಮುಂದೆ ಏನಾಗಿತ್ತು? ಪ್ರಹ್ಲಾದರಾಜರು ಏನ್ ಮಾಡಿದ್ರು, ದೇವತೆಗಳು ಏನ್ ಮಾಡಿದ್ರು, ಲಕ್ಷ್ಮಿ ಏನ್ ಮಾಡಿದ್ದಾಳೆ, ಆ ಘಟನೆಗಳನ್ನ ಮುಂದೆ ವರ್ಣನೆ ಮಾಡ್ತಾರೆ ಇಲ್ಲಿ ವಿಜಯದಾಸರು. ಈ ಒಂದು 7ನೇ ಪದ್ಯದಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ, ಗುರಿ ಮಸಗೆ ಚತುರ್ದಶದ ನಿಸಲು ಪರಮೇಶ್ವರ ಸುರರು ಸಿರಿ ದೇವಿಗೆ ಮೊರೆಯಿಡಲು ಕರುಣದಿಂದಲೇ ತನ್ನ ಶರಣನ್ನ ಸಲಗಿದ ನಿನ್ನ ಚರಣಕ್ಕೆ ಎರಗಲು ಪರಮ ಶಾಂತನಾಗಿ ಅಡಗಿದೆ ದಯವನ್ನು ಸುರರು ಕುಸುಮ ವರುಷ ಗರಿಯಲು ಬೇರಿ ವಾದ್ಯ ಮಾರೆ ಉತ್ತರೆಯುತ್ತ ಪರಿಪರಿವಾಲಕ ವಿಸ್ತಾರದಿಂದ ಕೈಕೊಳ್ಳುತ್ತ ಮೇರೇಲು ಸುರರು ಭದ್ರ ಹರಿಸಿ ಬಾಲಕಳ ಕಾಯ್ದ ಪರದೈವ ಗಭೀರತ್ಮ ವಿಜಯ ವಿಠಲ ನಿಮ್ಮ ಚರಿತೆ ದುಷ್ಟರಿಗೆ ಭೀಕರವೋ ಸಜ್ಜನ ಪಾಲ. ಪಾಲ ರಕ್ಷಕ, ಯಾರಿಗೆ ರಕ್ಷಕ? ಸಜ್ಜನರಿಗೆ ಪಾಲ ಅಂತ ದೇವರು. ಎಲ್ಲರಿಗೂ ಇವರ ರೀತಿ ಮಾಡೋದಿಲ್ಲ, ಸಜ್ಜನರ ಪಾಲ ವಿಜಯದಾಸ ವಿಜಯ ವಿಠಲ. ಮುಂದೆ ಹೇಳ್ತಾರೆ, ಗುರಿ ಮಸಗೆ ಚತುರ್ದಶ ಧರಣಿ ತಲ್ಲನಿಸಲು. ಎಷ್ಟು ದೊಡ್ಡ ಹೇಳಿದೆವು, ಏನೇನು ಮಾಡಿದ ಕಣ್ಣು ಮುಂದೆ ಬರಬೇಕೀಗ. ಕಂಬದಿಂದ ಬಂದ, ಹಾರಿ ಬಂದ, ನಲಬರ್ಗ ರೂಪದಿಂದ ಬಂದ, ಕಣ್ಣುಗಳ ಚೆನ್ನಾಗಿ ತೆರೆದಿಟ್ಟುಕೊಂಡು ಬಂದ, ಕೋಟಿ ಮಿಂಚದಂತೆ ಪ್ರಕಾಶದಿಂದ ಬಂದ, ಕೋಟಿ ಕೋಟಿ ಗುಡುಗು ಬೆಟ್ಟದಲ್ಲಿ ಹೊಡೆದ ಏನು ಶಬ್ದ ಆಗುತ್ತೆಯೋ ಆ ಗರ್ಜನೆಯನ್ನು ಮಾಡುತ್ತಾ ಬಂದ. ಆಕಾಶ ಗಂಗೆಯಲ್ಲಿ ತುಂಬಿಕೊಂಡು ಬಂದಿದೆ, ಆಕಾಶ ಏನು ಅವ್ಯಾಕೃತ ಆಕಾಶ ಪರ್ಯಂತ ಶಬ್ದಗಳು ತುಂಬಿಕೊಂಡಿದೆ. ಗರ್ಜನೆಯನ್ನು ಮಾಡುತ್ತಾ ಬಂದ, ಉತ್ಸಾಹದಿಂದ ಹಾಡುತ್ತಾ ಬಂದ ನರಸಿಂಹ ಆ ದೊಡ್ಡ ಆ ಒಡಲನ್ನ ತೆಗೆದು ಹಿರಣ್ಯಕಶಿಪುವಿನ ಸೀಡಿ ಮಾಲೆ ಹಾಕಿಕೊಂಡಿದ್ದಾನೆ. ಇದುವರೆಗೆ ಕೇಳಿದ್ದೆವು. ಈಗ ಏನಾಗಿತ್ತು? ಇಷ್ಟು ದೊಡ್ಡ ಘಟನೆ ನಡೆದಿದ್ದಿಲ್ಲ. ಏನಾಗಿದ್ದಲ್ಲಿ, ಗುರಿ ಮಸಗೆ ಚತುರ್ದಶ ಧರಣಿ ತಲ್ಲಣಿಸಲು. ಗುರಿ ಮಸಗೆ ದೊಡ್ಡ ಹೊಗೆ ಹಚ್ಚುತ್ತಾ ಇದ್ದಂತೆ. ನರಸಿಂಹದೇವರ ಉಗ್ರವನ್ನು ನೋಡಿ ಹೊಗೆ, ನಾವು ಕೇಳಿದೆವು, ಉಗುರಿನಿಂದ ಸೀಳಿರಲ್ಲ, ಉಗುರು ಹೊಗೆ ಅಗ್ನಿ, ಈ ವಿಷಯಗಳನ್ನು ನೋಡಬೇಕು. ಯಾತಕ್ಕೆ ಅಂದ್ರೆ ನರಸಿಂಹದೇವರಿಗೆ ವಿಶೇಷವಾದ ಅನುಗ್ರಹ ಪ್ರಹ್ಲಾದ ಆಗಿತ್ತು. ಆದರೆ ಹಿರಣ್ಯಕಶಿಪು ಸಂಹಾರ ಹೇಗಾಗಿತ್ತು? ಉಗುರಿನಿಂದ ಆಗಿತ್ತು. ನಾವು ನರಸಿಂಹದೇವರಿಗೆ ಗರ್ಭವಾಸ ದುಃಖ ಇಲ್ಲ ಅಂತ ಕೇಳಿದೆವು. ಅವರು ಉಗುರಿನಿಂದ ಕೊಂದಿದ್ದಾನಲ್ಲ, ಉಗುರು ಏನು ಸಾಮಾನ್ಯವೋ ಅಂತ ಕೇಳಬೇಕು. ಭಗವಂತನ ಅವಯವಗಳಿಗೆ ಭೇದ ಇಲ್ಲ. ಭಗವಂತ ಕೃಷ್ಣಾವತಾರ ಅವತಾರ ಮಾಡಬೇಕಾದ್ರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ಭೂಭಾರವಾಗಿದೆ ಅಂತ ಭೂಮಾದೇವಿ ಕೇಳಿಕೊಂಡ್ರು. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು. ಕೃಷ್ಣ ಏನ್ ಮಾಡಿ, ಭಗವಂತ ಏನ್ ಮಾಡಿದ? ತನ್ನ ಕರಿ ಕೂದಲು, ಕಪ್ಪು ಕೂದಲನ್ನು ತೆಗೆದು ದೇವಗಿ ಗರ್ಭದಲ್ಲಿ ಹಾಕಿದ. ತನ್ನ ಶುಕ್ಲಕೇಶ, ಬಿಳಿ ಕೂದಲನ್ನು ತೆಗೆದು ರೋಗಿಣಿ ಗರ್ಭದಲ್ಲಿ ಹಾಕಿದಂತೆ. ಹಾಕಿದರೆ ಶುಕ್ಲಕೇಶ ಪರಮಾತ್ಮನ ಆವೇಶ ಇರುವಂತ ಶೇಷದೇವರ ಅವತಾರ ಮಾಡಿದ್ರು ಬಲರಾಮನಾಗಿ. ಕರಿ ಕೂದಲು ಕೃಷ್ಣ ಆದ. ಭಗವಂತನ ಒಂದು ಕೂದಲು ಕೃಷ್ಣ ಅವತಾರ ಅಂದ್ರೆ ಭಗವಂತನ ಅವಯವಗಳು ಇಷ್ಟ ಅಂತ ಅದ್ಭುತ ನೋಡಬೇಕು. ಅಂತ ಭಗವಂತನ ಅವಯವಗಳಿಗೆ ಬೇರೆ ಇಲ್ಲ. ಭಗವಂತನ ಉಗುರು ಎಂತಹದ್ದು ಅಂತ ಉಗುರ ಬಗ್ಗೆ ಆಚಾರ್ಯ 37 ಗ್ರಂಥಗಳು ಒಂದು ಗ್ರಂಥ ಮಾಡಿಕೊಂಡಿದ್ದಾರೆ. ಏನು? ನಕಸ್ತುತಿ ತಪಾಸ್ತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯಘಟ ಕುಂಭೋಚ್ಛಾದ್ರಿ ವಿಪಾಟನಾದಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಒಬ್ಬೊಂದು ಉಗುರು ಎಂತಹದ್ದು ಅಂದ್ರೆ ಪ್ರತ್ಯೇಕ ವಜ್ರಾಯಿತಾ ಅಂದ್ರು. ಈ ವಜ್ರಾಯುಧ ಎಂಬುದೇನು? ಇಂದ್ರದೇವರ ಆಯುಧ.
ಆ ಇಂದ್ರದೇವರ ಆಯುಧಕ್ಕೆ ಏನು ಅಷ್ಟೊಂದು ವಿಶೇಷ ಅಂದರೆ ಆಯುಧಾನ ಅಹಂ ವಜ್ರ. ಭಗವಂತ ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಹೇಳ್ತಾನೆ, ಆಯುಧಗಳಲ್ಲಿ ನಾನು ವಜ್ರಾಯುಧ ಅಂತ. ನಾಡು ಅಂದ್ರೆ ಅವನೇ ವಜ್ರಾಯುಧ ಅಲ್ಲ, ವಜ್ರಾಯುಧದಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇದೆ. ಅಂತ ಆಯುಧಗಳು ಎಷ್ಟಿದೆ ಅಂದ್ರೆ ಪ್ರತ್ಯೇಕ ವಜ್ರಾಯುಧ, ಕೋಟಿ ಕೋಟಿ ವಜ್ರಾಯುಧ ಬಂದ್ರೂ ಒಂದು ಉಗುರಿಗೆ ಸಮಾನ ಇಲ್ಲ ಭಗವಂತ ನರಸಿಂಹದೇವರ ಉಗುರುಗಳು. ಅಂತ ಉಗುರುಗಳು ಅಸ್ಮಾರೂಪ ಅಂತ ನಮ್ಮ ರಕ್ಷಣೆ ಮಾಡಲಿ ಅಂತ ನಮ್ಮ ನರಸಿಂಹದೇವರ ಉಗುರನ್ನ ಆಚಾರ್ಯರ ವರ್ಣ ಮಾಡಿದ್ದಾರೆ. ಅಂತ ಉಗುರುಗಳಿರುವಂತಹ ನರಸಿಂಹದೇವರು ಆ ವಿಷಯಗಳು ಕೂಡ ಇಲ್ಲಿ ನಾವು ನೋಡಬೇಕು. ಅಂತ ನರಸಿಂಹದೇವರು ಇಲ್ಲಿ ಶಬ್ದಗಳನ್ನು ಮಾಡ್ತಾ ಬಂದಿದ್ದಾರೆ ಅಂದರೆ ಏನು ಮಾಡಿದರು, ಇಲ್ಲಿ ಏನಾಗಿತ್ತು, ಆಗ ಏನಾಗಿತ್ತು ಅಂದರೆ ಗುರಿಮಸಗೆ ಚತುರ್ದಶ ಧರಣಿದಲ್ಲಣಿಸಲು ಹೊಗೆ ತುಂಬಿಕೊಂಡಿತ್ತಂತೆ. ಎಂಥ ಹೊಗೆ ಅಂದರೆ ದೊಡ್ಡ ಅಗ್ನಿ. ಅಗ್ನಿ ಆದರೆ ಬೆಂಕಿ ಮುಡಿಸಿದ್ರೆ ಹೊಗೆ ಇದ್ದರೆ ಅಗ್ನಿ ಇದೆ ಅಂತ ಹೇಳ್ತೇವೆ, ಬೆಂಕಿ ಇದೆ ಅಂತ ಅರ್ಥ. ಇಲ್ಲಿ ದೊಡ್ಡ ಅಗ್ನಿ ಅಂದರೆ ನರಸಿಂಹದೇವರು ಮೂರನೇ ಕಣ್ಣು ಒಂದು ಅಗ್ನಿ ಅಂತ ತ್ರಿನೇತ್ರ ಅಂತ ವರ್ಣ ಮಾಡ್ತಾರೆ ಆಚಾರ್ಯರು ಕೂಡ. ವಿಜಯೇಂದ್ರ ತೀರ್ಥರು ಅವರಿಗೆ ವಿಷ ಇಟ್ಟು ಬಿಟ್ಟರು. ಈಗ ಸಾರಲಾಸರ ಗುಂಪಿನವರು ವಿಜಯೇಂದ್ರನಿಗೆ ವಿಜಯೇಂದ್ರ ಮೃತಿಕಾ ಬೃಂದಾವನ ಇರುವಂತಹ ಸನ್ನಿಧಾನ. ಹಾಗೇನ್ ಮಾಡಿದರು ಅಂದ್ರೆ ಅವರೇ ಪೂರ್ವವತಾರದಲ್ಲಿ ವಿಜಯೇಂದ್ರ ತೀರ್ಥರಾಗಿದ್ದಾಗ ಅಗೋಬಿಲ ಕ್ಷೇತ್ರದಲ್ಲಿ ನರಸಿಂಹದೇವರ ಉಪಾಸನ ಮಾಡಿದಾಗ ಸ್ವಪ್ನ ಸೂಚನೆಯಾಗಿ ಭೂಮಿಯೊಳಗೆ ಅವರಿಗೆ ಸಿಕ್ಕಿದ್ದು ಷೋಡಶ ಬಾಹು ನರಸಿಂಹದೇವರು. ಅಂತ ನರಸಿಂಹದೇವರು ಮೇಲೆ ವಿಜಯೇಂದ್ರ ತೀರ್ಥರು ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಭೂಖಂಡಂ ಭಾರರಾಂಡಂ ಪರವರವರಟಂ ಡಂಪ ಡಂಪೋರುಡಂಪಂ ಧಿಂ 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 ದಿಡಿಂಬಂ ಧಗಮಪಿ ಧಗಮೈಹಿ ಜಂಪ ಜಂಪೈಶ್ಚ ಜಂಪೈಹಿ. ನೋಡಿ, ಭೂಖಂಡಂ ಹಾರನಾಂಡಂ ಢ ಢ ಢ ಢಕಾರವ ಇರ್ತಾರೆ, ಇನ್ನೊಂದರವರ ಚಕಾರವ ಇರ್ತಾರೆ. ಈತ ಚಕಾರ ಡಕಾರ ನೋಡಿ ವಿಜಯದಾಸನವ್ರಿ ಪಟ ಪಟ ಕಟಪಟ ನಟ ನಟ ಕಟಕಟ ಇದನ್ನು ಬೀಜಾಕ್ಷರ ಮಂತ್ರಗಳು ನಮಗೆ ಗೊತ್ತಿಲ್ಲ. ಪುರಾಣೋಕ್ತವಾಗಿ ವೇದಗಳಿರುವಂತ ನರಸಿಂಹದೇವರನ್ನ ಉಪಾಸನ ಮಾಡುವಂತ ಬೀಜಾಕ್ಷರ ಮಂತ್ರಗಳಿಂದ ಕೊಟ್ಟಿದ್ದಾರೆ. ಇಲ್ಲಿ ನಮಗೇನೋ ಏನೋ ಒಂದು ಸೀರತೆ ಹೇಳೋತೇವು, ಯಾರೋ ಏನೋ ಒಂದು ಪೂಜೆ ಮಾಡ್ತಾ ಮದುವೆಗೆ ಹೋಗ್ತೇವೆ, ಸೀರೆ ಇಟ್ಟುಕೊಂಡಿದ್ದಾರೆ, ಒಳಗೆ 1000 ರೂಪೀಸ್ ಇಟ್ಟುಕೊಂಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ವಿಜಯದಾಸರು ಸುಡಾದಿಯಲ್ಲಿ 1000 ರೂಪೀಸ್ ಇಲ್ಲ, ಮೋಕ್ಷಕ್ಕೆ ಟಿಕೆಟ್ ಇಟ್ಟುಕೊಂಡಿದ್ದಾರೆ. ಅವರು ಏನು ಒவ்வೊಂದು ನಾಮಗಳನ್ನ, ದೇವರ ವಿಷಯಗಳನ್ನ, ತತ್ವಜ್ಞಾನವನ್ನ, ಮಂತ್ರಗಳನ್ನ ಹೊರಗೆ ಸುಲಭವಾದ ರೀತಿಯಲ್ಲಿ ಬಂದ ಬೀಜಾಕ್ಷರ ಮಂತ್ರಗಳನ್ನ ಇಟ್ಟುಕೊಂಡಿದ್ದಾರೆ. ವಿಜಯೇಂದ್ರ ತೀರ್ಥರು ಆ ರೀತಿಯಲ್ಲಿ ಮಂತ್ರವನ್ನು ಮಾಡಿ ಸ್ತೋತ್ರವನ್ನು ಮಾಡಿಕೊಳ್ಳುವುದು. ಅವ್ರು ಹೇಳ್ತಾರೆ, ಶಂಕಂ ಚಕ್ರಂ ಚಶಾಪಂ ಪರಸಮಿಷಿಮಿಷಂ ಶೂಲ ಪಾಷಾಂಕುಶಾಸ್ತ್ರಂ ಬಿಭ್ರಂತಂ ವಜ್ರಕೇಟಂ ಘನವಿದಲಕದಾ ಕುಂದಮಧ್ಯುಗ್ರದಂಶ್ರಂ ಜ್ವಾಲಾಕೇಶಂ ತ್ರಿನೇತ್ರಂ ಧ್ರು. ತ್ರಿನೇತ್ರ ಅಂದ್ರೆ ರುದ್ರದೇವರ ನಮಗೆ ಗೊತ್ತು, ನರಸಿಂಹದೇವರಲ್ಲಿ ತ್ರಿನೇತ್ರ ಆದರು. ಈಗ ನೋಡಿ, ಶೋಲಿಂಗರಲ್ಲಿ ಕನಿಕಾಚರಲ್ಲಿ 3ನೇ ಕಣ್ಣು ತೆರೀತಾರೆ. ಕಾರ್ತಿಕ ತಿಂಗಳಲ್ಲಿ ನೋಡಬಹುದು ನಾವು. ಯಾತಕ್ಕೆ ಅಂದ್ರೆ ಈ ರುದ್ರದೇವರು ಒಂದು ಪ್ರಳಯಕ್ಕೆ ಸಂಹಾರವನ್ನು ಮಾಡ್ತಾನೆ. ಅದರ ಮಹಾಪ್ರಳಯದಲ್ಲಿ ಬ್ರಹ್ಮಾಂಡವನ್ನು, ಬ್ರಹ್ಮದೇವರ ಲೋಕ ತನಕ ಎಲ್ಲವನ್ನೂ ಸಂಹಾರ ಮಾಡುವುದು ಯಾರಂದ್ರೆ ನರಸಿಂಹದೇವರು ಬಲದ ಕಣ್ಣಿನಿಂದ ಬರ ಒಂದು ಅಗ್ನಿಗಿಳಿಗೆ ಅಂತ ಆಚಾರ್ಯ ಹೇಳ್ತಾರೆ. ಅವರು ಇನ್ನೊಂದ್ರೆ ಹೇಳ್ತಾರೆ, ನರಸಿಂಹದೇವರ 3ನೇ ಕಣ್ಣಿಂದ ಬರುವಂತ ಅಗ್ನಿ, ಅದು ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರಿಂದ ರುದ್ರದೇವರಿಂದ ಎಲ್ಲರನ್ನೂ ಸಂಹಾರ ಮಾಡಿಕೊಟ್ಟಂತೆ. ಅಂತ ಒಂದು ಶಕ್ತಿ ಇರುವಂತಹ ನರಸಿಂಹದೇವರ ಕಣ್ಣು, ಅಲ್ಲಿಂದ ಬರುವಂತ ಅಗ್ನಿಗಿಳಿ. ಇಲ್ಲಿ ಹೋಗಿ ನರಸಿಂಹದೇವರು ಬರಬೇಕಂದ್ರೆ ನೋಡಿ, ಗುರಿ ಮಸಗೆ ಚತುರ್ದಶ ಧರಣಿ ಅಲ್ಲಣಿಸಲು. ಚತುರ್ದಶ ಧರಣಿ, 14 ಧರಣಿಯಿಂದ ಲೋಕ, 14 ಲೋಕಗಳು ಹೊಗ ತುಂಬಿಕೊಂಡಿದಂತೆ. ನಮ್ಮ ಮನೆಯಲ್ಲಿ ನೋಡಿ, ಒಂದು ವಿಘ್ನೇಶ್ವರ ಹೋಮ, ನವಗ್ರಹ ಹೋಮ ಮಾಡಿದರೆ ಅಪಾರ್ಟ್ಮೆಂಟ್ ಹೋಗಿ ಗೊತ್ತು. ಪಂಚಾಯತ್ ಹೋಮ ಅಂದ್ರೆ ಆಶ್ರಮ ಏನ್ ಸಾರ್ ಮಾಡಿದ್ರೆ ಅಂತ ನರಸಿಂಹದೇವರು ಬಂದಿದ್ದರೆ 14 ಲೋಕದಲ್ಲಿ ಹೊಗ ತುಂಬಿಕೊಂಡಿದೆ. ಕಣ್ಣಿ ಕಾಣಿಸೋದಿಲ್ಲ, ಅಂತ ಹೊಗ ತುಂಬಿಕೊಂಡಿದೆ. ಪರಮೇಷ್ಠಿ ಹರಸುರರು ಶ್ರೀದೇವಿಗೆ ಮೊರೆಯಿಡಲು. ಪರಮೇಷ್ಠಿ ಹರಸುರರು ಅಂದ್ರು. ಇಲ್ಲಿ ಪರಮೇಷ್ಠಿ ಹರಸುರರು ಅಂದ್ರೆ ಯಾರು ಅಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು ಸಿರಿದೇವಿಗೆ ಮೊರೆಯಿಡಲು. ಅಮ್ಮ ತಾಯಿ ಸಿರಿದೇವಿಯಾದ ಲಕ್ಷ್ಮೀದೇವಿಯ ಮೊರೆಯಿಟ್ಟುತ್ತೆ. ನರಸಿಂಹದೇವರ ಉಗ್ರವನ್ನು ನೋಡಿ ನಮಗೆಲ್ಲ ಅಂಜಿಕೆ ಆಗಿದೆ. ದೇವರು ಪರೋಕ್ಷ ಜ್ಞಾನಿಗಳು, ಅಂಜಿಕೆ ಅಂದ್ರೆ ಅವರು ನಾಟಕ ಆಡ್ತಾರೆ. ನರಸಿಂಹದೇವರು ಮಾಡಿದ ಅವತಾರ ಮಹಿಮೆ ಅವರಿಗೆ ಗೊತ್ತು, ಅವರ ಸಂಕಲ್ಪ ಗೊತ್ತಾಗಿದೆ. ಇದ್ದರಲ್ಲಿ ಹೊರಗಿಟ್ಟು ಹೇಳುವುದ್ರೆ ನರಸಿಂಹದೇವರು ಈ ರೀತಿಯಲ್ಲಿ ಇಂಥ ಒಂದು ರೂಪವನ್ನು ತಾಳಿದ್ದಾರೆ, ಇಂಥ ಘಟನೆಗಳಾಗಿದೆ, ಇಂಥ ವಾತಾವರಣವಾಗಿದೆ. ಶ್ರೀದೇವಿಗೆ ಮೊರೆಯಿಡಲು ಕರುಣದಿಂದಲಿ ತನ್ನ ಶರಣನ್ನ ತಲಗಿತ ನಿನ್ನ ಶರಣಕ್ಕೆ ಎರಗಲು. ಪರಮ ಶಾಂತನಾಗಿ ಕರುಣದಿಂದಲೇ ತನ್ನ ಶರಣನ್ನ ಸಲಹಿದ ಯಾರು? ಪ್ರಹ್ಲಾದ ರಾಜ.
ಲಕ್ಷ್ಮೀದೇವಿ ಹೇಳಿದ್ರಂತೆ, ಪ್ರಹ್ಲಾದ ಈ ಒಂದು ಸಮಯ ಇದು ನೀವೈ ಪ್ರಾರ್ಥನೆ ಮಾಡಬೇಕು. ಯಾತಕ್ಕೆ? ಭಗವಂತ ಯಾರಿಗಾಗಿ ಅವತಾರ ಮಾಡಿದ್ದಾನೆ? ನಿನಗಾಗಿ ಅಪ್ಪ. ನೀ ಮಾತಾಡಿದ ಮಾತು, ನೀ ಕೊಟ್ಟ ಮಾತು ಯಾತಕ್ಕೆ? ಸತ್ಯಂ ವಿಧಾತು ನಿಜ ಭೃತ್ಯ ವಾರ್ಷಿಕಂ. ನೀ ಹೇಳಿದೆಲ್ಲ ಸ್ತಂಭದಲ್ಲಿ ಭಗವಂತ ಇದ್ದಾನೆ, ಸರ್ವತ್ರ ವ್ಯಾಪಿಯಾದ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದಲ್ಲ. ನಿನ್ನ ವಾದ್ಯಾಗಿ ಭಗವಂತ ಬಂದಿದ್ದಾನೆ, ನಿನ್ನ ರಕ್ಷಣೆಯಾಗಿ ಬಂದಿದ್ದಾನೆ, ನಿನ್ನ ಉದ್ಧಾರಕ್ಕಾಗಿ ಬಂದಿದ್ದಾನೆ ಭಗವಂತ. ಯಾರು ಮಾಡಬೇಕು? ನೀವೋಯ್ ಮಾತಾಡ್ತಪ್ಪ. ಆಗ ಕರುಣದಿಂದಲೇ ತನ್ನ ಶರಣನ್ನ ಸಲಗಿದ ನಿನ್ನ ಚರಣಕ್ಕೆ ಎರಗಲು ಪರಮ ಶಾಂತನಾಗಿ ಆಗ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದರಂತೆ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಪರಮಾತ್ಮನೇ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮನೇ ಪರಮಾತ್ಮನೇ ಅದ್ಭುತ ಸಿಂಹ. ಏನೋ ಒಂದು ವನಾಂತರದಲ್ಲಿರುವಂತಹ ಸೂರ್ಯ ಇಲ್ಲಪ್ಪ ನೀನು ಅದ್ಭುತ ಸಿಂಹ ಅಂತ ಹೇಳಿ ಪ್ರಾರ್ಥನಾ ಸ್ತೋತ್ರವನ್ನು ಮಾಡಿದ ಪ್ರಹ್ಲಾದ. ಆಗ ಭಗವಂತ ಏನಾದ? ಪರಮ ಶಾಂತನಾದ. ಚರಣಕ್ಕೆ ಎರಗಲು ಪರಮಶಾಂತನಾದ. ಈಗ ನನಗೆ ಒಂದು ಡೌಟ್ ಬರ್ತಾ ಇದೆ. ಏನಪ್ಪ ಸ್ವಾಮಿ, ಲಕ್ಷ್ಮೀದೇವಿ ಹತ್ರ ಹೋಗಲಿಲ್ಲ, ಬ್ರಹ್ಮದೇವರ ಹತ್ರ ಹೋಗಲಿಲ್ಲ, ರುದ್ರ ಇಂದ್ರಾದಿ ದೇವತೆಗಳ ಹತ್ರ ಹೋಗಲಿಲ್ಲ, ಪ್ರಹ್ಲಾದರಾಜರು ಮಾಡಿದ ಭಕ್ತಿ ಎಲ್ಲರಿಗಿಂತ ಶ್ರೇಷ್ಠರು. ಆಚಾರ್ಯರು ತಮ್ಮ ಮಹಾಭಾಗವತ ತಾತ್ಪರ್ಯ ಇತ್ಯಾದಿ ಗ್ರಂಥಗಳು ಹೇಳ್ತಾರೆ. ಯಾತಕ್ಕಾಗಿ ಈಗ ಮಾಡಿದರು? ನಮಗೆ ನೋಡಿ, ನಿತ್ಯನೂ ಭಗವಂತನ ಅಲಂಕಾರವನ್ನು ಮಾಡ್ತೇವೆ. ಪುಷ್ಪಗಳಿಂದ ಅಲಂಕಾರ, ಸ್ವರ್ಣಗಳಿಂದ ಅಲಂಕಾರ. ಯಾವ ಸ್ವರ್ಣ ಎಲ್ಲ ಕವಚ ಇರೋದಿಲ್ಲ. ಒಂದು ಒಳ್ಳೆ ಹೂ ಇದೆ, ಪುಷ್ಪ ಇದೆ, ಪುಷ್ಪಗಳನ್ನ ಮೇಲೆ ಇಡ್ತಾರೆ. ಆಗ ಸ್ವರ್ಣಕ್ಕಿಂತ ಪುಷ್ಪ ಶ್ರೇಷ್ಠವೋ? ನಮಗಿಲ್ಲ, ಪುಷ್ಪಕ್ಕಿಂತ ಸ್ವರ್ಣ ಶ್ರೇಷ್ಠ ಅಂತ ನಮಗೆ ಕಾಣುತ್ತೆ. ಆದ್ರೆ ಆವತ್ತು ಅದು ಯಾರಿಗೆ ಅಂದ್ರೆ ನೆಕ್ಸ್ಟ್ ಡೇ ಆ ಹೂ ಮಾಡಿಬಿಡುತ್ತೆ. ಆವತ್ತು ಯಾರಿಗಾಗಿ ಇದ್ರೆ ಭಗವಂತ ಅನುಗ್ರಹ, ಆ ಪುಷ್ಪಕ್ಕಾಗಿ ಅನುಗ್ರಹ ಮಾಡ್ತಾನೆ. ಈ ಸ್ವರ್ಣ ಕವಚ ಯಾವಾಗಲಿದೆ, ಇವತ್ತು ಈ ಪುಷ್ಪಕ್ಕೆ ನಾವು ಒಂದು ಚಾನ್ಸ್ ಕೊಡ್ತಾನೆ ಅಂತ. ಆ ರೀತಿಯಲ್ಲಿ ಲಕ್ಷ್ಮಿ ಎಲ್ಲಾ ಕಾಲದಲ್ಲಿ ಮರಳು ಮಾಡಿ ಕೊಂಡೆಯಲ್ಲಿ ಮಾಯಾದೇವಿಗೆ ಎಡಗೆ ಶ್ರೀಯು, ಎಡಕ್ಕೆ ಭೂಮಿ, ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಸೇವೆ ಮಾಡುವಳು ಮಹಾಲಕ್ಷ್ಮಿ. ಏನು ಧನ್ಯಳೋ ಲಕ್ಷ್ಮಿ, ಎಂತ ಮಾನ್ಯಳು. ಸಾಳುರಾಗದಿಂದ ಶ್ರೀಗರಿಗೆ ಸೇವೆ ಮಾಡುತ್ತೀಗಳು. ಛತ್ರ ಚಾಮರ ಭಜನ ದರ್ಪಣ ನೃತ್ಯ ಗೀತ ವಾದ್ಯ ಅಂದೋಡಿಗಾದ ಎಲ್ಲ ಉಪಚಾರವು ತಾನಾಗಿ ಸೇವೆ ಮಾಡ್ತಾಳೆ. ಅವಳಿಗಿಂತ ಉತ್ತಮ ಭಕ್ತಿ ಮಾಡುವವರು ಯಾರಿಲ್ಲ. ಅವಳಿಗೆ ಆಮೇಲೆ ಅಂದ್ರೆ ಬ್ರಹ್ಮವಾಗಿದ್ದೇವರು, ಆಮೇಲೆ ಸರಸ್ವತಿ ಪಾರ್ವತಿಗಳು, ಪರಶುಕ್ಲತ್ರಯರು, ಮೂರ್ಪರ, ಆಮೇಲೆ ರುದ್ರದೇವರು, ಅಮಲ ಪಾರ್ವತಿ, ಎಲ್ಲ ದೇವತೆಗಳು. ಆದರೆ ಪ್ರಹ್ಲಾದರಾಜರಿಗೆ ಇವತ್ತು ಪ್ರಹ್ಲಾದರಾಜರ ಡೇ ಇದು. ಅವರು ಬರ್ತ್ಡೇಯಲ್ಲಿ ಯಾರಿಗೆ ಸೆಲೆಬ್ರೇಟ್ ಮಾಡಬೇಕು? ಎಲ್ಲರೂ ಭೂಮಿ ನಾವು ಸೆಲೆಬ್ರೇಟ್ ಮಾಡೋದಿಲ್ಲ. ಇದು ಪ್ರಹ್ಲಾದರಾಜರಿಗೆ ಡೇ ಭಗವಂತ ಮಾಡಿಕೊಟ್ಟಿದ್ದಾನಲ್ಲ, ಅವರಿಗೆ ಗೌರವ ಕೊಡಬೇಕು. ನೀವು ಹೋಗಿ ಮಾತಾಡಿಸಿ. ಅದಕ್ಕಾಗಿ ಲಕ್ಷ್ಮೀ ಬ್ರಹ್ಮ ರುದ್ರಾದಿ ದೇವತೆಗಳು ಕಾರುಣ್ಯದಿಂದ ಪ್ರಹ್ಲಾದರಾಜರಿಗೆ ಆ ಭಾಗ್ಯವನ್ನು ಕರುಣಿಸಿದ್ದಾರೆ ಅಂತ ತಗೊಳ್ಬೇಕು. ಆಗ ಮಾಡುವಂತ ಏನು ಮಾಡಿದ? ಹರಗಿದೆ ಭಯವನ್ನು ಸುರರು ಕುಸುಮ ವರುಷ. ಆಗ ಶಾಂತನಾಗಿ ಭಗವಂತ ಶಾಂತನಾಗಿ ಅನುಗ್ರಹವನ್ನು ಮಾಡಿದ. ಲಕ್ಷ್ಮಿಯನ್ನು ತನ್ನ ತೊಡೆಯಲ್ಲಿ ಕುಳಿತುಕೊಂಡ, ಪ್ರಹ್ಲಾದರಾಜನು ತನ್ನ ತೊಡೆಯಲ್ಲಿ ಕುಳಿತುಕೊಂಡ. ಯಾತಕ್ಕೆ? ವಾಯುದೇವರಿಗೆ ತಲೆ ಕೊಟ್ಟ. ವಾಯುದೇವರ ಆವೇಶ ಇದ್ದ ಪ್ರಹ್ಲಾದರಾಜರಿಗೆ ಪಡೆಯಲು ತಲೆ ಕೊಟ್ಟಿದ್ದಾನೆ ಅಂತ ನಾವು ನೋಡುತ್ತೇವೆ. ಯಾತಕ್ಕೆ ಅಂದ್ರೆ ಬಲದ ತೊಡೆ ಮಗುವಿಗೆ, ಎಡದು ತೊಡೆ ಹೆಂಡತಿ ಕೊಡ್ಬೇಕು. ನಾವು ಮಾತು ಕುಡಿಸಬಾರ್ದು ಮನೆಗೆ, ಅಥವಾ ಈಗೆಲ್ಲ ಕುಡಿಸಬಾರದು. ಅದು ಮದುವಾದ ತಕ್ಷಣ ಇನ್ನೂ ಮುಖ್ಯವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಯಾತಕ್ಕೆ ನೋಡಿ, ಎಲ್ಲ ಸಮಯ ನೋಡಿ, ಎಡದು ತೊಡೆ ಲಕ್ಷ್ಮಿಗೆ, ಹೆಂಡತಿಗೆ ಎಡದು ತೊಡೆ ಅಂತ, ಬಲದ ತೊಡೆ ಮಗುವಿಗೆ. ವಾಯುದೇವರು, ನಾವು ವಾಯುದೇವರ ಸ್ಮರಣ ಮಾಡಬೇಕಾದ್ರೆ ಭಗವಂತನ ಬಲದ ತೊಡೆಯಲ್ಲಿ ಕೂತಿಡುವ ಮುಖ್ಯ ಪ್ರಾಣರನ್ನ ಕೂಡುವ ಮುಖ್ಯ ಪ್ರಾಣ ಸ್ಮರಣ ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಅಂತ ಪ್ರಹ್ಲಾದರಾಜರೇ ಅನುಗ್ರಹ ಮಾಡಿದರು. ಆ ದೇವತೆಗಳ ಏನು ಮಾಡಿದರು? ಹರಗಿದೆ ಭಯವನ್ನು ಸುರರು ಕುಸುಮ ವರುಷ ಅಂದರು. ಎಲ್ಲ ದೇವತೆಗಳು ಸುರರು ಕುಸುಮ ವರುಷ, ಒಳ್ಳೆ ಗಂಧ ಅಲ್ಲ ಪರಿಮಳ ಇರುವಂತಹ ಪುಷ್ಪಗಳನ್ನ ಅಲ್ಲಿ ವೃಷ್ಟಿ ಮಾಡಿದರಂತೆ. ಗ್ರಂಥವನ್ನು ಹೇಳ್ತಾರಲ್ಲ, ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸೆ. ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸೆ. ಭಯ ನಿವಾರಣ ಭಯ ನಿವಾರಣ ಭಾಗ್ಯ ಸ್ವರೂಪಣೆ, ಭಯ ನಿವಾರಣ ಭಾಗ್ಯ ಸ್ವರೂಪಣೆ, ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಸಿಂಹರೂಪನಾದ ಶ್ರೀಹರೇ ಸಿಂಹರೂಪನಾದ ಶ್ರೀಹರೇ. ಜಯ ಜಯ ಜಯವೆಂದು ಹೂವರ ತಂದು ಹರಿ 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 ಎಂದು ಸ್ವರವೆಲ್ಲ ಸುರಿಸಿ ಸುರರು ಕುಸುಮ ವರುಷ.
ಹರಿಗಿದೇ ದಯವೆಂದು ಇಂತಹ ದಯ ಮಾಡಿದ ಭಗವಂತನ ಕಾರುಣ್ಯವನ್ನ ಹೊಗಳುತ್ತಾ ಘರಿಗಳು ಬೇರಿ ವಾದ್ಯ ಮನೆ ಉತ್ತರವೇ ಹೇಳುತ್ತಾ ಎಲ್ಲ ಬೇರಿ ವಾದ್ಯ ಇತ್ಯಾದಿಗಳು ಘೋಷಗಳು ಮಾಡ್ತಾ ಇದೆ. ವೃಷ್ಟಿ ಭಗವಂತನೇ ಮಾಡ್ತಾ ಇದ್ದಾರೆ. ಪರಿಪರಿ ಬಾಲಗೆ ವಿಸ್ತಾರದಿಂದ ಕೈಕೊಳ್ಳುತ್ತಾ ಚಂದ ಎಲ್ಲರೂ ಕೂಡ ವಿಸ್ತಾರದಿಂದ ಕೈಕೊಳ್ಳುತ್ತಾ ಮೆರೆದು ಸುರರು ಭದ್ರ ಹರಿಸಿ ಬಾಲಕನ ಕಾಯ್ದ. ಆಗ ಶಾಂತವಾದ ರೂಪದಲ್ಲಿದ್ದ ನರಸಿಂಹದೇವರು ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಮಾಡಿದ. ನನ್ನ ಭಕ್ತರಾದ ಬಾಲಕನ ಕಾಯ್ದ, ನನ್ನ ಭಕ್ತನಾದ ಪ್ರಹ್ಲಾದನಾದ ಬಾಲಕನ ಕಾಯ್ದ ಹೇಳ್ತಾರೆ. ಪರದೈವ ಕಬೀರಾತ್ಮ ವಿಜಯ ವಿಠಲ ನಿಮ್ಮ ಚರಿತೆ ದುಷ್ಟರಿಗೆ ಭೀಕರವ ಸಜ್ಜನ ಪಾಲ ಅಂದ್ರು. ಪರದೈವ ಕಬೀರಾತ್ಮ ಅಂತ, ಕಬೀರಾತ್ಮ ಅಂತ ವಿಷ್ಣು ಸಹಸ್ರನಾಮ ಒಂದು ನಾಮ ಇದೆ. ಕಬೀರ ಅಂತ ಭಗವಂತ ನಾಮ, ಕಬೀರಾತ್ಮ ಅಂತ ಆ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೆ. ಅವ ಸಾಮಾನ್ಯನಲ್ಲ, ಪರದೈವ ಅಂದ್ರು. ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಆಡಿಸಿದಳೆ ಶೋಧೆ ಜಗದೋದ್ಧಾರನ. ಅವ ಸಾಮಾನ್ಯನಲ್ಲ, ಪರಮಪುರುಷ, ಪರವಾಸುದೇವ, ಪರದೈವ ಕಬೀರಾತ್ಮ, ಪರದೈವ ಮೋಕ್ಷಪ್ರದನಾದ ನಾರಾಯಣ ವಿಜಯ ವಿಠಲ ನಿಮ್ಮ ಚರಿತೆ ದುಷ್ಟರಿಗೆ ಭೀಕರವೋ ಹೇಳ್ತಾರೆ. ನಿಮ್ಮ ಚರಿತೆ ದುಷ್ಟರಿಗೆ ಸಿಕ್ಕೋದಿಲ್ಲ ಅಂತ ಹೇಳಿದ್ದಾರೆ. ಆಗ ಇವತ್ತು ಇಷ್ಟು ಜನರಿಗೆ ನಿಮ್ಮ ಚರಿತೆ ಸಿಕ್ಕಿದಲ್ಲ, ದೊರಕಿದಲ್ಲ, ಆಗ ನಾವು ದುಷ್ಟ ಜನರಲ್ಲ, ನಾವು ಸಜ್ಜನರು. ಯಾತಕ್ಕೆ? ನಾವು ರಾಯರನ್ನ, ರಘುತ್ತಮ ತೀರ್ಥರನ್ನ, ಶ್ರೀಪಾದರಾಜರನ್ನ, ವ್ಯಾಸರಾಜರನ್ನ, ಜೀಂದ್ರರನ್ನ, ರಾಯರನ್ನ ಹಿಡಿದವರು. ನಾವು ಜಯತೀರ್ಥರನ್ನ, ಆಚಾರ್ಯರನ್ನ ಹಿಡಿದವರು ಏನ್ ಮಾಡ್ತಾರೆ? ನಮಗಾಗಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೇಳಿದ್ದೇವೆಲ್ಲ, ಭಗವಂತ ಹನುಮಣ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮಣ ಮತವು, ದೀನಂ ದೂಣಂ ಅನಾಥ ಅಂತ ಆಚಾರ್ಯ ರಾಯರು ಹೇಳ್ತಾರೆ. ವಾಯುದೇವರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರಂತೆ. ಇವ ಅನಾಥ, ದೀನಂ ದೂಣಂ, ಪಾಪಾತ್ಮ, ಪಾಪ ಸಂಪವರ. ಆದರೆ ಎರಡು ಒಂದು ವಿಷಯ ಕೇಳಿದ್ದಾನೆ, ಎರಡು ನಾಮಗಳೇ ಹೇಳಿದ್ದಾನೆ, ಎರಡು ಆಚರಣೆ ಮಾಡಿದ್ದಾನೆ. ಇವನು ಉದ್ಧಾರ ಮಾಡಿ ಅಂತ ರೆಕಮೆಂಡೇಶನ್ ಮಾಡುವವರು ಯಾರಾದ್ರೂ ವಾಯುದೇವರು. ವಾಯುದೇವರು ಏನ್ ಕಕ್ಷಿಯೋ ಹನುಮನ ಮತವೇ ಹರಿಯ ಮತವು. ನಾವು ಯಾವ ಕಕ್ಷಿ ಇರಬೇಕು ಅಂದ್ರೆ ಜೈಚ ಕಕ್ಷಿ ಇರಬೇಕು. ಎದು ಜಯಿಸದೆಯೋ ಆ ಕಕ್ಷಿ, ಎಲ್ಲ ಜೈಸ ಕಕ್ಷಿ ಆಗಿದ್ರೆ, ಆದರೆ ನಿರಂತರವಾಗಿ ಜಯಿಸುವ ಕಕ್ಷಿ ಇದ್ರೆ ಅದು ಹನುಮಂತನ ಕಚ್ಚಿ. ಹನುಮಂತನ ಕಚ್ಚಿ ಸೇರಿದ ಸುಗ್ರೀವ ಸೂರ್ಯಪುತ್ರ, ಇಂದ್ರ ಅವತಾರವಾದ ವಾಲಿಯನ ಕೊಂದನ ಯಾರು? ದೇವರು ರಾಮದೇವರು. ಅದೇ ಸೂರ್ಯ ಕರ್ಣನಾಗಿ ಬಂದ, ಇಂದ್ರ ಅರ್ಜುನನಾಗಿ ಬಂದ, ವಾಯುದೇವರ ಅವತಾರವಾದ ಭೀಮನ ಜೊತೆ ಸೇರಿದ. ಭೀಮನ ಕಚ್ಚಿ ಜಯಿಸುವ ಕಚ್ಚಿ ಇದು. ಏನು ಮಾಡಿದ? ಸೂರ್ಯ ಅವತಾರವಾದ ಕನ್ನಡ ಬಂದ, ಇಂದ್ರ ಅವತಾರವಾದ ಅರ್ಜುನನ ಅನುಗ್ರಹವನ್ನು ಮಾಡಿದ. ಆಗ ನಾವೇನ್ ಮಾಡಬೇಕು? ವಾಯುದೇವರ ಕಚ್ಚಿ ಇದ್ದು ಬಿಟ್ರೆ, ರಾಯರ ಕಚ್ಚಿ ಇದ್ದು ಬಿಟ್ರೆ ವಾಯುದೇವರ ಕಚ್ಚಿ ಅವರೇ, ವಾಯುದೇವರ ಕಚ್ಚಿ ನಾವು ಇದ್ದು ಬಿಟ್ರೆ ಭಗವಂತನ ಅದೇ ಕಚ್ಚಿ, ಭಗವಂತ ನಮ್ಮ ಕಚ್ಚಿಗೆ ಜಯಿಸುವ ಕಚ್ಚಿ, ಭಗವಂತನ ಕಚ್ಚಿ ಜಯಿಸುವ ಕಚ್ಚಿ. ಆಗ ಹೇಳ್ತಾರೆ, ಜನರಿಗೆ ಸಿಕ್ಕೋದಿಲ್ಲಪ್ಪ ನಿನ್ನ ಚರಿತೆ. ಆಗ ಯಾಗತ್ತ? ಸಜ್ಜನರಿಗೆ ಮಾತ್ರ ಸಿಕ್ಕುವಂತ ನಿನ್ನ ಚರಿತೆ. ಆಗ ನೋಡಿ ಭಗವಂತ ಎಂಥ ಕರುಣಾಮೂರ್ತಿ. ನಾವು ಎಷ್ಟೋ ಪಾಪಗಳು ಮಾಡ್ತೇವೆ. ನಾವು ಮಾಡುವಂಥ ಪೂಜೆಯಲ್ಲಿ, ವಿಜಯದಾಸರ ಪೂಜೆಯಲ್ಲಿ, ಅವರ ಅನುಸಂಧಾನೆಯಲ್ಲಿ, ಅವರ ಭಕ್ತಿಯಲ್ಲಿ, ಅವರು ಮಾಡಿದ ಸುಡಾಲಿ ಏನು ಭಕ್ತಿಯಿಂದ, ಏನು ಅಪ್ರೋಕ್ಷ ಜ್ಞಾನಿಗಳು. ನಾವು ಇದೇ ಮಠದಲ್ಲಿ ವಿಜಯದಾಸರ ಚರಿತೆ ಹೇಳಿದೆವು. ಬಿಂಬ ಉಪಾಸನ ಮಾಡಿದವರು ಅವರು ತಿರುಪತಿಯಲ್ಲಿ ದೇವರು ಮರಮಣ ಹೋಗಬೇಕಾದ್ರೆ ಧ್ಯಾನದಲ್ಲಿ ಒಳಗೆ ಕೂತ್ಕೊಂಡಿದ್ರಂತೆ. ರಥ ಹೊರಲಿಲ್ಲ. ಯಾತಕ್ಕೆ ಅಂದರೆ ತನ್ನ ಒಳಗಿರುವಂತಹ ಬಿಂಬರೂಪಿಯನ್ನ ಶ್ರೀನಿವಾಸ ನೋಡ್ತಾ ಇದ್ರಂತೆ. ಹೊರಗೆ ರಥ ನಿಂತು ಬಿಟ್ಟಿತ್ತು. ನಮ್ಮ ರಥವನ್ನು ನಿಲ್ಲಿಸಿದವರು ಅವರು. ನಾವು ನಿಲ್ಲಿಸ್ತೇವೆ, ಕೈಯಲ್ಲಿ ಚೈನ್ ಹಿಡಿದು ಅದು ಹಿಡಿದು ಮಾಡಿ ಕಟ್ಟಕಾಲ. ಆದರೆ ಹೊರಗೆ ಭಗವಂತನ ಚೆನ್ನಾಗಿ ಕೂಡಿಸಿಕೊಂಡವರು ಅವರು. ಅಂತ ವಿಜಯದಾಸರು ಹೇಳಿದ ಮಾತು ಅಂದರೆ ನಮಗೆ ಎಷ್ಟು ಕೋಟಿ ಕೋಟಿ ಅರ್ಥಗಳಿದೆ, ಒಂದು ಅನಂತ ಅರ್ಥಗಳಿದೆ. ಅದಕ್ಕೆ ನಮಗೆ ಏನೋ ಒಂದು ಸಂಕ್ಷಿಪ್ತವಾಗಿ, ಏನೋ ನಮಗೆ ಅಜ್ಞಾನದಿಂದ ನಮಗೆ ಇದ್ದರಲ್ಲೂ ಕೂಡ ಏನೋ ಒಂದು ಯೋಗ್ಯತೆಯಿಂದ ಗುರುಗಳು ಕರುಣಿಸಿದ ಅರ್ಥವನ್ನು ನಾವು ನೋಡಿದ್ದೆವು. ಆದರೆ ನಾವು ಸಜ್ಜನರು ಅಂತ ವಿಜಯದಾಸರ ಭಾಷೆಯಿಂದ ಕೂಡ ಅರ್ಥ ಆಗುತ್ತೆ. ನಿಮ್ಮ ಚರಿತ್ರೆ ನಮಗೆ ಆಗಿರಲ್ಲ, ದುಷ್ಟರಿಗೆ ನಿಮ್ಮ ಚರಿತ್ರೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ದುರ್ಜನರಿಗೆ ನಿಮ್ಮ ಚರಿತ್ರೆ ಬರೋದಿಲ್ಲ, ಭೀಕರವು ಸಜ್ಜನಪಾಲ ಅಂತ ಮುಂದೆ ಮಂಗಳವನ್ನು ಮಾಡುತ್ತಾ ಕೊನೆ ಪದ್ಯದಲ್ಲಿ ಹೇಳುತ್ತಾರೆ. ಇಂಥ ನರಸಿಂಹದೇವರನ್ನ ನಾವು ಯಾವ ರೀತಿಯಲ್ಲಿ ಸ್ಮರಣ ಮಾಡಬೇಕು, ಯಾವ ರೀತಿಯಲ್ಲಿ ಅವನ ಸ್ಮರಿಸಬೇಕು, ಸ್ತೋತ್ರ ಮಾಡಬೇಕು, ಅವ ಎಂತವ ಅಂತ ಕೇಳಿದರೆ ಮತ್ತೆ ಹೇಳ್ತಾರೆ, ಪ್ರಹ್ಲಾದ ವರದ ಪ್ರಪನ್ನ ಕ್ಲೇಶ ಬನ್ನ
ತಮಗೆ ವಿಶೇಷವಾದ ವಿಶ್ವರೂಪ ದರ್ಶನಾದ ಒಂದು ಗದ್ಯ ಮಾಡಿದ್ದಾರೆ. ಅನಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರೇಂದ್ರಾದಿಗಳ ವೈದ್ಯ ಭಕ್ತವತ್ಸಲ ಅವರೋಗ ವೈದ್ಯ ಅಂತ ಒಂದು ಗದ್ಯ ಮಾಡಿದ್ದಾರೆ. ಆ ಗದ್ಯದ ಹೇಳ್ತಾರೆ, ಪ್ರಹ್ಲಾದ ವರದ, ಅಂಬರೀಷ ವರದ, ಧ್ರುವ ವರದ, ನಾರದ ವರದ ಅಂತ ಮುಂದೆ ಯಾರ್ಯಾರಿಗೆಲ್ಲ ಭಗವಂತ ಅನುಗ್ರಹ ಮಾಡಿದ್ದಾರೆಯೋ ಅದರ ವರ್ಣ ಮಾಡ್ತಾರೆ. ಇಲ್ಲಿ ಪ್ರಹ್ಲಾದ ವರದ ಅಂತ ಪುರಂದರದಾಸರು ಶಿವರಾದ ವಿಜಯದಾಸರು ಹೇಳ್ತಾರೆ. ಪ್ರಹ್ಲಾದ ವರದ ಅಂತ ಹೇಳಿದರೆ ನೀ ಬೇಗ ಅನುಗ್ರಹ ಮಾಡ್ತೀಯಪ್ಪ. ಯಾತಕ್ಕೆ? ನಾವು ಭಗವಂತನ ನೀನು ಭಕ್ತ ಏನಾಗಿ ನರಸಿಂಹ ಅಂತ ಹೇಳಿದ್ರೆ ಸಂತೋಷ ಆಗುತ್ತೆಯೋ, ಪ್ರಹ್ಲಾದ ವರದ ಅಂತ ಹೇಳಿದ್ರೆ ನಿಮಗೆ ತುಂಬ ಸಂತೋಷ ಆಗುತ್ತೆಯೋ ಅಂತ. ಪ್ರಹ್ಲಾದ ವರದ ಆದ್ರೆ ಆನಂದಂತೆ. ಯಾತಕ್ಕೆ ಅಂದ್ರೆ ಅಹಂ ಭಕ್ತಪರಾಧೀನ. ಭಗವಂತನಿಗೆ ತಮ್ಮ ಚರಿತ್ರೆ ಮಾತ್ರ ಇಲ್ಲ, ತಮ್ಮ ಭಕ್ತರ ಚರಿತ್ರೆ ಕೇಳಿದ್ರೂ ಸಂತೋಷ ಆಗುತ್ತೆ. ಯಾತಕ್ಕೆ? ತಮ್ಮ ಭಕ್ತರ ಚರಿತ್ರೆ ಬೇರೆ ಅಲ್ಲ, ತಮ್ಮ ಚರಿತ್ರೆ ಬೇರೆ ಇಲ್ಲ. ಯಾತಕ್ಕೆ? ತಮ್ಮ ಭಕ್ತರು ಯಾವ ರೀತಿಯಲ್ಲಿ ಭಕ್ತಿ ಮಾಡಿದರು ಅಂತ ಭಕ್ತಿಗೆ ನಾವು ಯಾವ ರೀತಿ ಅನುಗ್ರಹ ಮಾಡಿದ್ದಾನೆ ಎಂಬುದೇ ಭಕ್ತರ ಚರಿತ್ರೆ. ನಾವು ಕೇಳಿದ್ದೇವೆ, ಅಜೇಂದ್ರ ಆದಿಮೂಲ ಅಂತ ಕರೆದ ಭಗವಂತ ಬಂದಿದ್ದ, ಚಕ್ರಾಯುಧನ ಪ್ರಯೋಗ ಮಾಡಿದ, ಆ ಮೊಸಳೆಯನ್ನು ತುಂಡು ಮಾಡಿ ಶಿರಸನ್ನ ಕೊಯ್ದ, ಯಾಳೆಯನ್ನು ಮೇಲೆ ಎತ್ತಿದ. ಆದರೆ ಯಾರು ಮೊದಲಿಗೆ ಸದ್ಗತಿ ಹೋದರು? ಹೂಹು ಗಂಧರ್ವರಾದ ಮೊಸಳೆ. ಆಗ ಗಂಧರ್ವ ಅಮರ ಸದ್ಗತಿ ಹೋದಂತೆ. ಯಾತಕ್ಕೆ? ಹೂವಿ ಕರೆದವ ಅವ, ಪುಷ್ಪಾರ್ಚನೆ ಮಾಡಿದವ, ಅವನಿಗೆ ಹಿಂಸೆ ಕೊಟ್ಟವ ಇವ. ಭಗವಂತ ಪಕ್ಷಪಾತ ಮಾಡಬಹುದು. ಆದ್ದರಿಂದ ಭಗವಂತನ ಚೆನ್ನಾಗಿ ಕೂಗಿದವನಾದ, ಪೂಜೆಯನ್ನು ಮಾಡಿದವನಾದ ಗಜೇಂದ್ರನ ಪಾದವನ್ನು ಎಳೆದ ಮೊಸಲಿಗೆ ಭಗವಂತ ಉದ್ಧಾರ ಮಾಡಿದ. ತನ್ನ ಭಕ್ತರ ಎಳೆದವರಿಗೆ ಕರೆಂಟ್ ಮುಟ್ಟಿದ ಒಬ್ಬ ಅವನ ಕಾಪಾಡಿಸಬೇಕು, ತಿನ್ನಬಹುದು, ಅವನಿಗೆ ಶಾಕ್ ಕುಡಿತು. ಅವನ ಗಿಡದ ಇನ್ನೊಬ್ಬ ಎಳೆದ, ಅವನಿಗೆ ಶಾಕ್ ಕುಡಿತು. ಕರೆಂಟ್ನ ಮುಟ್ಟಿದವನ ಹೇಗೆ ಕರೆಂಟ್ ಶಾಕ್ ಕುಡಿತೆಯೋ, ಭಗವಂತನ ಎಳೆದವರ ಸಂಘ ಒಂದು ಸ್ನಾನ. ಅದು ನಮ್ಮನ್ನ ಶಾಕ್ ಕುಡಿತಂತೆ. ಶಾಕದ್ರೆ ಈ ಶಾಕ್ ಇಲ್ಲ, ಭಕ್ತಿ ಎಂಬ ಶಾಕ್. ಅದು ಇಲ್ಲಿ ನೋಡಿ. ಆಗ ಪ್ರಹ್ಲಾದ ವರದ ಅಂತ ಹೇಳಿದರೆ ಆನಂದ ಪಡ್ತಾರೆ ಅವರು. ಪ್ರಪನ್ನ ಕ್ಲೇಶ ಭಂಜನ, ಪ್ರಪನ್ನ ಕ್ಲೇಶ, ಕಷ್ಟಗಳು ಪರಿಹಾರ ಮಾಡುವವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಿತ್ಯ ನಮಸ್ಕಾರ ಮಾಡುವಂತಹ ಸಮಯದಲ್ಲಿ ಹೇಳಬೇಕು ಕ್ಲೇಶನಾಶ. ಪ್ರಪನ್ನ ಕ್ಲೇಶ ಭಂಜನ್ನ ಮಗಗ ವಿಷಯ ಎಂದ್ರು. ಮಹಾಕವಿಹಿ ಅಂತ ವಿಷ್ಣು ಸಹಸ್ರನಾಮ. ಮಹಾಕವಿಹಿ ಮಗಗ ವಿಷಯ ವಿಜಯ ವಿಠಲ ನರಮೃಗ ವೇಷ. ಆಗ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡುವ ಪ್ರಹ್ಲಾದ ವರದ ಮಾತ್ರ ಇಲ್ಲಪ್ಪ ನೀನು, ನಮಗೂ ವರದ, ನಮಗಳು ನೀವು ವರದನೆ. ಯಾತಕ್ಕೆ? ನಮ್ಮ ಕಷ್ಟಗಳು ಪರಿಹಾರ ಮಾಡ್ತೀಯಲ್ಲ. ನಾವು ಹೇಳ್ಬೋದು ಲಕ್ಷ್ಮೀಪತಿ ವರದ ಎಲ್ಲ ಹೇಳ್ಬೋದು. ಯಾತಕ್ಕೆ? ನಮಗಳು ಭಗವಂತ ವರದನಾಗಿ ಇದ್ದಾನೆ ಹೇಳೋದು. ನಮ್ಮ ಯೋಗ್ಯತೆ ತಕ್ಕಂತೆ ಭಗವಂತ ರಕ್ಷಣೆ ಮಾಡಿಯೇ ಮಾಡಿದ್ದಾನೆ. ಆಗ ಭಗವಂತ ಹೇಳ್ಬೋದು ನಮಗೆ ವರದನಾಗಿದ್ದಾನೆ ಭಗವಂತ. ಆಗ ಕ್ಲೇಶ ಭಂಜನ್ನ ಮಗಗ ವಿಷಯ ಅಂತ ಮಹಾಕವಿಹಿ ಅಂತ ಭಗವಂತನಿಗೆ ನಾಮ. ಮಹಾಕವಿಹಿ ಅಂತ ಹೇಳಿದರೆ ಎಲ್ಲ ಹವಿಸು, ಎಲ್ಲ ಹವಿಸನ್ನ ನಾವು ಕೊಡ್ತೇವೆ. ನವಗ್ರಹ ಹೋಮ, ಇಂದ್ರದೇವರಿಗೆ ಹವಿಸಿ ಕೊಡ್ತೇವೆ, ರುದ್ರದೇವರಿಗೆ ಎಲ್ಲರಿಗೂ ಹವಿಸಿ ಕೊಡ್ತಾ ಬರ್ತೇವೆ. ಅದರ ಮಹಾಹವಿಸು ಎಲ್ಲರೊಳಗಿದ್ದು ಹವಿಸವನ್ನು ಸ್ವೀಕಾರ ಮಾಡಿದರು. ಯಾರಿಗೆ ಹೋಗುತ್ತೆ? ಆಕಾಶ ಪತಿತಂಬೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಶ್ರೀಕೇಶವಂ ಹೃದಯ ಗಚ್ಚತಿ. ಎಲ್ಲ ನದಿಗಳು ಮಳೆ ಅಲ್ಲೆಲ್ಲಿ ಹೋಗಿ ಬಿಡುವಂತ ಮಳೆ ನೀರು ಎಲ್ಲಿ ಹೋದರೂ, ನದಿಗಳಿಗೆ ಹೋದರೂ ನದಿಯಲ್ಲಿ ಸೇರುತ್ತೆ. ಸಮುದ್ರದಲ್ಲಿ ಸೇರಿದಂತೆ ನಾವು ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಎಲೆ ಮೇಲೆ ನೀರು ಹಾಕಿದ, ಕಾಯಿ ಮೇಲೆ ನೀರು ಹಾಕಿದ, ಆ ಬ್ರಾಂಚಸ್ ಎಲ್ಲ ನೀರು ಹಾಕಿದ, ಎಲ್ಲಿ ಹೋಗುತ್ತದು? ಮೇಲೆ ಅದೋ ಕುಡಿಯುತ್ತೆ, ಇಲ್ಲವೇ ಅದೇನ ಕೆಳಗೆ ಬಂದು ಬೇರೆಲ್ಲೇ ಹೋಗುತ್ತೆ. ಬೇರೆಲ್ಲಿ ಹಾಕಿದ, ಬೇರೆ ನೇರಾಗಿ ಕುಡಿಯುತ್ತೆ. ನಾವು ಭಗವಂತನಿಗೆ ಪೂಜೆ ಮಾಡಿದ್ರೆ ಅವನೇ ಸ್ವೀಕಾರ ಮಾಡ್ತಾನೆ. ವಿಘ್ನೇಶ್ವರ ಪೂಜೆ, ಗೌರಿ ಪೂಜೆ, ನಾಗಚೌತಿ ಪೂಜೆ ಎಲ್ಲ ಮಾಡ್ತೇವೆ. ಅವರಾಗಿ ಮಾಡಿ ಸ್ವೀಕಾರ ಮಾಡೋದಿಲ್ಲ. ಅದು ಮಾತ್ರ ಇಲ್ಲ, ಮರಣವನ್ನು ಕೊಡೋದಿಲ್ಲ. ಆಗ ಯಾರಿಗೆ ಹೋಗುತ್ತೆ? ಅವರ ಅಂತರ್ಯಾಮಿಯಾದ ಉಪಾಸನಾ ಮೂರ್ತಿಯಾದ ಭಗವಂತನ ರೂಪ ಸ್ವೀಕಾರ ಮಾಡ್ತಾನೆ. ಅವನೇ ನಮಗೆ ಫಲವನ್ನು ಕೂಡ ಅವ್ರ ಮೂಲಕ ಕೊಡ್ತಾನೆ. ಆಗ ಮಹಾಕವಿಹಿ ಇದ್ರೆ ಮಹಾಕವಿಷೆ ವಿಜಯ ವಿಠಲ ನರಮೃಗ ದೇಶ ಅಂತ ಹೇಳಿ ವಿಶೇಷವಾಗಿ ವರ್ಣ ಮಾಡಿದ್ದಾರೆ. ಅಂತ ವಿಶೇಷವಾದ ನರಸಿಂಹನ ಮಂತ್ರ ಒಂದೆರಡು ಸಾಕು ಬರೆದಿದ್ದಾರೆ. ಅಂತ ನರಸಿಂಹ ಮಂತ್ರ ಒಂದೆರಡು ಸಾಕು. ನರಸಿಂಹಾಯ ವಿಮಹೆ ಮಹಾಬಲಾಯ ಧೀಮಹಿ ತನ್ನೋ ಅನಂತ ಪ್ರಚೋದಯಾತ್. ಅನಂತಾಂಬ ನಾಮ ಇದೆ ನರಸಿಂಹದೇವರಿಗೆ. ಅಂತ ಅನಂತರಾದ ನರಮೃಗ ರೂಪವನ್ನು ತಾಳಿದ ನರಹರಿಯಾದ ನರಸಿಂಹದೇವರನ್ನ ವಿಶೇಷವಾಗಿ
ಈ ಒಂದು ಪರ್ವಕಾಲದಲ್ಲಿ ವಿಜಯದಾಸರು ವರ್ಣಿಸುತ್ತಾ ವಿಜಯ ವಿಠಲ ಅಂಗಿದಂತ ಮುದ್ರೆಯಿಂದ ಅವರು ಮಾಡಿಕೊಟ್ಟಿರುವ ಈ ಒಂದು ಪಂಚರತ್ನಗಳು ಹೇಳುವಂತ 5 ಸುಡಾದಿಗಳಲ್ಲಿ ಒಂದು ಸುಡಾದಿ ವಿಶೇಷವಾಗಿ ನರಸಿಂಹ ಸುಡಾದಿ ಅಂತ ಸುಡಾದಿಯನ್ನ ನಮಗೆ ಎಷ್ಟು ಗೊತ್ತೋ ಎಷ್ಟೋ ತಪ್ಪುಗಳಿರ್ಬೋದು. ಆ ತಪ್ಪುಗಳು ನನಗೆ ನಮ್ಮ ಪಾಪಗಳು ಎಷ್ಟುಂಟು ಆ ಪಾಪಗಳು ತಪ್ಪಾಗಿ ಬಂದಿದೆ. ಏನೋ 2 ಒಳ್ಳೆ ಮಾತುಗಳು ಬಂದಿದ್ದರೆ ನಮ್ಮ ಹಿರಿಯರು ಮಾಡಿದ ಪುಣ್ಯ, ನಮ್ಮ ಊರು ದಾರಾಪುರ ಕಾಡು ಹನುಮಂತರಾಯ ಸ್ವಾಮಿಯ ಅನುಗ್ರಹ, ವಿಶೇಷವಾಗಿ ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹದಿಂದ 2 ಮಾತುಗಳು ವಿಜಯದಾಸರ ಅನುಗ್ರಹ ಅಂತ ಬಂದಿದೆ. ಇದೇ ಕ್ಷೇತ್ರದಲ್ಲಿ ಇದಕ್ಕೆ ಮಿಂಚ ಮಾಡಿದ ಪ್ರವಚನ ಅಂದ್ರೆ ವಿಜಯದಾಸರು. ಅದು ಮಾಡಿ 4 ವರ್ಷ ಆಗಿತ್ತು. ಅವರು ಸಂಕಲ್ಪ ಮಾಡಿಕೊಂಡಿದ್ದಾರೆ, ಈ ಪುಣ್ಯನಿಗೆ ಎಡವಿದ್ದರೆ ನರಸಿಂಹ ಸುಡ ಅಂತ ಹೇಳುವಂತ ಭಾಗ್ಯ ಆಗಲಿಲ್ಲ. ಇದೇ ಪುಣ್ಯ ಹೆಚ್ಚಿದ್ದರೆ ಈ 4 ಸುಡಾದಿಗಳನ್ನು ಕೂಡ ಇದೇ ಕ್ಷೇತ್ರದಲ್ಲಿ ಮಾಡುವಂತಹ ಭಾಗ್ಯ ಕರುಣಿಸಲಿ. ಯಾಕೆಂದರೆ ದುರ್ಗಾ ಸುಡಾದಿ ರೀಸೆಂಟ್ ಆಗಿ ಮಾಡಿದ್ದೆವು ನಾವು, ಸಂಗೀತ ಉಪನ್ಯಾಸ ರೂಪದಿಂದ ದುರ್ಗಾ ಸುಡಾದಿಯನ್ನು ಕೂಡ ಮಾಡಿದ್ದೆವು. ವಿಶೇಷವಾಗಿ ಲಕ್ಷ್ಮಿ ತತ್ವವನ್ನ ತೋರಿಸಿಕೊಡುವ ಸುಡಾದಿ ಅಂದ್ರೆ ಅದು ದುರ್ಗಾ ಸುಡಾದಿ. ದುರ್ಗಾ ಸುಡಾದಿಯನ್ನು ಚೆನ್ನಾಗಿ ನಾವು ಕಲಿತು ಬಿಟ್ರೆ ಲಕ್ಷ್ಮೀ ತತ್ವದಲ್ಲಿ ಗಟ್ಟಿಯಾಗಿ ಬಿಡ್ತೇವೆ. ಅಷ್ಟು ಚೆನ್ನಾಗಿ ಲಕ್ಷ್ಮಿಯ ಬಗ್ಗೆ, ಲಕ್ಷ್ಮಿಯನ್ನ ಯಾವ ರೀತಿಯಲ್ಲಿ ನೋಡಬೇಕು, ಹೆಂಗೆ ಉಪಾಸನ ಮಾಡಬೇಕು, ಹೆಂಗೆ ಸ್ತೋತ್ರ ಮಾಡಬೇಕು, ಅವಳ ಅನುಗ್ರಹ ಏನು ಭಕ್ತ ಜನರಿಗೆ ಹೇಗೆ ಆಗತ್ತೆ ಎಲ್ಲ ಚೆನ್ನಾಗಿ ವರ್ಣನ ಮಾಡಿದ್ದಾರೆ ವಿಜಯದಾಸರು. ದುರ್ಗಾ ಸುಡಾದಿಯಲ್ಲಿ ಕೂಡ ವಿಶೇಷವಾಗಿ ರೋಗ ಪರಿಹಾರ ಮಾಡುವಂತಹ ಧನ್ವಂತರಿ ಸುಡಾದಿ, ಜ್ಞಾನವನ್ನು ಕೊಡುವಂತಹ ಭಗವಂತನ ರೂಪ ಕಪಿಲ ಸುಡಾದಿ, ಎಲ್ಲದಕ್ಕಾಗಿ ನಮಗೆ ಗುರುವಾಗಿ ಇವರಲ್ಲಿ ಸೇರಿಸಿ ಮುಟ್ಟಿಸುವವರು ಯಾವಂದ್ರೆ ಆ ವಾಯುದೇವರು ಆ ವಾಯು ಸುಡಾದಿಯನ್ನ ಮಾಡಿದ್ದಾರೆ. ಅಂತ ಪಂಚ ಸುಡಾದಿಗಳಲ್ಲಿ ನರಸಿಂಹ ಸುಡಾದಿಯನ್ನ ಇವತ್ತು 1.25 ಗಂಟೆದ ಕಾಲು ನಾವು ಯಥಾಶಕ್ತಿ ಸಂಕ್ಷಿಪ್ತವಾಗಿ ಹೇಳಿದ್ದೆವು. ಇದರಲ್ಲಿ ಬಂದಿರುವಂತಹ ಎಲ್ಲ ಭಕ್ತ ಜನರಿಗೂ